ಈ ಒಂದು ಕೃಷಿಕರ ಸಮ್ಮೇಳನ ಪ್ರಾಯಶಃ 4ನೇ ವರ್ಷವನ್ನು ಆಚರಿಸ್ತಾ ಇದ್ದೇನೆ. ಕಳೆದ 4 ವರ್ಷಗಳಲ್ಲಿ ಕೂಡ ಬಹಳಷ್ಟು ಕೃಷಿಕರು ಬಂದು ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆ ಪ್ರೋತ್ಸಾಹದ ನೆಲೆಯಲ್ಲಿ ನಿಂತಿಕಲ್ಲಿನ ಪರಿಸರದ ಎಲ್ಲ ತೋಟದ ಕೃಷಿಕರ ಬಾಂಧವರಿಗೆ ಪ್ರಪ್ರಥಮವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದರೆ ಆ ಸಂಸ್ಥೆಯ ಹುಟ್ಟು ಹೇಗೆ ಆಯಿತು, ಇದೆಲ್ಲ ನಮ್ಮ ನಿಂತಿಕಲ್ಲಿನ ಪರಿಸರದ ಕೃಷಿಕ ಬಾಂಧವರಿಂದ ಆಯಿತು ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬಯಸ್ತೇನೆ. ಇದೀಗ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಸುರೇಶ್ ರೈ, ಸಹಕಾರ ರತ್ನ, ಒಡಿಯೂರು ಸಂಸ್ಥೆಗಳ ಅಧ್ಯಕ್ಷರು ಆಗಿರುವಂತಹ, ವಿವಿಧ ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಅಂತಹವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತಿನ ಸಭಾಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಯಾಕೆಂತೇಳಿದರೆ ಪ್ರಾಯಶಃ ನಾನು 2 ವರ್ಷದ ಹಿಂದೆ ಇದೇ ಕೇರ್ಪಡ ಮೈಸಮರ್ದಿನಿಯಲ್ಲಿ ಅವರನ್ನು ಆಹ್ವಾನಿಸಿ ಬಹಳ ಸಂತೋಷದಿಂದ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇವತ್ತಿನ ಈ ಸಭಾಧ್ಯಕ್ಷತೆಯನ್ನು ಅವರು ಚಂದಗಾಣಿಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ ಮಾನ್ಯ ಸುರೇಶ್ ರೈ ಅವರಿಗೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನನ್ನ ಈ 7 ವರ್ಷದಲ್ಲಿ ನಾನು ಯಾವ ವ್ಯಕ್ತಿಯನ್ನು ಈ ನಿಂತಿಕಲ್ಲಿಗೆ ಬರಲಿಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೋ ಅದು ಇಂದು ಪ್ರಫುಲ್ಲಿತವಾಯಿತು. ಯಾಕೆಂತೇಳಿದರೆ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಂಪನಿ ಇಂದ ಈ ಶ್ರೀದೇವಿ ಅಗ್ರಿಟೆಕ್ ನಿಂತಿಕಲ್ಲು ಎನ್ನುವುದು ಪ್ರಾಯಶಃ ಇವತ್ತು ಎಲ್ಲ ಕಡೆಗಳಲ್ಲಿ ಹೆಸರು ಬರಲಿಕ್ಕೆ ಕಾರಣ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್. ಕಳೆದ 4 ವರ್ಷಗಳಿಂದ ಶ್ರೀದೇವಿ ಅಗ್ರಿಟೆಕ್ ಮುನ್ನಡೆಯಲ್ಲಿದ್ದು ಪ್ರಾಯಶಃ ಎಲ್ಲ ಸೌಲಭ್ಯಗಳನ್ನು ಪಡೆದಂತಹ ವ್ಯಕ್ತಿ ಸೌತ್ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇದ್ದರೆ ಅದು ಶ್ರೀದೇವಿ ಅಗ್ರಿಟೆಕ್. ಅಂತಹ ವ್ಯಕ್ತಿಯನ್ನು ನನ್ನ ಈ ಸಂಸ್ಥೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ 2-3 ವರ್ಷದಿಂದ ಹಾತೊರೆಯುತ್ತಿದ್ದೆ. ಪ್ರಾಯಶಃ ಒಂದು ಸಂಸ್ಥೆಯನ್ನು ನಡೆಸುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಶ್ರೀಮಾನ್ ನಾಗರಾಜ್ ಸರ್ ಅವರಲ್ಲಿ ಪದೇ ಕೇಳಿಕೊಂಡಾಗ ಈ ಸಲ ಖಂಡಿತವಾಗಿಯೂ ಬರ್ತೇನೆ ನಿಂತಿಕಲ್ಲಿಗೆ ಅಂತ ನನ್ನ ಹತ್ರ ಒಪ್ಪಿಕೊಂಡು ಇದೀಗ ನನ್ನ ಶ್ರೀದೇವಿ ಅಗ್ರಿಟೆಕ್ಕಿಗೆ ಮುಖ್ಯ ಅತಿಥಿಗಳಾಗಿ ಬಂದು ನಮಗೆ ಪ್ರೋತ್ಸಾಹದ 2 ಮಾತುಗಳನ್ನು ಆಡಬೇಕು. ಹಾಗೆ ಅವರನ್ನು ಈ ಸಂದರ್ಭದಲ್ಲಿ ನಾನು ಮುಖ್ಯ ಅತಿಥಿಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೊಬ್ಬರು AV ತೀರ್ಥರಾಮ್. ಪ್ರಾಯಶಃ ಇದು ಮೊದಲಿನಲ್ಲೇ ನಾನು ಅವರನ್ನು ನೋಡ್ತಾ ಇಲ್ಲ. ಕಾಲೇಜು ಜೀವನದಲ್ಲಿ AV ತೀರ್ಥರಾಮ ನಮ್ಮೊಟ್ಟಿಗೆ ಕಾಲೇಜ್ ಲೆವೆಲಲ್ಲಿ ಸಾಧಾರಣ 3 ವರ್ಷಗಳ ಕಾಲ ಅವರೊಟ್ಟಿಗೆ ಅನೋನ್ಯವಾಗಿದ್ದೆ. ಬಹಳ ಸರಳ ಸ್ವಾಭಾವಿಕ ಮನುಷ್ಯತ್ವ, ಯಾರಿಗೂ ಏನನ್ನು ತೊಂದರೆ ಕೊಡದಂತಹ ವ್ಯಕ್ತಿತ್ವ, ಅಂಥ ವ್ಯಕ್ತಿ ಇದ್ದರೆ AV ತೀರ್ಥರಾಮ್. ನೋಡಲಿಕ್ಕೆ ಸೈಲೆಂಟಾಗಿರ್ತಾರೆ, ಆದರೆ ಅವರು ಅಷ್ಟೇ ಉತ್ಸಾಹಿ ತರುಣರಾಗಿರ್ತಾರೆ. ಇಂದು ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಸಭಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸ್ತಾ ಇದ್ದೇನೆ. ತೀರ್ಥರಾಮರವರು.
ಉಪೇಂದ್ರ ಬಲ್ಯವರು ನನಗೆ ಆವಾಗ ಮಾರ್ಗದರ್ಶನ ಮಾಡೋದು. ಪ್ರಾಯಶಃ ನಾನು ಅವರಿಂದ ಪ್ರಾಯದಲ್ಲಿ ಸ್ವಲ್ಪ ದೊಡ್ಡದಾಗಿರಬೇಕು. ಆದರೆ ಈ ಶ್ರೀದೇವಿ ಅಗ್ರಿಟೆಕ್ ಬೆಳೀಲಿಕ್ಕೆ ಕೂಡ ಅವರದೊಂದು ಪಾತ್ರ ಇದೆ. ಯಾಕೆಂದರೆ ಎಲ್ಲ ಥರದ ಪ್ರೋತ್ಸಾಹವನ್ನು ಅವರು ನನಗೆ ಕೊಡ್ತಾ ಇದ್ದಾರೆ. ಅಲ್ಲದೆ ಯಾವುದು ಅದನ್ನೇ 40 ವರ್ಷದ ಅನುಭವ ಅವರಿಗೆ ಈ ಫೀಲ್ಡಲ್ಲಿದೆ. ಅಂಥವರೊಡನೆ ನಾನು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಒಂದು ವಾರಕ್ಕೊಮ್ಮೆ ಮಾತಾಡುತ್ತಾ ಸರಿಯಾದ ಸಜೆಷನ್ನನ್ನು ಕೇಳುತ್ತಾ ಮುನ್ನಡೆಯುವಲ್ಲಿ ಅವರ ಪಾತ್ರವೂ ಇದೆ. ಅಂಥ ಉಪೇಂದ್ರ ಬಲ್ಯ ಅವರನ್ನು ಈ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈಶ್ವರ ಭಟ್ ಕೈಲಾರ್ ಪ್ರಾಯಶಃ ನಮಗೆ ಇತ್ತೀಚೆಗೆ ಅವರ ಪರಿಚಯವಾಯಿತು. ನನ್ನ ಶ್ರೀದೇವಿ ಅಗ್ರಿಟೆಕ್ ನಿಂತಿಗಲ್ಲಿಗೆ ಬಂದು ನನ್ನ ಮತ್ತು ಅವರ ಪರಿಚಯವಾಗಿ ಪ್ರಾಯಶಃ ಅವರಿಗೆ ಈ ಕೃಷಿಯ ಬಗ್ಗೆ ಇರುವಷ್ಟು ಅನುಭವ ಬೇರೆ ಯಾರಿಗೂ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತು. ಯಾಕೆಂತೇಳಿದರೆ ಸುಮಾರು ವರ್ಷದ ಅನುಭವ ಅವರಲ್ಲಿತ್ತು. ಕೆಲವೊಂದು ಅನುಭವಗಳನ್ನು ನಾನು ಅವರಿಂದ ಹಂಚಿಕೊಂಡೆ. ಅಂತಹ ವ್ಯಕ್ತಿ ಇಂಥ ವೇದಿಕೆಗೆ ಸೂಕ್ತ ಎನ್ನುವಂಥ ರೀತಿಯಲ್ಲಿ ಅವರನ್ನು ಮುಖ್ಯ ಅತಿಥಿಯಾಗಿ ಇವತ್ತು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮಾನ್ ಕೈಲಾರ್ ಈಶ್ವರ ಭಟ್. ನಮ್ಮ ನಾಗರಾಜ್ ಸರ್ ಅವರು ಸಹಾಯಕ ನಿರ್ದೇಶಕರಾಗಿ ಸುಳ್ಯ ತಾಲೂಕಿನಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಸೂಕ್ತವಾದ ಸಲಹೆಗಳನ್ನು ಕೊಟ್ಟು ನಮ್ಮಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಆವಾಗ ಅವರನ್ನು ನಮ್ಮನ್ನು ಆಫೀಸಿಗೆ ಕರೆದು ರೈಯವರೇ ನಿಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಂಥ ಪ್ರಾಬ್ಲಮ್ ಸರಿ ಮಾಡಿಕೊಳ್ಳಿ ಎನ್ನುವಂತಹ ಸೂಕ್ತ ಸಲಹೆಗಳನ್ನು ಅವರು ನಮಗೆ ಕೊಟ್ಟು ನನಗೆ ಪೂರ್ಣ ಸಹಕಾರವನ್ನು ಅವರು ಕೊಡ್ತಿದ್ದಾರೆ. ಅಂಥವರು ಈ ವೇದಿಕೆಗೆ ಇನ್ನು ಬಂದು ಮುಖ್ಯ ಅತಿಥಿಯಾಗಿ 2 ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ನಾಗರಾಜ್ ಸರ್ ಅವರೇ. ಇನ್ನೋರ್ವ ಮುಖ್ಯ ಅತಿಥಿ ನನ್ನ ಸಹೋದರರಾಗಿರುವಂತಹ ಈ ನಿಂತಿಕಲ್ಲಿನಲ್ಲಿ ಪ್ರಾಯಶಃ ಅವರಷ್ಟು ಪರಿಚಯ ಯಾರಿಗೂ ಇಲ್ಲ ಅಂತ ಕಾಣ್ತದೆ. ನಿಂತಿಕಲ್ಲಿನಲ್ಲಿ ಪದ್ಮನಾಭರ ಎಂಜೀರು ಅಂತ ಹೇಳಿದರೆ ಎಲ್ಲರಿಗೂ ಪರಿಚಿತರು. ಮಾತ್ರವಲ್ಲ, ಒಂದು ಒಳ್ಳೆಯ ಕೃಷಿಕರೂ ಆಗಿದ್ದಾರೆ. ಎಲ್ಲರೊಡನೆ ಒಳ್ಳೆಯ ಸಹಭಾಗಿತ್ವವನ್ನು ಕಲಿಬೇಕು ಅಂತ ಹೇಳಿದರೆ ಅದು ಪದ್ಮನಾಭರಯವರಲ್ಲಿ ಕಲಿಬೇಕು. ಅಂತಹ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಗೆ ಬಂದು 2 ಮಾತುಗಳನ್ನು ಆಡಬೇಕು ಅಂತ ಕೂಡ ಅವರಲ್ಲಿ ಕೇಳ್ಕೊತಾನೆ. ಶ್ರೀ ಪದ್ಮನಾಭರೈ ಎಂಜೀರ್ ಅವರಿಗೆ. ಇನ್ನೋರ್ವ ನನ್ನ ಆತ್ಮೀಯರು ಈ ನಿಂತಿಕಲ್ಲಿನಲ್ಲಿ ಪ್ರಪ್ರಥಮವಾಗಿ ನನಗೆ ಒಂದು ಸ್ಥಾನಮಾನ ಅಂತ ಕೊಟ್ಟವರು ಅಂತ ಹೇಳಿದರೆ ಅದು ಮೋಹನ್ ದಾಸ್ ಕೂಟಾಜಿ. ಪ್ರಾಯಶಃ ನಾನು ಈ ಸ್ಥಳದಲ್ಲಿ ಅಂಗಡಿಯನ್ನು ಮಾಡಲಿಕ್ಕೆ ಅಥವಾ ನಮ್ಮ ಶ್ರೀದೇವಿ ಅಗ್ರಿಟೆಕ್ ಮಾಡಲಿಕ್ಕೆ ಸೂಕ್ತವಾದ ಸ್ಥಳವನ್ನು ಕೊಟ್ಟು ಸೂಕ್ತವಾದ ಸಲಹೆಯನ್ನು ಕೊಟ್ಟು ನನಗೆ ಪ್ರೋತ್ಸಾಹವನ್ನು ಕೊಡುತ್ತಿರುವಂತಹ ಮೋಹನ್ ದಾಸ್ ಕೂಟಾಜಿಯವರು ಕೂಡ ಈ ವೇದಿಕೆ ಮುಖ್ಯ ಅತಿಥಿಯಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮೋಹನ್ ದಾಸ್ ಕೂಟಾಜಿಯವರೇ, ನಿಮಗೂ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಕಂಪೆನಿಯ ಬೆನ್ನೆಲುಬಾಗಿ ದಕ್ಷಿಣ ಕನ್ನಡ ಅಲ್ಲ ಎಲ್ಲ ಕಡೆ ಸುತ್ತಾಡಿಕೊಂಡು ಅಮೃತ್ ಆರ್ಗ್ಯಾನಿಕ್ನ CMO ಅಂದರೆ ಇಲ್ಲಿ ಆವಾಗ ಬಂದು ನಮಗೆ ಸೂಕ್ತ ಸಲಹೆಯನ್ನು ಕೊಟ್ಟು ನನ್ನನ್ನು ಮೇಲೆತ್ತುವಲ್ಲಿ ಶರ್ಮಾ ಸರ್ ಅವರ ಪಾತ್ರ ಅಪಾರವಾದ್ದು. ಪದೇ ಬಂದು ರೈತರ ಸಂಕಷ್ಟಗಳು ಏನಿದೆ, ಗೊಬ್ಬರದಲ್ಲಿ ಏನು ಕೊರತೆ ಇದೆ ಎನ್ನುವುದನ್ನು ಆವಾಗ ನನಗೆ ಫೋನ್ ಮುಖಾಂತರ ಆಗಲಿ ಅಥವಾ ಇಲ್ಲಿ ಬಂದ ಮುಖಾಂತರ ಆಗಲಿ ಎಲ್ಲ ಕೃಷಿಕರಲ್ಲಿ ಮಾತಾಡುವ ರೀತಿಯಲ್ಲಾಗಲಿ ಬಹಳ ಉತ್ಸಾಹದಿಂದ ಅವರು ನಮ್ಮೊಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾರೆ. ಇಂಥವರು ನನ್ನ ಶ್ರೀದೇವಿ ಅಗ್ರಿಟೆಕ್ನಲ್ಲಿ
ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಈ ಮುಖ್ಯ ಅತಿಥಿಯಾಗಿ ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ಶರ್ಮಾ ಸಾರ್ರವರಿಗೆ. ಇನ್ನು ನಾನು ಕೊನೆಯದಾಗಿ ಇಟ್ಟುಕೊಂಡಿದ್ದೇನೆ. ಯಾಕೆಂದರೆ ನನ್ನ ಹಿಂದಿನ ಘಟನೆಗಳನ್ನು ನೆನಪಿಸುವಾಗ ನನಗೆ ಒಂದು ಧೈರ್ಯವನ್ನು ಕೊಟ್ಟು ನನ್ನನ್ನು ಒಬ್ಬ ವ್ಯಕ್ತಿ ರೂಪಿಸುವಲ್ಲಿ ಕಾರಣೀಭೂತರಾದಂತಹ ನನ್ನ ಪೂಜ್ಯ ಸಮಾನರಾದಂತಹ ಬಾರ್ಕೂರಿನಲ್ಲಿ ಅವರ ಹೆಸರು ಕೇಳದವರಿಲ್ಲ, ವೈ ಜಿ ಕಾಮತ್ ಅಂತ. ಪ್ರಾಯಶಃ ನಾನು ಈ ಹಿಂದೆ ಪೌಲ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದೆ. ಆವಾಗ ಆ ಬಾರ್ಕೂರು ಹತ್ತಿರ ಹೋಗಿ ಅವರ ಹತ್ತಿರ ಕೂತು ನಾವು ಮಾತಾಡ್ತಾ ಒಂದು ಅರ್ಧ ಗಂಟೆ ಕಾಲ ನಾನು ಅವರೊಡನೆ ಮಾತಾಡ್ತಿದ್ದೆ. ಸೂಕ್ತವಾದ ನಿರ್ಧಾರ, ಸೂಕ್ತವಾದ ಸಲಹೆ ಅನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹವನ್ನು ಮಾಡ್ತಿದ್ದರೆ ಅದು ವೈ ಜಿ ಕಾಮತ್. ಇವತ್ತು ಆ ವ್ಯಾಪಾರದ ಒಂದು ದಾರಿಯನ್ನೇ ಹೇಳಿಕೊಟ್ಟವರು ಅಂತ ಹೇಳಿದರೆ ವೈ ಜಿ ಕಾಮತ್. ಇದು ಪ್ರಾಯಶಃ ಒಂದು 25-30 ವರ್ಷದ ಹಿಂದಿನ ಘಟನೆ. 30 ವರ್ಷದ ಹಿಂದಿನ ಘಟನೆ ಇವತ್ತಿಗೆ ಅವರಿಗೆ ಎಷ್ಟು ನನ್ನ ಮೇಲೆ ಪ್ರೀತಿ ಇತ್ತು. ನನ್ನನ್ನು ನೋಡಿ ಇವಾಗ ಆ 30 ವರ್ಷದ ಹಿಂದೆ ನೋಡಿದಂತಹ ರೈಗೂ ಇವತ್ತಿನ ಶ್ರೀದೇವಿ ಅಗ್ರಿಟೆಕ್ನಲ್ಲಿ ನಿಂತಿರುವಂಥ ತಿಮ್ಮಪ್ಪ ರೈಗೂ ಯಾವ ವ್ಯತ್ಯಾಸ ಎನ್ನುವುದನ್ನು ಮೊನ್ನೆ ನಾವು ಮತ್ತು ಶರ್ಮರ ಸರ್ ಅವರು ಅವರ ಆಫೀಸಿಗೆ ಹೋದಾಗ ಅವರು ನನ್ನನ್ನು ತಬ್ಬಿ, ರೈ ಅವರೇ, ನೀವು ಈ ಮಟ್ಟಕ್ಕೆ ಬರ್ತೀರಿ ಅಂತ ಹೇಳಿ ನಾನು ನಂಬಿಕೊಂಡಿರಲಿಲ್ಲ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮಗೆ ಸದಾ ನನ್ನ ಆಶೀರ್ವಾದ ಇದೆ ಎನ್ನುವಂತಹ ಒಂದು ದೃಢ ನಿರ್ಧಾರದಿಂದ ನನ್ನನ್ನು ಆಶೀರ್ವದಿಸ್ತಾರೆ. ಅಂತಹ ವೈ ಜಿ ಕಾಮತ್ ಇವತ್ತು ಬಂದದ್ದು ನನ್ನ ಪುಣ್ಯ. ನಾನು ಅವರಿಗೆ ನನ್ನ 2 ಕೈಗಳಿಂದ ನಮಸ್ಕರಿಸ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಹಾಗೂ ನನ್ನ ಈ ವಂದನೆಗಳು ಸರ್. ಎಲ್ಲರನ್ನೂ ಬರಮಾಡಿಕೊಂಡಂತಹ ಶ್ರೀಯುತ ತಿಮ್ಮಪ್ಪ ರೈ ಅವರು ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಹೂಗುಚ್ಛವನ್ನು ನೀಡಿ ಶಾಲನ್ನು ಹಾಕಿ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಸಹಕಾರಿ ರತ್ನ ಲಯನ್ಸ್ ಸುರೇಶ್ ರೈ ಅವರನ್ನು ಪ್ರೀತಿಯಿಂದ ಶಾಲನ್ನು ಹಾಕಿ ಹೂಗುಚ್ಛವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಶ್ರೀಯುತ ತಿಮ್ಮಪ್ಪ ರೈ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಅಮೃತ ಫರ್ಟಿಲೈಸರ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರು ಇನ್ನೂ ಕೂಡ ಹೂಗುಚ್ಛ ಕೊಟ್ಟು ಶಾಲನ್ನು ಹಾಕಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ನಿರ್ದೇಶಕರಾಗಿರುವಂತಹ ಶ್ರೀ ಎ ವಿ ತೀರ್ಥರಾಮ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಶ್ರೀಯುತ ವೈ ಜಿ ಕಾಮತ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಕೃಷಿ ಇಲಾಖೆ ಸುಳ್ಯ ಇದರ ನಿರ್ದೇಶಕರಾಗಿರುವಂತಹ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗುರುಪ್ರಸಾದ್ ಇವರನ್ನು ಕೂಡ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾರೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರನ್ನು, ಎಂಜಿನಿಯರು ಪದ್ಮನಾಭ ರೈ ಅವರನ್ನು, ಮೋಹನ್ ದಾಸ್ ಕೋಟಾಜಿ ಅವರನ್ನು, ಶ್ರೀಯುತ ಎಂ ಶರ್ಮಾ ಸರ್ ಅವರನ್ನು,
ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗುರುಪ್ರಸಾದ್ MS ಇವರನ್ನು ಕೂಡ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಶ್ರೀ ಕೆ ಈಶ್ವರ ಭಟ್ ಕೈಲಾರು ಕಲ್ಮಡ್ಕ ಇವರನ್ನು ಕೂಡ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳಲಿಕ್ಕಿದ್ದಾರೆ. ಮುಂದೆ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯಕ್ರಮ, ಇದನ್ನು ನೆರವೇರಿಸಿಕೊಡಬೇಕು ಅಂತ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಗಣಪತಿ ಕಾಮತ್ ಅವರಲ್ಲಿ ಗೌರವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ YG ಕಾಮತ್ ಅವರು ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೃಷಿಕರ ಸಮ್ಮೇಳನ 2020 ವಿದ್ಯುಕ್ತವಾಗಿ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ಪಡೆದಿದೆ. ಹಿರಿಯರಾದಂತಹ YG ಕಾಮತ್ ಅವರು ದೀಪ ಪ್ರಜ್ವಲನ ಮಾಡುವಾಗ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ನೀಡಿದ್ದಾರೆ. ನಮಗೆ ಭಾಳ ಒಂದು 5 ವರ್ಷದಿಂದ ಸ್ನೇಹಿತರು. ಅವರು ಅಲ್ಲಿ ಆವಾಗ ಪೌಲ್ಟ್ರಿ ಇದರಲ್ಲಿ ಸೇಲ್ಸ್ ರೆಪ್ ಆಗಿದ್ದರು. ಯಾವಾಗಲೂ ಒದ್ದಾಡೋದು, ಆರ್ಡ್ರ್ ಸಿಕ್ಕಲಿಲ್ಲ, ಅದಕ್ಕೆಲ್ಲ ಹೋದ ಅಲ್ಲಿ ದನಿಯವರು ಜೋರು ಮಾಡ್ತಾರೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಒಟ್ಟು ಏಕ್ದಮ್ ಟೆನ್ಷನ್ನಲ್ಲಿರೋದು ಯಾವಾಗಲೂ. ಅದಕ್ಕೆ ನಾನು ಹೇಳೋದು, ಮುಂದೆ ಯಾವ್ದಾದ್ರು ಒಂದು ದಾರಿ ಸಿಗ್ತದೆ, ನೀವೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದೆ. ಅದೇ ಆಗಿ ಮುಂದೆ ಅವರಿಗೆ ಇದೊಂದು ಏಜೆನ್ಸಿ ಅವರಿಗೆ ಸಿಕ್ಕೋದು ತಗೊಳ್ಳೋ ಮೊದಲು ನನಗೆ ಫೋನ್ ಮಾಡಿದರು, ಹೀಗಿದೆ ತಗೊಳ್ಳಿ, ನಾನು ತಗೊಂಡಿದ್ದೇನೆ, ನೀವು ತಗೊಳ್ಳಿ ಅಂತ ಹೇಳಿದೆ. ಅದ ಮೇಲೆ ಅವರಿಗೆ ಅದೊಂದು ದಾರಿದೀಪವಾಗಿ ಪರಿಗಣಿಸಿದೆ. ಅದರಿಂದ ನಾನು ಅವರಿಗೆ ಹೇಳಿದೆ, ದೇವರು ನಿಮ್ಗೆ ಒಳ್ಳೇದು ಮಾಡ್ತೇನೆ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಶರ್ಮಾ ಅಂಥೇಳಿ. ಇವತ್ತು ಆ್ಯಕ್ಚುಲಿ ನಾವು ಒಂಥರ ಪ್ರಿವಿಲೇಜ್ ಆಗಿದ್ದೀವಿ. ಯಾಕೆಂದರೆ ಇಷ್ಟು ದಿನ ಏನಾಗೋದು, ನಾವು ಯಾವುದೇ ಸಭಾ ಕಾರ್ಯಕ್ರಮಕ್ಕೆ ಅಥವಾ ಈ ರೀತಿ ರೈತರು ಸೇರಿದಾಗ ನಾವು ಹೋಗಿ ನಮ್ಮ ಕಂಪ್ನಿ ಬಗ್ಗೆ ಹೇಳ್ತಿದ್ವಿ. ಇವತ್ತು ಆ ಒಂದು ಕಂಪ್ನಿನ ಹುಟ್ಟಾಕಿರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇರೋದ್ರಿಂದ ನಾನು ಜಾಸ್ತಿ ಸಮಯ ತೊಗೊಳ್ದೆ ಈ ಕಂಪ್ನಿ ಯಾವ ರೀತಿ ಬಂದಿದೆ ಕಳೆದ 15 ವರ್ಷದಲ್ಲಿ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಅದನ್ನು ಕನಸು ಕಟ್ಟಿ ಒಬ್ಬ ರೈತನಾಗಿ ಒಬ್ಬ ರೈತನ ಕಷ್ಟ ಅಂತ ತಿಳ್ಕೊಂಡು ಯಾವ ರೀತಿ ಅಪ್ರೋಚ್ ಆಗಬೇಕು ಅನ್ನೋದಕ್ಕೆ ಸ್ವಯಂ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ನಾಗರಾಜ್ ಸರ್ ಇರೋದ್ರಿಂದ ಅವರೇ ಶೇರ್ ಮಾಡ್ತಾರೆ. 2009ನೇ ಇಸ್ವಿಯಲ್ಲಿ ಕೇವಲ ಒಂದು 10 ಹಸುವಿಂದ ಹೈನುಗಾರಿಕೆ ಮಾಡಬೇಕು ಅಂತ ಹೋಗಿ, ಯಾಕೆಂದರೆ ಇವರು ಯಾವುದೇ ಒಂದು ವಿಷಯ ತೊಗೊಂಡ್ರು ಚಿಕ್ಕದಾಗಿ ನಿಲ್ಸೋಕ್ಕೆ ಇಷ್ಟಪಡಲ್ಲ. ಕೇವಲ 1 ವರ್ಷದಲ್ಲಿ ಅದು 10 ಹಸುವಿಂದ ಶುರುವಾಗಿದ್ದು 100 ಹಸು ಆಯಿತು. ಒಬ್ಬ ರೈತನಾಗಿ ಈಗ ಎಲ್ಲಿ ನಮ್ಮ ಹಲವಾರು ಜನ ರೈತರು ಬಂದಿದ್ದೀರಾ ನೀವು, ನಮ್ಮ ಮಲ್ಲಾಡಿ ಹಳ್ಳಿಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ ಆ ಹಸುಗೂ ಮೇವು ಬೆಳೆಯೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ಅಲ್ಲಿ ಕ್ಲೋರಿನ್ ಅಂಶ ಜಾಸ್ತಿ ಇರೋದ್ರಿಂದ ಮೇವು ಬೆಳೆಯೋಕ್ಕಾಗ್ತಿರಲಿಲ್ಲ. ಮತ್ತು ಈ 100 ಹಸುದು ಸಗಣಿ ಬಂದಿದ್ದು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಶುರುವಾದಾಗ 2010ನೇ ಇಸ್ವಿಯಲ್ಲಿ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೇವಲ ಒಂದು ಪ್ರಾಡಕ್ಟು, ಇವತ್ತಿಗೂ ಇದೆ ಆ ಪ್ರಾಡಕ್ಟು, ನಮ್ಮ ನಿಂತಿಗಲ್ಲಲ್ಲೂ ಇದೆ. ಭೂಮಿಕಾ ಅಂತ ಏನು ಶುರುವಾಯ್ತು 15 ವರ್ಷದಿಂದ, ಆ ಸಗಣಿಯಿಂದ ಮಾಡಿರ್ತಕ್ಕಂಥ ಸಾವಯವ ಗೊಬ್ಬರ ಒಂದು ಪ್ರಾಡಕ್ಟಿಂದ ಶುರುವಾಗಿದ್ದು ಇವತ್ತು ನಮ್ಮ ಪ್ರಾಡಕ್ಟಲ್ಲಿ ರಿಸರ್ಚ್ ಪ್ರಾಡಕ್ಟು 127 ಪ್ರಾಡಕ್ಟ್ಸ್ ಇದೆ. ಇವತ್ತೊಬ್ಬ ರೈತ, ನೀವು ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ಥರದ ಬೆಳೆ ಆಗ್ಬೋದು, ಸುಮಾರೊಂದು 19 ರೀತಿಯಾದ ಬೆಳೆಗಳಿಗೆ ಒಬ್ಬ ರೈತ ಮುಂದೆ ಬಂದು ನಾನು ಯಾವುದೇ ರೀತಿಯಾದ ಕೆಮಿಕಲ್ಲು ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಅಂದರೆ ಅದಕ್ಕೆ ಕಂಪ್ಲೀಟಾಗಿ ಸಾವಯವ ಗೊಬ್ಬರನೇ ಯೂಸ್ ಮಾಡಿ ಅಧಿಕ ಇಳುವರಿ ತಂದು ಕಡಿಮೆ ಖರ್ಚಲ್ಲಿ ಮಾಡ್ತಕ್ಕಂಥ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಥವಾ POP ನಮ್ಮ ಕಂಪ್ನಿ ಹತ್ರ ಇದೆ. ಇಷ್ಟೇ ಅಲ್ಲದೆ ಈ 15 ವರ್ಷದಲ್ಲಿ ಕೇವಲ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆದಂಥ ಕಂಪನಿ
ಇವತ್ತು ನಮ್ಮ ಕರ್ನಾಟಕ ಬಿಟ್ಟು ಭಾರತ ದೇಶದಲ್ಲಿ 7 ರಾಜ್ಯಕ್ಕೆ ಹೋಗ್ತಾ ಇದೆ. ಇದ್ರ ಜೊತೆಗೆ ಕಳೆದ 2 ವರ್ಷದಿಂದ 12 ವಿವಿಧ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಇದೊಂದು ಸಣ್ಣ ಮಾಹಿತಿ ಕೊಟ್ಟು ನಾನು ಮುಂದಿನ ಸಭಾ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿದು ಈ ಕನಸು ಕಟ್ಟದಂಥ ವ್ಯಕ್ತಿ ನಮ್ಮ ಜೊತೆ ಇರೋದ್ರಿಂದ ಅವ್ರ ಬಾಯಲ್ಲೇ ಕೇಳಿದ್ರೆ ಅದು ರೈತರಿಗೆ ಇನ್ನೂ ಮಾಹಿತಿಪೂರ್ವಕವಾಗಿರುತ್ತೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ನಮ್ಮ ಇದೊಂದು ಭಾಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಯಾಕಂದರೆ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಒಂದು ಫರ್ಟಿಲೈಸರ್ ಕಂಪ್ನಿಲೂ ಕೂಡ ನಾನೊಬ್ಬ ಮ್ಯಾನೇಜರ್ ಆಗಿನೂ ಕೆಲಸ ಮಾಡಿ MCF ಅಲ್ಲಿ ನಾನೊಂದು 2004 ಇಂದ 2008 ಗಂಟೆ ನಾನು ಕೂಡ MCF ಅಲ್ಲಿದ್ದೆ. ಸುಮಾರು ಜನ ಡೀಲರ್ಸ್ಗಳನ್ನ ನಾನು ಹತ್ರದಿಂದ ನೋಡಿರ್ತೀನಿ. ಎಲ್ಲ ಡೀಲರ್ಸ್ಗಳು ಹೆಂಗಿರ್ತದೆ ಅಂತಂದರೆ ಈ ವರ್ಷ 50 ಲಕ್ಷ ಬಿಸ್ನೆಸ್ ಮಾಡಿದೆ, ನೆಕ್ಸ್ಟ್ ವರ್ಷ 1 ಕೋಟಿ ಬಿಸ್ನೆಸ್ ಮಾಡಬೇಕು, 2 ಕೋಟಿ ಬಿಸ್ನೆಸ್ ಮಾಡಬೇಕು, ಆ ರೀತಿ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ನಾವು ಬಿಸ್ನೆಸ್ ಮಾಡಿ ನಮಗೇನೋ ಒಂದು ಒಳ್ಳೆ ರೀತಿಗೆ ಬಂದಿರೋದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ರೈತರು. ಆ ರೈತರನ್ನ ಒಡಗೂಡಿ ನನ್ನ ಒಂದು ಸಂತೋಷನ ಹಂಚ್ಕೋಬೇಕು ಮತ್ತು ನಮ್ಮಲ್ಲಿರೋಂಥ ತಾಂತ್ರಿಕತೆನ ರೈತರಿಗೂ ಕೊಡಬೇಕು ಅಂತ ನಮ್ಮ ತಿಮ್ಮಪ್ಪನವರು ಏನು ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದರೆ ನಿಜವಾಗ್ಲೂ ಶ್ಲಾಘನೀಯ. ಅದು ಅಲ್ಲದೆ ಹೇಳ್ತಿದ್ರು, ಇದು ನನ್ನ ಇವತ್ತು ಸಂಸ್ಥೆ ಶುರು ಮಾಡಿ 7ನೇ ವರ್ಷ ಮತ್ತು ಆ 7ನೇ ವರ್ಷದಲ್ಲಿ ಇದು ನನ್ನ 4ನೇ ಕಾರ್ಯಕ್ರಮ ಅಂತ. ನಿಜವಲ್ಲೇ ಯಾಕಂದರೆ ಇದೊಂದು ಒಳ್ಳೆಯ ಭಾವನೆ ಮತ್ತು ಒಳ್ಳೆಯ ಚಿಂತನೆಯಿಂದ ಮಾಡ್ತಾಯಿದ್ರು. ಯಾಕಂದರೆ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಯಾವ ರೀತಿ ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದೀವಿ ಅದನ್ನು ರೈತರಿಗೂ ತಿಳಿಸ್ಬೇಕು. ಯಾಕಂದರೆ ನಾವು ಇವತ್ತು ಈ ರೀತಿ ಬೆಳೀಲಿಕ್ಕೆ ನಮ್ಮ ರೈತರೇ ಕಾರಣ. ಆ ರೈತರ ಜೊತೆ ನಾನು ಒಂದು ದಿನನ ಹಂಚ್ಕೋಬೇಕು ಅನ್ನೋದು ಇದೆಯಲ್ಲ, ನಿಜವಲ್ಲೂ ಹ್ಯಾಟ್ಸ್ ಆಫ್ ಸರ್. ಮತ್ತು ಈಗಾಗಲೇ ಹೇಳಿದ್ರು, ಯಾಕಂದರೆ ನಾವು ಅಮೃತ್ ಆರ್ಗ್ಯಾನಿಕ್ಸ್ ನಾನು ಕೂಡ ಇಲಾಖೆಯಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದೀನಿ. ಅಮೃತ್ ಆರ್ಗ್ಯಾನಿಕ್ಸ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ, ನಮ್ಮ ಇಲಾಖೆಯಲ್ಲಿ ಸುಮಾರು ತಮ್ಮ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಸಬ್ಸಿಡಿಲೂ ಕೂಡ ಕೊಡ್ತಾಯಿದ್ದೀವಿ ಸರ್. ಯಾಕಂದರೆ ರೈತರುಗಳಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಬೇರೆ ಇದೇ ಪ್ರಾಡಕ್ಟ್ಗಳು ಏನು NPK ಕನ್ಸೋರ್ಷಿಯ ಆಗಿರ್ಬೋದು, ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಬೇರೆ ಅದೇ ಸಂಸ್ಥೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ರಿಸಲ್ಟು ಅಷ್ಟೇ ಚೆನ್ನಾಗಿರ್ತದೆ. ಮತ್ತು MRP ರೇಟ್ಗಳು ಕೂಡ ನಮ್ಮ ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಭಾಳ ಕಾಂಪಿಟೇಟಿವ್ ಪ್ರೈಸ್ ಇಟ್ಟಿರ್ತಾರೆ ಮತ್ತು ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ತೀರಾ ಹತ್ರದಿಂದನೂ ನೋಡಿದ್ದೀವಿ. ನಾವು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನ ಸಹಾಯಧನದಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ ಸರ್. ಮತ್ತು ಈ ಒಂದು ಸಭೆ ಮುಖಾಂತರ ನಾನು ತಮ್ಮಲ್ಲಿ 1-2 ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈಗ ನಿಮಗೆ ಗೊತ್ತೇ ಇದೆ, ಯಾಕಂದರೆ ನಮ್ಮ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧಗಳಲ್ಲಿ, ಸ್ವಲ್ಪ ಅಮೇರಿಕದ ಯುದ್ಧಗಳಲ್ಲಿ ಈಗ ನಮಗೆ ಮುಖ್ಯವಾಗಿ ಸುಮಾರು ಕಚ್ಚಾ ವಸ್ತುಗಳು ನಮ್ಮ ದೇಶಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಅಡೆತಡೆ ಆಗ್ತಾಯಿದೆ. ಅದರಲ್ಲಿ ನಮಗೆಲ್ಲರಿಗೂ ಗೊತ್ತಿರೋದೇನು, ಗ್ಯಾಸ್ ಬರ್ತಾ ಇಲ್ಲ, LPG ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆಲ್ಲ ಚಿಂತನೆ ಇದೆ. ಅದರಲ್ಲಿ ಮುಖ್ಯವಾಗಿ ಫಾಸ್ಫರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡು ಕೂಡ ಅದೇ ಮುಖಾಂತರ ನಮಗೆ ಸೌತ್ ಆಫ್ರಿಕಾ ಮತ್ತು ಆ ಮಾರ್ಗದಲ್ಲೇ ಬರಬೇಕಾಗಿರೋದ್ರಿಂದ ಅವಕ್ಕೂ ಕೂಡ ಸ್ವಲ್ಪ ಅಡೆತಡೆ ಆಗಿದೆ. ಈ ಅಡೆತಡೆ ಆಗಿದ್ದರಿಂದ ನಮ್ಮ ಮುಖ್ಯವಾಗಿ ನಮ್ಮ ರಸಗೊಬ್ಬರ ಪ್ರೊಡಕ್ಷನ್ ಮೇಲೂ ಕೂಡ ಅದ್ರ ಮೇಲೂ ಕೂಡ ಇಂಪ್ಯಾಕ್ಟ್ ಬೀಳ್ತಾಯಿದೆ. ಇದರಿಂದನೂ ಕೂಡ ನಮ್ಮ ಪ್ರೊಡಕ್ಷನ್ನು ಕೂಡ ಸಮಸ್ಯೆ ಆಗ್ತಾಯಿದೆ. ಸುಮಾರು ರಸಗೊಬ್ಬರ ಕಂಪ್ನಿ ಪ್ರೊಡಕ್ಷನ್ಸ್ಗಳು ಕೂಡ ಸ್ವಲ್ಪ ಏರುಪೇರು ಆಗ್ತಾಯಿದೆ. ನಿಮಗೆಲ್ಲ ಗೊತ್ತೇ ಇರಬೇಕು, ನಮ್ಮಲ್ಲಿ ಫರ್ಟಿಲೈಸರ್ಲಿ 2 ಥರ ಫರ್ಟಿಲೈಸರ್ ಬರ್ತದೆ. ಒಂದು ಕಂಟ್ರೋಲ್ಡ್ ಫರ್ಟಿಲೈಸರ್, ಇನ್ನೊಂದು ಡಿಕಂಟ್ರೋಲ್ಡ್ ಫರ್ಟಿಲೈಸರ್ ಅಂತ. ಈ ಕಂಟ್ರೋಲ್ಡ್ ಫರ್ಟಿಲೈಸರ್ ಅಂತಂದರೆ ಯೂರಿಯಾ ಬರ್ತದೆ. ಡಿಕಂಟ್ರೋಲ್ಡ್ ಫರ್ಟಿಲೈಸರ್ ಅಂತಂದರೆ ನಮ್ಮ ಫಾಸ್ಫರಸ್ ಮತ್ತು ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ಸ್ ಬರ್ತವೆ. ಇದರಲ್ಲೂ ಕೂಡ ಅಮೋನಿಕಲ್ ನೈಟ್ರಿಕ್ ಆ್ಯಸಿಡು ಕೂಡ ನಮಗೇನು ಅದು ಕೂಡ ಇಂಪೋರ್ಟೆಡ್ಡೇ. ನಮ್ಮಲ್ಲಿ ಆಲ್ಮೋಸ್ಟ್ ಯೂರಿಯಾ ಬರೋದೆಲ್ಲ ಇಂಪೋರ್ಟೆಡ್ ಯೂರಿಯಾನೇ ಬರೋದು. ಇಫ್ಕೋದವ್ರು ಏನೋ ನಮ್ಮಲ್ಲಿ ಯೂರಿಯಾ ಇಂಪೋರ್ಟ್ ಮಾಡ್ಕೊತೀವಿ, ನಮ್ಮದೆಲ್ಲ ಇಂಪೋರ್ಟೆಡ್ ಯೂರಿಯಾನೇ ಬರೋದು. ಈ ಹಿನ್ನೆಲೆಯಲ್ಲಿ ಏನಾಗ್ತದೆ, ಸ್ವಲ್ಪ ನಾವು ಅತ್ಯಂತ ರಸಗೊಬ್ಬರದ ಮೇಲೆ ಡಿಪೆಂಡ್ ಆಗ್ತಾ ಹೋಯಿತು ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ, ಇವತ್ತು ಈ ಯುದ್ಧ ಶುರುವಾಗೈತೆ, ಇನ್ನು ಮುಂದೆ ಇನ್ಯಾವುದೋ ಯುದ್ಧ ಬರ್ಬೋದು, ಇನ್ನೇನೋ ಒಂದು ಅಡೆತಡೆ ಆಗ್ಬೋದು. ಈಗ ನಮಗೇನು ಸರಬರಾಜು ಮಾಡ್ತಾ ಇರೋದು, ನಮಗೆ ಇಂಪೋರ್ಟ್ ಮಾಡ್ತಾ ಇರೋ ಅಂಥ ಆ ಕಂಟ್ರಿಗಳು ನಮಗೆ ಅವರು ನಿಲ್ಲಿಸ್ಬಿಡ್ಬೋದು. ಆಗ ಮುಂದಿನ ನಮ್ಮ ಕೃಷಿ ಬಗ್ಗೆ ಏನು ಅಂತ, ನಮ್ಮಲ್ಲಿರೋವಂತಹ 175 ಕೋಟಿ ಜನಸಂಖ್ಯೆಗಳಿಗೆ ನಮಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಯಾವ ರೀತಿ ಉತ್ಪಾದನೆ ಮಾಡಬೇಕು, 100% ನಾವು ಫರ್ಟಿಲೈಸರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ, ಕೆಮಿಕಲ್ ಫರ್ಟಿಲೈಸರ್ಸೇ ಡಿಪೆಂಡ್ ಆಗಿಬಿಟ್ಟು, ಕೆಮಿಕಲ್ ಪೆಸ್ಟಿಸೈಡ್ಸೇ ಡಿಪೆಂಡ್ ಆಗಿಬಿಟ್ರೆ ನಮ್ಮ ಮುಂದಿನ ಆಹಾರ ಉತ್ಪತ್ತಿ ಏನು, ನಮ್ಮಲ್ಲಿರುವಂಥ ಇರೋಂಥ ಜನಸಂಖ್ಯೆಗೆ ಯಾವ ರೀತಿ ನಾವು ಪೀಳಿಗೆಗೆ ಒಂದು ಉತ್ತಮವಾದ ಆರೋಗ್ಯಕರವಾದ ಆಹಾರ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತಿಸಬೇಕಾಗಿದೆ. ಇದು 1ನೇ ಭಾಗ. 2ನೇ ಭಾಗ ಏನು ಅಂತಂದರೆ, ನಮ್ಮ ದೇಶದ ಏನು ಭಾರತಿಕ ನಮ್ಮೊಂದು ಬಜೆಟ್ ಇದೆ, ಆ ಬಜೆಟ್ಲಿ 21% ಅಂದರೆ ನಿಯರ್ಲಿ 160
160 ಲಕ್ಷ ಕೋಟಿ ಫರ್ಟಿಲೈಸರ್ಗೆ ನಾವು ಸಬ್ಸಿಡಿ ಕೊಡ್ತಾಯಿದ್ವಿ. ಎಷ್ಟೋ ಜನ ರೈತರುಗಳಿಗೆ ಗೊತ್ತಿಲ್ಲ, ಯೂರಿಯಾ 265 ರೂಪಾಯಿ ಸಿಗ್ತದೆ ಅಂತ ತಿಳ್ಕೊಂಡಿದ್ರಿ. ಯೂರಿಯಾ ಒಂದು ಮೂಟೆ 2,000 ರೂಪಾಯಿ ಇರ್ತದೆ, 1,350 ರೂಪಾಯಿ ನಾವು ನಿಮ್ಗೆ ಸಬ್ಸಿಡಿ ಕೊಡ್ತೀವಿ. ಈಗ ತಾನೇ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಶ್ರೀಯುತ ಭಾಗೀರಥಿ ಮುರಳಿ ಮೇಡಮ್ ಅವರು ಈ ಒಂದು ಸಭೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಗುಚ್ಛವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಿಂದ ರಸಗೊಬ್ಬರಕ್ಕೆ 160 ಲಕ್ಷ ಕೋಟಿ ಸಹಾಯಧನವನ್ನು ಕೊಡ್ತಾಯಿದ್ವಿ. ನಮ್ಮ ರೈತರುಗಳಿಗೆ ಅದು ಗೊತ್ತಿಲ್ಲ. 263 ರೂಪಾಯಿಗೆ ಒಂದು ಚೀಲ ಯೂರಿಯಾ ಅಂದರೆ ಒಂದು 2,000 ರೂಪಾಯಿ ಯೂರಿಯಾ ಫುಲ್ ಕಾಸ್ಟ್ ಇದೆ. 1,650 ರೂಪಾಯಿ MRP, ನಾವು 1,650 ರೂಪಾಯಿ ಸಹಾಯಧನ ಕೊಡ್ತೀವಿ. ಮತ್ತು 235 ರೂಪಾಯಿ ಮಾತ್ರ ಅದು ಕಂಟ್ರೋಲ್ ಫರ್ಟಿಲೈಸರು. ಈ ಡಿಕಂಟ್ರೋಲ್ ಫರ್ಟಿಲೈಸರ್ಸ್ಗೂ ಮತ್ತು ಕಂಟ್ರೋಲ್ ಫರ್ಟಿಲೈಸರ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಕಂಟ್ರೋಲ್ ಫರ್ಟಿಲೈಸರ್ಸ್ಗೆ MRP ಫಿಕ್ಸ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ನೀವು ಕಳೆದ ಒಂದು 5-6 ವರ್ಷದಿಂದ 8-10 ವರ್ಷದಿಂದನೂ ಕೂಡ 263 ರೂಪಾಯಿ 55 ಪೈಸೆನೇ ಐತೆ ಯೂರಿಯಾಗೆ. ಪ್ರೊಡಕ್ಷನ್ ಕಾಸ್ಟು ಜಾಸ್ತಿ ಆದಷ್ಟು ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯಧನವನ್ನು, ನೀವು 2,000 ರೂಪಾಯಿ ಆದರೆ 1,650 ರೂಪಾಯಿ ಕೊಡ್ತೀನಿ, 2,500 ಆಯಿತು ಅಂದರೆ 2,150 ರೂಪಾಯಿ ಸಹಾಯಧನನ ಕೇಂದ್ರ ಸರ್ಕಾರದ ಕೊಡ್ತಾಯಿದ್ದಾರೆ. ಆದರೆ ರೈತ ಕಟ್ಟ ಅಂತ ಅಮೌಂಟ್ ಬರುತ್ತೆ. ಕಂಟ್ರೋಲ್ ಫರ್ಟಿಲೈಸರ್, ಡಿಕಂಟ್ರೋಲ್ ಫರ್ಟಿಲೈಸರ್ ಅಂತ ಏನಂದರೆ ಇದು ಸಂಬಂಧಪಟ್ಟ ಸಂಸ್ಥೆಗೆ ಅದನ್ನು ಪ್ರೈಸ್ನ ನಿಗದಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಫಾರ್ ಎಕ್ಸಾಂಪಲ್ DAP ಆಗಿರ್ಬೋದು, 10-26 ಆಗಿರ್ಬೋದು, 17 ಆಗಿರ್ಬೋದು, 15 ಆಗಿರ್ಬೋದು, ಇವಕ್ಕೆ ಸಬ್ಸಿಡಿ ಇಷ್ಟು ಫಿಕ್ಸ್ಡು ಅಂತ ಇರ್ತದೆ. ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯಿತು ಅಂದರೆ ಸಂಬಂಧಪಟ್ಟ ಸಂಸ್ಥೆ ಅದಕ್ಕೆ MRPನ ಸ್ವಲ್ಪ ಮ್ಯಾಚ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರದವರು ಹಲವಾರು ಯೋಜನೆಗಳು, ಈಗ ನಮ್ಮಲ್ಲೂ ಕೂಡ ನೈಸರ್ಗಿಕ ಕೃಷಿ ಮಿಷನ್ ಅಂತ ಯೋಜನೆ ತಂದಿದೆ. ಅಂದರೆ ಎಲ್ಲ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಉದ್ದೇಶ ಏನು ಅಂತಂದರೆ ಮಣ್ಣಿನ ಸತ್ವನ ಉಳಿಸ್ಕೋಬೇಕು. ಈ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ರಾಸಾಯನಿಕ ಗೊಬ್ಬರನೇ ಬಳಸ್ತಾ ಹೋದರೆ, ಅತ್ಯಂತ ಕೀಟನಾಶಕಗಳು, ಕಳೆನಾಶಕಗಳು ಇವುಗಳನ್ನೇ ಬಳಸ್ತಾ ಹೋಯಿತು ಅಂದರೆ ಮುಂದಿನ ನಮ್ಮ ಪೀಳಿಗೆಗೆ ನಾವು ಉತ್ತಮವಾದ ಮಣ್ಣು ಕೊಡೋಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸಾವಯವ ಅಂಶನೂ ಸ್ವಲ್ಪ ಸೇರಿಸ್ಕೊಂಡು ಅಟ್ ಎ ಟೈಮ್ ನಾವು ರಸಗೊಬ್ಬರನ ಝೀರೋ ಮಾಡೋದು ಬದಲು ನಾವು ಏನಂತೀರಿ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಾವಯವದ ಜೊತೆಗೆ ಅವಶ್ಯಕತೆಗಿರುವಂತಹ ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮಗೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟನ್ನೇ ಬಳಸೋ ಹಾಗೆ ಅಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಮಾಡಬೇಕು, ಒಂದು ವ್ಯವಸಾಯ ಮಾಡಬೇಕು, ಒಂದು ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನ ಕೇಂದ್ರ ಸರ್ಕಾರದವರು ತಂದಿದ್ದಾರೆ, ರಾಜ್ಯ ಸರ್ಕಾರದವರು ತಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎಸ್ಪೆಷಲಿ ಯೂರಿಯಾನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು. ಯಾಕಂದರೆ ಯೂರಿಯಾ ಬರೀ 2 ಥರ ಯೂರಿಯಾ ಬರುತ್ತೆ. ಅಗ್ರಿಕಲ್ಚರ್ ಗ್ರೇಡ್ ಯೂರಿಯಾ ಅಂತ ಬರುತ್ತೆ, ಫ್ಯಾಕ್ಟ್ರಿ ಗ್ರೇಡ್ ಯೂರಿಯಾ ಅಂತ ಬರುತ್ತೆ. ಫ್ಯಾಕ್ಟ್ರಿ ಗ್ರೇಡ್ ಯೂರಿಯಾ 2,150 ರೂಪಾಯಿ ಇದೆ, ಅಗ್ರಿಕಲ್ಚರ್ ಗ್ರೇಡ್ ಯೂರಿಯಾ 265 ರೂಪಾಯಿ ಇದೆ. MRP ಎರಡಕ್ಕೂ ಸೇಮೇ, ಬ್ಯಾಗಲ್ಲಿ ಮಾತ್ರ ಡಿಫ್ರೆನ್ಸು. ರೈತರು ಬಳಸೋವಂಥದ್ದು ಅಗ್ರಿಕಲ್ಚರ್ ಗ್ರೇಡ್ ಯೂರಿಯಾ, ಒಂದು ಪ್ಲೈವುಡ್ ಫ್ಯಾಕ್ಟ್ರಿನೋ, ಇಂಡಸ್ಟ್ರಿಯಲ್ಲು, ಟೆಕ್ಸ್ಟೈಲ್ಸು, ಕಾಸ್ಮೆಟಿಕ್ಸು, ಬೇರೆ ಹಲವಾರು ಇಂಡಸ್ಟ್ರೀಸ್ಗಳಿಗೂ ಕೂಡ ನಮ್ಮ ಯೂರಿಯಾ ಫರ್ಟಿಲೈಸರ್ ಬೇಕಾಗುತ್ತೆ. ಇದು ಕಾಸ್ಮೆಟಿಕ್, ಇದಕ್ಕೆ ಫ್ಯಾಕ್ಟ್ರಿ ಗ್ರೇಡ್ ಯೂರಿಯಾ ಅಂತ ಕರಿತೀವಿ. ಈ ಯೂರಿಯಾನ ನಮ್ಮ ರೈತರುಗಳು ಯಾವುದೇ ಕಾರಣಕ್ಕೂ ಬೇರೆ ಫ್ಯಾಕ್ಟ್ರಿಗಳು ಬೇರೆ ಥರಕ್ಕೆ ಮಿಸ್ಯೂಸ್ ಆಗೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಈ ಸಲ ನಾವು ನೆನ್ನೆನೂ ಕೂಡ ನಾನು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಎಲ್ಲ ನಮ್ಮ ರಸಗೊಬ್ಬರ ಮಾರಾಟಗಾರರು, ಪ್ಯಾಕ್ಸ್ನ ನಿರ್ದೇಶಕರು ಎಲ್ಲರನ್ನೂ ಕರೆದು ಕೂಡ ಒಂದು ತರಬೇತಿಯನ್ನು ಕೂಡ ಮಾಡಿದ್ದೀವಿ. ಒಂದು ತರಬೇತಿಯನ್ನು ಕೂಡ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಯೂರಿಯಾ ರಸಗೊಬ್ಬರನ ಕೊಡಬೇಕು ಮತ್ತು ಕಿಸಾನ್ ತಂತ್ರಾಂಶದಲ್ಲೇ ರೈತರಿಗೆ ವಿತರಣೆ ಮಾಡಬೇಕು ಅಂತ ನಾನು ನಮ್ಮ ಇಲ್ಲಿರುವಂಥ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೀವು ಯಾವುದೇ ರಸಗೊಬ್ಬರ ಮಳಿಗೆಗೆ ಹೋದರೂ ಕೂಡ ನಿಮ್ಮಲ್ಲಿ ಅವರು ಆಧಾರ್ ನಂಬರ್ನ ಕೇಳ್ತಾರೆ. ಯಾಕಂದರೆ ನಿಮಗೆ ಯಾವುದೇ ರಸಗೊಬ್ಬರ ಕೊಡಬೇಕು ಅಂದ್ರೂ ನಿಮ್ಮ ಆಧಾರ್ ನಂಬರ್ ಕೊಡಬೇಕು. ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹೇಳಿದ ಮೇಲೆ ನಿಮ್ಮ ಹೆಸರಲ್ಲಿ ಬಿಲ್ ಜನ್ರೇಟ್ ಆಗುತ್ತೆ. ಆದ್ದರಿಂದ ನೀವು ಅದನ್ನು ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳಬೇಡಿ. ಪ್ಯಾಕ್ಸ್ ಅವರಾಗಿರ್ಬೋದು, ಒಂದು ಖಾಸಗಿ ಮಾರಾಟಗಾರರಾದಾಗ ಅವರು ನಿಮ್ಮಲ್ಲಿ ಬಂದು ನೀವು ಅವರಲ್ಲಿ ಬೇರೆ ರಸಗೊಬ್ಬರ ತಗೊಳ್ಳೋದ್ರ ಜೊತೆಗೆ ಯೂರಿಯಾನು ತಗೊಂಡಾಗ ನಿಮ್ಮ ಆಧಾರ್ ನಂಬರನ್ನು ಕೂಡ ಕೇಳ್ತಾರೆ. ನಿಮ್ಮ ಆಧಾರ್ ನಂಬರ್ನ ಕೊಡಬೇಕಾಗತ್ತೆ. ಆಕೆ ಒಂದು OTP ಬರುತ್ತೆ. ಆ OTP ಮಾಡಿದ್ಮೇಲೆ ನಿಮ್ಮ ಹೆಸರು ಬಿಲ್ ಜನರೇಟ್ ಆಗುತ್ತೆ. ಮತ್ತು ಅವರು ಏನು MRP ದರ ನಿಗದಿ ಆಗಿರುತ್ತೆ ಅದೇ MRP ದರದಲ್ಲೇ ಮಾರಾಟ ಮಾಡಬೇಕು. ಮತ್ತು ಇನ್ನೊಂದು ಇದನ್ನು ಮುಂದುವರೆದ ಭಾಗವಾಗಿ ಹೇಳೋದೇನು ಅಂತಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಈಗೇನು ನಾವು ಹಲವಾರು ದೇಶಗಳಿಂದ ನಾವು ಹಲವಾರು ಕಚ್ಚಾ ವಸ್ತುಗಳನ್ನ ಆಮದು ಮಾಡ್ಕೊತಾ ಇದ್ವಿ. ಈ ಕಚ್ಚಾ ವಸ್ತುಗಳು ಮುಂದಿನ ದಿನದಲ್ಲಿ ಆ ಒಂದು ದೇಶಗಳು ನಮಗೆ ಕೊಡೋದಿಲ್ಲ, ನಾನು ನಿಲ್ಲಿಸ್ಬಿಡ್ತೀವಿ ಅಂತಂದಾಗ ಮುಂದಿನ ಏನೇನು ಅಂತ, ಅದಕ್ಕೆ ಪರ್ಯಾಯನೇ ಒಂದು ಸಾವಯವ ಗೊಬ್ಬರ. ಈ ಒಂದು ಈಗ ಆಲ್ರೆಡಿ ನಮ್ಮ ಆರ್ಗ್ಯಾನಿಕ್ ಫರ್ಟಿಲೈಸರ್ CEO ಅವ್ರು ಹೇಳ್ತಿದ್ರು, ನಾವು ಪ್ರತಿಯೊಂದು ಕ್ರಾಪ್ ವೈಸ್ POP ಮಾಡಿದ್ದೀವಿ ಅಂತ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ. ನಾವು ಅವ್ರ ಆ ಕಂಪ್ನಿನ ನಾನು ಒಂಥರ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ಗೆ
ಸ್ವಲ್ಪ ನೀವು ಮುನ್ನೋಗಬೇಕು ಅಂತ ನಾವು ಒಂದು ಕೃಷಿ ಇಲಾಖೆ ಪರವಾಗಿ ನಮ್ಮ MLA ಮೇಡಮ್ ಅವರ ಸಮ್ಮುಖದಲ್ಲಿ ತಮ್ಮನ್ನು ಕೇಳ್ಕೊತೀನಿ. ಏನಂತಂತಂದರೆ 100% ಕೆಮಿಕಲ್ಲೇ ಬಳಸ್ತಾ ಹೋಯಿತು ಅಂತಂದರೆ ಮುಂದಿನ ದಿನದಲ್ಲಿ ನಿಮ್ಮ ಭೂಮಿಯ ಹವಾಗುಣ ಆಗಿರ್ಬೋದು, ಅದ್ರಲ್ಲಿ ಫಿಸಿಕೋ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಇನ್ನು ಅದು ಈಗ ನೀವು ಸುಮಾರು ಮಣ್ಣಲ್ಲಿ ಎರೆಹುಳುಗಳೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಆದ್ದರಿಂದ ಸ್ವಲ್ಪ ಮಣ್ಣಿನಲ್ಲಿ ಸಾವಯವ ಸತ್ವ ಹೆಚ್ಚಿಸ್ಕೋಬೇಕು. ಈ ನೆಲೆಯಲ್ಲಿ ನಾವು ಈ ವರ್ಷ ನಮ್ಮ MLA ಮೇಡಮ್ನ ಪರ್ಮಿಷನ್ ತಗೊಂಡು ಈ ವರ್ಷ ನಮಗೆ 3 ಗ್ರಾಮ ಕೊಟ್ಟಿದ್ದಾರೆ ಮೇಡಮ್. ತಾವು 3 ಗ್ರಾಮನ ನಾವು ಫುಲ್ಲು ಮಣ್ಣನ್ನು ಅದನ್ನ ಕಲೆಕ್ಷನ್ ಮಾಡಿ ಅದು ರಿಪೋರ್ಟ್ಸ್ನ ಪ್ರತಿಯೊಬ್ಬರು ರೈತರಿಗೆ ನಾವು ಉಚಿತವಾಗಿ ಪ್ರತಿ ಮಣ್ಣನ್ನು ಪರೀಕ್ಷೆ ಮಾಡಿ ತಾವು ಯಾವ 3 ಗ್ರಾಮ ಅಂತ ತಾವು ಹೇಳಿದ್ರೆ ಮೇಡಮ್, ಅದನ್ನ ತಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಬೇಕಾಗಿತ್ತು ಮೇಡಮ್. ಆ 3 ಗ್ರಾಮಗಳಲ್ಲಿ ನಾವು ಎಲ್ಲ ರೈತರುಗಳದನ್ನು ಉಚಿತವಾಗಿ ಪರೀಕ್ಷೆ ಮಾಡಿ ನಿಮ್ಮ ಮಣ್ಣಿನ ಪ್ರಸ್ತುತ ಸ್ಥಿತಿ ಹೇಗಿದೆ, ಇದಕ್ಕೆ ನಿಮ್ಗೆ ಯಾವ್ಯಾವ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಈ ಬೆಳೆ ಬೆಳೆದ್ರೆ ಈ ಬೆಳೆ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಸಾವಯವ ಗೊಬ್ಬರ, ಎಷ್ಟು ಪ್ರಮಾಣದಲ್ಲಿ ನೀವು ರಾಸಾಯನಿಕ ಬಳಸಬೇಕು, ಅದರಿಂದ ನೀವು ಯಾವ ರೀತಿ ಇಳುವರಿ ಪಡಿಬೋದು ಅನ್ನೋದಕ್ಕೋಸ್ಕರ ಪ್ರತಿ ತಾಲೂಕಿಗೂ ಒಂದು 3 ಗ್ರಾಮನ ನಿಮ್ಮ ಸಂಬಂಧಪಟ್ಟ ಶಾಸಕರನ್ನು ಕನ್ಸಲ್ಟ್ ಮಾಡಿ ಅವರಿಂದನೇ ಅನುಮತಿ ಪಡೆದು ನಮಗೆ ಕೇಂದ್ರ ಕಚೇರಿಗೆ ಕಳಿಸಿ ಅಂತ ಒಂದು ಮಾಹಿತಿನೂ ಕೂಡ ಮೊನ್ನೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್. ನಾವು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆದಷ್ಟು ಕೂಡ ಮಣ್ಣನ್ನು ಉಳಿಸ್ಬೇಕು, ಮಣ್ಣಿನ ರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಮಣ್ಣು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸಹಕಾರ ಸಂಘಗಳಾಗಿರ್ಬೋದು, ನಮ್ಮ ಇಲಾಖೆ ಆಗಿರ್ಬೋದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಕೈ ಜೋಡಿಸ್ತಾ, ಎಲ್ಲರೂ ಕೂಡ ಶ್ರಮ ಪಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕೂಡ ಒಂದು ಮುನ್ನಡಿ ಮಾಡ್ತಾಯಿದ್ದೀವಿ. ಮಣ್ಣನ್ನು ಉಳಿಸೋಣ, ಮುಂದಿನ ಜೀವನಕ್ಕೆ ಉತ್ತಮವಾದ ಆರೋಗ್ಯಕರ ಆಹಾರವನ್ನು ಕೊಡೋಣ, ಆದಷ್ಟು ಸಾವಯವ ಗೊಬ್ಬರಕ್ಕೆ ಸ್ವಲ್ಪ ಒಂದು ದಿಟ್ಟ ಹೆಜ್ಜೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟೋದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾವು ಸುಮಾರು 85ನೇ ಇಸ್ವಿವರೆಗೆ ಒಟ್ಟಿಗೆ ಕಾಲೇಜಲ್ಲಿದ್ದವರು, ಫಿಲಮಿನ ಕಾಲೇಜು ವಿದ್ಯಾರ್ಥಿಗಳು, ಹಾಸ್ಟೆಲಲ್ಲಿದ್ದೆವು. ಒಂದು ನಾಟಕ ಎಲ್ಲ ಮಾಡಿ ಭಾಳ ಆರಾಮದಲ್ಲಿ ಇದ್ದೆವು. ಇತ್ತೀಚೆಗೆ ಮತ್ತೆ ಅವರಿಗೆ ಪರಿಚಯ ಇತ್ತು ನಮ್ಮದು ಮೊದಲೇ. ನೀವು ಬರಬೇಕು ಅಂತೇಳಿ ಸುಮಾರು 1.5 ತಿಂಗಳಿಗಿಂತ ಹಿಂದೆ ಈ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಇರಬೇಕಿತ್ತು ಕಾರ್ಯಕ್ರಮ. MLA ಅವರಿಗೆ ಅವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದ್ದ ಕಾರಣ ಅದನ್ನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ತಿಮ್ಮಪ್ಪಣ್ಣ ಭಾಳ ಕಾಲೇಜಿನಲ್ಲಿರುವಾಗಲೂ ಭಾಳ ಒಳ್ಳೆಯ ಸಹೋದ್ಯೋಗಿ, ಏನಾದರೂ ಮಾಡಬೇಕು ಅಂತ ಹೇಳುವಂಥ ಕಾಳಜಿ ಇರುವಂಥ ವ್ಯಕ್ತಿ. ಹಾಗೆ ಅವರ ಹಿರಿಯರ ವಿಚಾರವನ್ನು ಹೇಳಿ ಅವರು ಈ ಉದ್ಯಮಕ್ಕೆ ಬರಲಿಕ್ಕೆ ಅವಕಾಶ ಆಯಿತು. ಒಂದು ರೀತಿ ಸರ್ಕಾರಿ ಉದ್ಯೋಗದಲ್ಲಿದ್ದವರು, ಅವರು ಉದ್ಯೋಗವನ್ನು ಬಿಟ್ಟು ಸ್ವಉದ್ಯೋಗ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ರೈತರಿಗೆ ಬೇಕಾಗುವಂಥ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಂಬ ಈ ವ್ಯವಸ್ಥೆಯನ್ನು ಹಂಚಿಕೊಂಡು ಇಲ್ಲಿ ನಿಂತಿಕಲ್ನಲ್ಲಿ ಸುಮಾರು 5 ಗೋಡೌನ್ನಲ್ಲಿ ಅವರ ಫರ್ಟಿಲೈಸರ್ ಇದೆ. ಇವತ್ತು ತಿಮ್ಮಪ್ಪಣ್ಣ ಅಷ್ಟು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು. ಒಂದು ರೀತಿಯಲ್ಲಿ ಅವರು ಫೋನಲ್ಲಿ ಮಾತಾಡ್ತಾಯಿದ್ರು, ಹೀಗೆ ನಾವು ಮಾಡ್ತಾ ಇದ್ದೇವೆ ಅಂತೇಳಿ. ಒಂದು ರೀತಿಯಲ್ಲಿ ಇವತ್ತು ರೈತನ ಜೀವನ ಭಾಳ ಸಂಕಷ್ಟದಲ್ಲಿದೆ. ರೈತ ಯಾವ ಗೊಬ್ಬರವನ್ನು ಹಾಕಬೇಕು, ಯಾವ ಮದ್ದನ್ನು ಬಿಡಬೇಕು, ಯಾವ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂದಿಗ್ಧತೆಯಲ್ಲಿ ಇದ್ದೇವೆ. ಇವತ್ತು ಸಾಕಷ್ಟು ವರ್ಷಗಳನ್ನು 25 ವರ್ಷಗಳ ಹಿಂದೆ ಸಂಪಾಜೆ, ಅರಂತೋಡು, ಮರ್ಕಂಜ, ಕಲ್ಮಕ್ಕಾರು ಹಾಗೆ ಬೇರೆ ಭಾಗದಲ್ಲಿ ಎಲ್ಲೋ ಡಿಸೀಸ್ ಬಂತು. ಈಗ ಎಲೆ ಚುಕ್ಕಿ ಬಂದ ಮೇಲೆ ಎಲ್ಲ ರೈತರು ಇವತ್ತು ಕಂಗಾಲಾಗ್ತಾ ಇದ್ದಾರೆ. ಇವತ್ತು ಕ್ರಾಪ್ ಡ್ರಾಪ್ ಆಗ್ತಾ ಇದೆ ಬೆಳೆ. ಒಂದು ಜೊತೆಗೆ ಇವತ್ತು ಹವಾಮಾನದಲ್ಲಿ ಬಹಳ ದೊಡ್ಡ ವೈಪರೀತ್ಯ ಇದೆ. ಇವತ್ತು ಟೆಂಪರೇಚರ್ ವಿಪರೀತ ಜಾಸ್ತಿ ಆಗ್ತಾ ಇದೆ. ಈ ಟೆಂಪರೇಚರಿಂದಾಗಿ ಅಡಿಕೆ ಬೆಳೆಗೆ ಯಾವ ರೀತಿ ನಾವು ಗೊಬ್ಬರವನ್ನು ಕೊಡಬೇಕು, ಯಾವ ರೀತಿ ನಾವು ಸ್ಪ್ರೇ ಮಾಡಬೇಕು, ಈ ರೀತಿಯ ವ್ಯವಸ್ಥೆಗಳು ಇವತ್ತು ರೈತನಲ್ಲಿ ಭಾಳ ಸಂದಿಗ್ಧತೆ ಆಗ್ತಿದೆ. ಸಾಕಷ್ಟು ಸಂಸ್ಥೆಗಳು ಈ ಬಗ್ಗೆ ನಿನ್ನೆ ಗುತ್ತಿಗೆರಿನಲ್ಲಿ ನಮ್ಮ MPಗಳು ಬಂದಿದ್ದರು. ಅದಲ್ಲದೆ CPCRA ಅವರಿಂದ ಒಂದು ಕಾರ್ಯಾಗಾರ ಇತ್ತು, ರೈತರ ತೋಟಕ್ಕೆ ಹೋಗಿ ಭೇಟಿ ಮಾಡುವಂಥ ಕಾರ್ಯಕ್ರಮ ಇತ್ತು. ನಾವು ಅಲ್ಲಿ ಇದ್ದೆವು. ಆ ಕಾರ್ಯಕ್ರಮದಲ್ಲಿ ಒಂದು ರೀತಿ ತುಂಬ ಅವೇರ್ನೆಸ್ ಕಾರ್ಯಕ್ರಮ ಇದೆ. ಈ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಇವತ್ತು ಸರ್ಕಾರ ಸಾಕಷ್ಟು ಸಬ್ಸಿಡಿ ಕೊಟ್ಟು ಗೊಬ್ಬರವನ್ನು ತರ್ತಾ ಇದೆ. ಅವರು ಹೇಳಿದರು, ಯೂರಿಯಾಕ್ಕೆ 200 ರೂಪಾಯಿ ಆದರೆ 1600 ರೂಪಾಯಿ, 50 ರೂಪಾಯಿ. ನಮ್ಮವರೇ ಆದ ಡಿ ವಿ ಸದಾನಂದರು ಆ ಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡ್ತಾ ಹೇಳಿದರು, ಆ ಸಂದರ್ಭದಲ್ಲಿ ನಾವು ಗೊಬ್ಬರಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ದೇವೆ ಅಂತ.
ಕೇಂದ್ರ ಸರ್ಕಾರ ಆ ಕೊಡುತ್ತಿರುವ ಹಣ ರೈತರಿಗೆ ಇವತ್ತು ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನಾವು ಇವತ್ತು ಮಣ್ಣನ್ನು ಹಾಳು ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ಅಮೃತ್ ಆರ್ಗಾನಿಕ್ ಗೊಬ್ಬರ ಅವರು ವಿದೇಶಕ್ಕೆ ಇವತ್ತು ರಫ್ತು ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದಲ್ಲಿ ಕೊಟ್ಟರೂ ಸಾಕಾಗಲಿಕ್ಕಿಲ್ಲ, ಯಾಕಂದರೆ ವಿದೇಶಕ್ಕೆ ಅವರು ಅದನ್ನು ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಹಾಗಾದರೆ ವಿದೇಶದಲ್ಲಿ ಅದನ್ನು ಉಪಯೋಗಿಸ್ತಾರೆ ಅಂತ ಆದರೆ ನಾವು ನಮ್ಮ ದೇಶದಲ್ಲಿ ಯಾಕೆ ಅದನ್ನು ಉಪಯೋಗಿಸ್ಕೊಳ್ಬಾರ್ದು? ಯಾಕೆಂದರೆ ಇವತ್ತು ವಿದೇಶದವರು ಎಲ್ಲರೂ ನಮ್ಮದನ್ನು ಕಲಿತುಕೊಂಡು ಒಳ್ಳೆಯ ದಾರಿಗೆ ಹೋಗುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದ್ದಾರೆ. ಯಾಕೆಂದರೆ ಭೂಮಿಯನ್ನು ನಾವು ಇವತ್ತು ಹಾಳು ಮಾಡ್ತಾ ಇದ್ದೇವೆ. ಇವತ್ತು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಸಾವಯವ ಕೃಷಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು. ಕೇಂದ್ರ ಸರ್ಕಾರ ಬಹಳ ದೊಡ್ಡ ರೀತಿಯ ಹಣಕಾಸಿನ ಸಹಕಾರ ಸಾವಯವ ಕೃಷಿಗೆ ಕೊಡ್ತಾರೆ. ಸಾವಯವ ಮಿಷನ್ ಅಂತೇಳಿ ಸರ್ಕಾರ ಯೋಚನೆ ಮಾಡಿದೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇವತ್ತು ಕೃಷಿ ಬೆಳೆಗೆ ಮಾತ್ರ ಅಲ್ಲ, ಮನುಷ್ಯನ ಆರೋಗ್ಯದಲ್ಲಿಯೂ ಬಹಳ ಏರುಪೇರು ಆಗ್ತಾ ಇದೆ. ಇವತ್ತು ತರಕಾರಿ ಬೆಳಿಬೇಕಾದ್ರೆ ಕೆಮಿಕಲ್ಸ್ ಕೊಡೋದು, ಕೆಮಿಕಲ್ ಸ್ಪ್ರೇ ಮಾಡೋದು, ಇವತ್ತು ಆ ರೋಗಗಳನ್ನು ನಾವು ಆಹ್ವಾನ ಮಾಡಿಕೊಳ್ಳುವಂಥ, ಅಂದರೆ ರೈತನ ಆರೋಗ್ಯದಲ್ಲಿಯೂ ಭಾಳ ಏರುಪೇರು ಆಗ್ತಾ ಇದೆ. ಇವತ್ತು ಎಲ್ಲ ಬೆಳೆಗಳಿಗೆ ಕೆಮಿಕಲ್ ಹಾಕುವುದರಿಂದ ಇವತ್ತು ನಮ್ಮ ರೈತರ ಆರೋಗ್ಯ, ಇವತ್ತು ಭಾರತ ದೇಶದಲ್ಲಿ ಶುಗರ್ ಮತ್ತು ಬಿ ಪಿ ಇಲ್ಲದವರು ಯಾರೂ ಇಲ್ಲ. ಬಿ ಪಿ ಶುಗರ್ ಎಲ್ರಿಗೂ ಇದೆ, ವೇರಿಯೇಷನ್ ಇರುವವರು ಸಾಕಷ್ಟು ಜನ. ಅದು ಕಾಯಿಲೆಯ ಅಲ್ಲ ಏನು ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ಜನ ಚಡಪಡಿಸುವಂಥ ಕಾಲದಲ್ಲಿ ನಾವು ಸಾವಯವಕ್ಕೆ ಹೋಗಬೇಕು. ಯಾಕೆಂದರೆ ಮುಂದಿನ ಜನರೇಷನಿಗೆ ನಾವೊಂದಿಷ್ಟು ಕಾಲವನ್ನು ಕಳೆದು ಮುಂದೆ ಬಂದಿದ್ದೇವೆ. ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ಫಲವತ್ತತೆಯನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಒಳ್ಳೆಯ ಆಹಾರವನ್ನು ಕೊಡುವ ರೀತಿಯಲ್ಲಿ ಇವತ್ತು ಅದನ್ನು ಯೋಚನೆ ಮಾಡಬೇಕಾದಂಥ ಕಾಲ ಬಂದಿದೆ. ಯಾಕೆಂದರೆ ನಮ್ಮಲ್ಲಿ ತುಂಬ ಹಿರಿಯರು ಇದ್ದವರು ಎಲ್ಲ ಸಾಕಷ್ಟು ವರ್ಷ ಇಲ್ಲಿ ಇದ್ದಾರೆ. ಹಿರಿಯರು ಅವರ ಆರೋಗ್ಯ ಎಲ್ಲ ಬಹಳ ಚೆನ್ನಾಗಿರ್ತಿತ್ತು. 95 ವರ್ಷದವರೆಗೆ ಅವರು ಓಡಾಡಿಕೊಂಡಿದ್ರು, ಈಗಲೂ ಓಡಾಡುವವರು ಇದ್ದಾರೆ. ಆದರೆ ಅಷ್ಟು ವರ್ಷಗಳ ಕಾಲ ಭಾಳ ಆರೋಗ್ಯವಾಗಿ 100 ವರ್ಷ ಇದಕ್ಕೆ ಮೇಲೆ ಬದುಕುತ್ತಿದ್ದರು. ಇವತ್ತು ಆ ಎವರೇಜ್ ಅವರ ಮನುಷ್ಯನ ಪ್ರಾಯ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆಂದರೆ ಇವತ್ತು ಎಲ್ಲವೂ ಪರಿಸರವೂ ಹಾಳಾಗ್ತಾ ಇದೆ. ಒಂದು ರೀತಿಯಲ್ಲಿ ಆ ಬೆಳೆಗಳ ಫಲವತ್ತತೆಯ ಸಾವಯವತೆ ಇಲ್ಲದೆ ಎಲ್ಲ ಕೆಮಿಕಲಿಂದಾಗಿ ಅದು ಹಾಳಾಗ್ತಾ ಇದೆ. ಇವತ್ತು ನಾವು ಒಂದು ಮಾವಿನ ಹಣ್ಣನ್ನು ಅಂಗಡಿಯಿಂದ ತರಬೇಕಾದ್ರೆ ಆ ಹಣ್ಣನ್ನು ಅವರು ಉಳಿಸಿಕೊಳ್ಬೇಕಾದ್ರೆ ಅದಕ್ಕೆ ಸಾಕಷ್ಟು ಸ್ಪ್ರೇ ಮಾಡ್ತಾರೆ. ಹಣ್ಣಾಗಬೇಕಾದ್ರೆ ಅದರಲ್ಲಿ ರುಚಿ ಇಲ್ಲ, ಯಾವುದೂ ಇಲ್ಲ. ಅದಕ್ಕಿಂತ ನಮ್ಮ ತೋಟದಲ್ಲಿದ್ದ ಕಾಡು ಮಾವಿನ ಮರದ ಮಾವಿನ ಹಣ್ಣು ಭಾಳ ಚೆನ್ನಾಗಿರುತ್ತದೆ. ಈ ರೀತಿಯ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ದೃಷ್ಟಿಯಲ್ಲಿ ರೈತರು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ನಮ್ಮ ದೇಶದ ಈ ಮಣ್ಣನ್ನು ಉಳಿಸಿಕೊಳ್ಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ ಈ ಭೂಮಿಯನ್ನು ಚೆನ್ನಾಗಿಟ್ಟುಕೊಳ್ಬೇಕು. ಹಿರಿಯರು ನಾವು ಹಿಂದೆ ಬೇಸಾಯ ಮಾಡುವಾಗ ಯಾವುದೇ ಕೆಮಿಕಲ್ ಹಾಕ್ತಾ ಇರಲಿಲ್ಲ. ನಾನು ಕಾಲೇಜಿಗೆ ಬರುವಲ್ಲಿವರೆಗೂ ನಾವು ಕೆಮಿಕಲ್ ಹಾಕ್ತಾ ಇರಲಿಲ್ಲ. ಹಟ್ಟಿ ಗೊಬ್ಬರ, ಸೊಪ್ಪು ಮತ್ತು ತೋಟಕ್ಕೆ ಮಣ್ಣು ಹಿಡಿಸುವ ಕೆಲಸವನ್ನು ಮಾತ್ರ ಮಾಡ್ತಿದ್ದೆವು. ಯಾವುದೇ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಆಗ ನಾವು ಬೋರ್ಡೋ ಮಿಶ್ರಣ ಮಾತ್ರ ಸ್ಪ್ರೇ ಮಾಡ್ತಿದ್ದೆವು. ಈಗ ಕೆಮಿಕಲನ್ನು ಸ್ಪ್ರೇ ಮಾಡಿದರೂ ಕೊಳೆ ರೋಗ ನಿಲ್ಲೋದಿಲ್ಲ. ಒಂದು ರೀತಿ ಪರಿಸ್ಥಿತಿ ಭಾಳ ಹಾಳಾಗಿದೆ. ಆ ಪರಿಸ್ಥಿತಿಯಲ್ಲಿ ಮಣ್ಣನ್ನು ಸರಿಯಾಗಿ ಇಟ್ಟುಕೊಂಡು ಮುಂದಿನ ಜನಾಂಗಕ್ಕೆ ಇವತ್ತು ಈ ಭೂಮಿಯನ್ನು ನಾವು ಬಿಟ್ಟುಕೊಡಬೇಕಾದಂಥ ಅನಿವಾರ್ಯತೆ ಇದೆ. ರೈತ ಇದನ್ನು ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯಲ್ಲಿ ಅಮೃತ್ ಆರ್ಗೋ ಫರ್ಟಿಲೈಸರ್ ಅಂತ ಹೇಳುವಂಥ ಕಂಪನಿಯವರು ಸಾವಯವ ಗೊಬ್ಬರವನ್ನು ತಯಾರು ಮಾಡಿ ವಿದೇಶಕ್ಕೆ ಮಾರ್ತಾರೆ ಅಂತಿದ್ದರೆ ನಾವು ಸ್ವದೇಶಿಗಳದನ್ನು ಸಾಕಷ್ಟು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ರೈತರ ಭೂಮಿಯ ಫಲವತ್ತತೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ನಾವು ಮಾಡುವ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಿಮ್ಮಪ್ಪಣ್ಣ ಆಹ್ವಾನಿಸಿದ್ದಾರೆ. ಆಗಲೇ ಅವರು ಬರಲೇಬೇಕು ಅಂತ ನಿನ್ನೆ ಸಹ ಫೋನ್ ಮಾಡಿದರು. ಅವರ ಈ ಆಮಂತ್ರಣಕ್ಕೆ ನಾನು ಚಿರಋಣಿಯಾಗಿ ಅವರಿಗೆ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕುಮಾರಿ ಭಾಗೀರಥಿ ಮುರಳಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಿಶೇಷವಾದಂತಹ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಗೌರವವನ್ನು ಹಿರಿಯರಾದಂತಹ ವೈಜಿ ಕಾಮತ್ ಹಾಗೂ ಶ್ರೀಯುತ ತಿಮ್ಮಪ್ಪ ಇವರ ಧರ್ಮಪತ್ನಿ ಇವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ಮಾಲತಿ ರೈ ಅವರು ಹಾಗೂ ಶ್ರೀಯುತ ವೈಜಿ ಕಾಮತ್ ಅವರು ಈ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಅಮೃತ ಆರ್ಗಾನಿಕ್ ಫರ್ಟಿಲೈಸರ್ ಸಹಯೋಗದಲ್ಲಿ ಕೃಷಿಕರ ಸಮ್ಮಿಲನ 2026 ಈ ಒಂದು ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು
ವಹಿಸ್ಕೊಳ್ಳಿಕ್ಕೆ ಶಶಿಕುಮಾರ್ ಬಾಲಿವುಡ್ ಬರಬೇಕಿತ್ತು, ಬರಲಿಲ್ಲ ಅವರು. ಅದೇ ರೀತಿ ಇವತ್ತಿನ ದೀಪ ಪ್ರಜ್ವಲನಕ್ಕೆ ನಾನು ಬೇಗನೆ ಬರಬೇಕಿತ್ತು. ಮನೆಯ ಕಾರ್ಯಕ್ರಮದಿಂದ ಸ್ವಲ್ಪ ತಡ ಆಗಿದೆ, ಅದಕ್ಕೆ ಕ್ಷಮಿಸಿ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಶ್ರೀ ನಾಗರಾಜ್ ಅವರೇ, ಅವರ ಬದಲಿಗೆ ಗುರುಪ್ರಸಾದ್ ಬಂದಿದ್ದಾರೆ. ಇವತ್ತು ನಮ್ಮ ಹಿರಿಯರು, ಕೃಷಿಕ ಸಮಾಜದಿಂದ ಬಂದಂಥ ಒಬ್ಬ ರೈತ, ಇವತ್ತು ನಮ್ಮ ಕ್ಯಾಂಪ್ಕೋ ನಿರ್ದೇಶಕರಾದಂಥ ಎ ವಿ ತೀರ್ಥರಾಮರವರೇ, ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕೃಷಿಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಬಂದಿರುವಂಥ ಎಲ್ಲ ಅಭಿಮಾನಿಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡು ಸಮಾಜದ ನಮ್ಮೆಲ್ಲ ಜನರಿಗೆ, ಕೃಷಿ ಅಂತ ಹೇಳಿದರೆ ಭತ್ತ ಬೆಳೆಯುವವರು ಕೃಷಿಕರಂತ, ಇಲ್ಲಿರುವವರೆಲ್ಲ ರೈತರಾಗಿದ್ದಾರೆ. ಮೊದಲು ಕೃಷಿಕರು, ಈಗ ರೈತರಾಗಿದ್ದಾರೆ. ಅಡಿಕೆ ಬೆಳೆ ಅಥವಾ ತೆಂಗು ಬೆಳೆ ಅದು ತೋಟಗಾರಿಕೆ ಇಲಾಖೆಗೆ ಹೋಗ್ತದೆ, ಅದರಿಂದ ಅವರು ರೈತರು. ಕೃಷಿ ಮಾಡುವವರು ತರಕಾರಿ ಅಥವಾ ಇವತ್ತು ಹಣ್ಣು ಹೂವು ಮತ್ತು ಗದ್ದೆ ಬೇಸಾಯ ಮಾಡುವವರು ಕೃಷಿಕರು ಅಂತ ನಮ್ಮ. ಆದರೆ ಇಲ್ಲಿ ಹೆಚ್ಚಿನವರು ಕೃಷಿಕರ ಅಂತ ಹೇಳಿದರೆ ರೈತರು. ಎಲ್ಲ ಬೆಳೆಗಳನ್ನು ಮಿಶ್ರ ಬೆಳೆ ಬೆಳೆಯುವವರು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರು ಇರುವಂಥದ್ದು. ನೀವು ನಮ್ಮ ಮೇಲೆ ಸಕಲೇಶ್ಪುರದಿಂದ ಆಚೆ ಹೋದರೆ ಎಲ್ಲ ಬೆಳೆ ಬೆಳೆಯುವುದಿಲ್ಲ, ಅಲ್ಲಿ ವರ್ಷಕ್ಕೊಮ್ಮೆ ಬೆಳೆಯುವ ಬೆಳೆ ಮಾತ್ರ ಬೇರೆ. ಅವರು ಕೃಷಿಕರಾಗಿರ್ತಾರೆ, ಅವರಿಗೆ ಪರಿಹಾರ ಕೂಡ ಜಾಸ್ತಿ ಸಿಗ್ತದೆ, ನಮ್ಮಾಗೆ ಪರಿಹಾರ ಸಿಗೋದಿಲ್ಲ. ನಮಗೆ ನೋಡಿ, ನಾವು ಒಂದು ಅಡಿಕೆ ಗಿಡ ನೆಟ್ಟರೆ ನಾವು ಅದಕ್ಕೆ ಫಸಲು ಬರಬೇಕಿದ್ರೆ 7 ವರ್ಷ ಒಂದು ಮಗುವನ್ನು ಹೇಗೆ ಸಾಕ್ತೇವೆ 1ನೇ ಕ್ಲಾಸಿಗೆ ಕಲಿಸುವವರೆಗೆ, ಹಾಗೆ ಆ ಗಿಡವನ್ನು ಕೂಡ ನಾವು ಸಾಕ್ತೇವೆ. ಆನಂತರ ಫಸಲು ಕೊಡಲಿಕ್ಕೆ ಬಂದ ನಂತರ ನಿರಂತರ ಫಸಲು, ಅದು ಆ ಮರ ಸಾಯುವವರೆಗೆ ನಮಗೆ ಫಸಲನ್ನು ನೀಡ್ತಾ ಬರ್ತದೆ. ಅದರ ಮಧ್ಯದಲ್ಲಿ ಏನಾದರೂ ಅದು ಸತ್ತು ಹೋದರೆ, ಏನಾದರೂ ಮೊನ್ನೆ ತಾನೇ ಗಾಳಿ ಮಳೆ ಬಂದು ಏಣೆಕಲ್ಲಿನಲ್ಲಿ 1,000 ಗಿಡ ಎಲ್ಲ ನಾಶ ಆಗಿ ಹೋಗಿದೆ, ಅಡಿಕೆ ಗಿಡ ಮುರಿದಿದೆ. ಆದರೆ ಇಲ್ಲಿ ಸಿಗುವ ಪರಿಹಾರ ನಮಗೆ ಕಡಿಮೆ. ನೀವು ಆ ಕಡೆಗೆ ಹೋದರೆ ಬರೀ ಬೆಳೆಸಿ ವರ್ಷಕ್ಕೊಮ್ಮೆ ಬೆಳೆಯೋ ಬೆಳೆ. ಈ ವರ್ಷ ಅವರಿಗೆ ನಷ್ಟ ಆದ್ರೂ ಅವರಿಗೆ ಅದಕ್ಕೆ 2 ವರ್ಷದಷ್ಟು ಪಟ್ಟಿನಷ್ಟು ಬೆಳೆ ವಿಮೆ ಬರ್ತದೆ ಅಥವಾ ಪರಿಹಾರ ಸಿಗ್ತದೆ. ಆ ಪರಿಹಾರ ನಮಗಿಲ್ಲಿ ಆ ಬೆಳೆಗೆ ಈ ಬೆಳೆಗೆ ವ್ಯತ್ಯಾಸ ಮಾಡಿದಾಗ ನಮಗಿಲ್ಲಿ ಕಡಿಮೆ ಆಗ್ತದೆ. ಒಂದು ಅಡಿಕೆ ಮರ ಹೋದರೆ ಇವರ ಲೆಕ್ಕದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಎಷ್ಟು 200 ರೂಪಾಯಿಯನ್ನು ಕೊಡ್ತಾರೆ, 100 ರೂಪಾಯಿನ ಈಗ ಜಾಸ್ತಿ ಮಾಡಿದೆ. ತೆಂಗಿನ ಮರ ಸತ್ತೋದರೆ 200 ರೂಪಾಯಿ 300 ರೂಪಾಯಿ ಕೊಡ್ತಾರೆ. ಅದನ್ನು ಬೆಳಿಬೇಕಿದ್ರೆ ಎಷ್ಟು ಕಷ್ಟ ಇರ್ತದೆ, ಈ ರೀತಿಯ ಸಮಸ್ಯೆ. ಆದರೆ ಇದು ಇವತ್ತೇನಂತೇಳಿ ನಮ್ಮ ಬೆಳೆಯಿಂದ ಇವತ್ತು ಎಲೆ ಚುಕ್ಕಿ ರೋಗ ಆಗಿರ್ಬೋದು ಅಥವಾ ಹಳದಿ ರೋಗ ಆಗಿರ್ಬೋದು, ಇವತ್ತು ನುಸಿ ರೋಗ, ಇದೆಲ್ಲ ಬರಲಿಕ್ಕೆ ಕಾರಣ ಏನು ಎನ್ನೋದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕೆನ್ನೋ ಈ ಮಿಲನವನ್ನು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿರ್ತೇನೆ. ಇವತ್ತು ಅದು ಯಾಕೆ ಮಾಡಿದ್ರೆ, ಇದು ಬೆಳೆ ಇಳುವರಿ ಕಡಿಮೆ ಯಾಕೆ ಬರೋದು, ನಾಶ ಆಗೋದು ಯಾಕೆ? ಹಿಂದೆಲ್ಲ ನಾವು ಒಂದಷ್ಟು ಬೆಳೆ ಏನು ಬಿಸಾಡಿ ಬಿಟ್ಟರು ಅದರಷ್ಟಕ್ಕೆ ಮೊಳಕೆ ಬಂದು ಫಸಲು ತುಂಬ ಕೊಡ್ತಿತ್ತು. ಆಗ ಮಣ್ಣಿನ ಸತ್ವ ಒಳ್ಳೆದಿತ್ತು. ಆಗ ಮಣ್ಣಿಗೆ ನಾವು ಬೇರೆ ಏನಾಗ್ತಿಲ್ಲ, ಹಟ್ಟಿ ಗೊಬ್ಬರ, ಮನೆಯಲ್ಲಿ ಕಟ್ಟಿಗೆ ಉರಿಸಿದ ಬೂದಿಯನ್ನು ಅಥವಾ ಮಳೆಗಾಲದಲ್ಲಿ ಬಂದ ಕೆಸರೆಲ್ಲ ರಾಶಿ ಮಾಡಿದನ್ನು ಬೇಸಿಗೆ ಕಾಲದಲ್ಲಿ ಸುಟ್ಟು ಮಣ್ಣು ಮಾಡಿ ಆ ಸುಟ್ಟ ಆ ಮಣ್ಣನ್ನು ನಾವು ಗಿಡದ ಬುಡಕ್ಕೆ ಹಾಕ್ತಿದ್ದೆವು. ಗೊಬ್ಬರ ಹಾಕಿ ಅದರ ಮೇಲೆ ಹಾಕಿ ಮತ್ತೆ ನೀರು ಹಾಕಿದ ನಂತರ ಆ ಗಿಡಗಳಿಗೆ ಸತ್ವ ಸಿಗ್ತಿತ್ತು. ಮತ್ತು ನೀವೊಂದು ಮರದ ಆ ಒಂದು ಬುಡದ ಅಡಿಯಲ್ಲಿ ಒಂದು ಎಲೆಯನ್ನು ಎತ್ತಿದ್ರು 4-5 ಎರೆಹುಳುಗಳು ಸಿಗ್ತಿತ್ತು. ನೀವು ಅದರ ತೆಂಗಿನ ಸೋಗೆ ಆಡಕ್ಕೆ ಬಿಸಾಡದಲ್ಲಿ 100 ಎರೆಹುಳುಗಳು ಮೊದಲು ಸಿಗ್ತಿತ್ತು. ಈಗ ಅದು ಕಾಣಲಿಕ್ಕೇನೇ ಇಲ್ಲ. ಆ ಎರೆಹುಳು ಆ ಮಣ್ಣನ್ನು ಸಡಿಲ ಮಾಡಿಸಿಕೊಂಡು ಮಣ್ಣಿನ ಸತ್ವವನ್ನು ಉಳಿಸ್ತಿತ್ತು. ಈಗ ನಾವು ಏನು ಮಾಡಿದ್ದೇವೆ, ನಮಗೆ ಗೊಬ್ಬರ ಹೊರಲಿಕ್ಕೆ ಜನ ಸಿಗೋದಿಲ್ಲ. ಮೊದಲು ಕೂಡು ಕುಟುಂಬ ಆಗಿದೆ. ಒಂದು ಮನೆಯಲ್ಲಿ 10 ಮಕ್ಕಳು ಗಂಡು ಮಕ್ಕಳಿದ್ದರೆ 10 ಸೊಸೆಯಂದಿರು ಬಂದರೆ 20 ಜನ ಆಯಿತು. 5 ಗಂಡು ಮಕ್ಕಳಿದ್ರು 5 ಸೊಸೆಯರು ಬಂದರೆ 10 ಜನ ಆಗ್ತಿತ್ತು. ಹಾಗೆ ಗೊಬ್ಬರ ಹೊರಲಿಕ್ಕೆ ನಾವು ಆಚೆ ಮನೆಯವರು ಯಾರನ್ನು ಒಬ್ಬನನ್ನು ಕರೀತಿದ್ದೆವು ಪಗರಕ್ಕೆ ಅಂತೇಳಿ. ಬರುವ ಸಲ ಅವರಲ್ಲಿ ಗೊಬ್ಬರ ಹೊರುವಾಗ ನಮ್ಮ ಮನೆಯಿಂದ 5 ಜನನೇ ಹೊರ್ತಿದ್ರು. ಒಬ್ಬನು ತುಂಬಿಸೋದು, ಒಬ್ಬರು ಅಡುಗೆ ಮಾಡೋದು, ಒಬ್ಬರು ಕೆಲಸ ಮಾಡೋದು, ಹೀಗೆ ಒಂದೇ ಮನೆಯವರು. ಈಗ ಸಂಖ್ಯೆ ನಮ್ಮದು ವಿಭಕ್ತ ಕುಟುಂಬ ಆಗಿದೆ. ಒಂದು ಮನೆಯಲ್ಲಿ 2 ಜನ, ಗಂಡ ಹೆಂಡತಿ 2 ಮಕ್ಕಳು. ಅವರು ಕೂಡ ಬೇರೆ ಬೇರೆ ಎಜುಕೇಷನ್ಗೆ ದೂರ ಹೋದರೆ ಎಲ್ಲ ಗಂಡ ಹೆಂಡತಿ ಇಬ್ಬರೇ ಇರುವಂಥದ್ದು. ಹಾಗೆ ಈ ನಮಗೆ ಗೊಬ್ಬರ ಹೊರಲಿಕ್ಕೆ ಜನ ಸಿಗೋದಿಲ್ಲ, ಮತ್ತು ಅಡಿಕೆ ಇಕ್ಕಲಿಕ್ಕೆ ಜನ ಸಿಗೋದಿಲ್ಲ, ಭತ್ತ ಕೊಯ್ಲಿಕ್ಕೆ ಗದ್ದೆ ಮಾಡಿದರೆ ಅದನ್ನು ನೋಡಿಕೊಳ್ಳಿಕ್ಕೆ ಜನ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೇವೆ, ಸುಲಭದಲ್ಲಿ ಏನಾಗ್ತದೆ, ಏನೋ ನಮಗೆ ವಿದೇಶದಿಂದ ಬರುವಂಥ ಪ್ರಾಡಕ್ಟ್ಗಳನ್ನು ನಮಗೆ ಒಂಥರ ವೀಡಿಯೋದಲ್ಲಿ ಬಿಂಬಿಸಿ ಕೊಡ್ತಾರೆ. ಹಾಗೆ ನಮಗೆ ಆಕರ್ಷಿತರಾಗ್ತದೆ. ಓ ಸುಲಭ ಆಯಿತು, ಜನ ಬೇಕಂತಿಲ್ಲ, ನಾಳೆ ಇವತ್ತು ನಾನು ಒಂದು ದಿವಸ ಇವತ್ತು ಅರ್ಧ ಕೆಲಸ ಮಾಡಿ ಮದುವೆಗೆ ಹೋಗಿ ಬಂದು ಮತ್ತೆ ಊಟ ಮಾಡಿ ಮತ್ತೆ ಸಂಜೆ ಆ ಕೆಲಸ ಮಾಡ್ಬೋದು, ರಾತ್ರಿ ಕೂಡ ನಮಗೆ ಪುರ್ಸೊತ್ತಿದ್ರೆ ಮಾಡ್ಬೋದೇನೋ ನಿಟ್ಟಿನಲ್ಲಿ ಅದರ ಬುಡಕ್ಕೆ ನಾವೆಲ್ಲ
ನಮ್ಮ ಸಾವಯವವನ್ನು ಬಿಟ್ಟು ರಾಸಾಯನಿಕ ವಸ್ತುಗಳನ್ನು ನಾವು ಯಾವಾಗ ಅದಕ್ಕೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಆದ ನಂತರ ನಮ್ಮ ಈ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ವಾಪಸ್ ಆ ಪದ್ಧತಿಯನ್ನೇ, ಹಿಂದಿನ ಹಿರಿಯರ ಪದ್ಧತಿಯನ್ನೇ ಇನ್ನು ಮುಂದಿನ ಜನ್ರೇಷನು ಪೀಳಿಗೆ ಅದನ್ನು ಮುಂದುವರಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಅವನೀಗ ಪ್ರಯತ್ನ ಮಾಡಿಕೊಂಡು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಾವು ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಸಮಯದಲ್ಲಿ ಅಂತ. ಅದಕ್ಕೆ ನಾವೊಂದು ಇಷ್ಟು ಅಡಿಕೆ ಆದರೆ ಒಬ್ಬ ಅಡಿಕೆ ಹಾಕಿ ಒಳ್ಳೆ ಫಸಲು ಬಂದರೆ ನಾಳೆ ನಾನು ಕೂಡ ಫುಲ್ಲು ಅಡಿಕೆ ಹಾಕಿ ಬಿಡೋದು, ಅದಾಗಬಾರ್ದು. ನಮ್ಮ ಗದ್ದೆಯಲ್ಲಿ ಏನು, ನಮ್ಮ ಮಣ್ಣಿನಲ್ಲಿ ಗುಣ ಏನಿದೆ ಅದನ್ನೇ ಬೆಳೆಸಬೇಕು. ಇವತ್ತು ನಮ್ಮ ಮನೆಯಲ್ಲಿ ಬೇಕಾದಷ್ಟು ತರಕಾರಿ ಆಗ್ತದೆ, ನಮ್ಮ ಮನೆ ತೋಟದ ನಮ್ಮ ಮನೆಯ ಸುತ್ತಮುತ್ತ ಜಾಗದಲ್ಲಿ. ಅದನ್ನು ಬಿಟ್ಟು ಅವರ ಮನೆಯಲ್ಲಿ ಅಷ್ಟು ಬೇರೆ ಏನೋ ಇವತ್ತು ನಮ್ಮ ಪೆಪ್ಪರ್ ಇವತ್ತು ಸಿಕ್ಕಿದರೆ ಅದನ್ನು ಹಾಕಿ, ಇವತ್ತು ಕರಿಮೆಣಸು ಹಾಕಿದರೆ ಅದು ತುಂಬ ಬರ್ತದೆ, ನಾನು ಕೂಡ ಅದನ್ನೇ ಹಾಕುವಂತ ನಾಳೆ ಹಾಕಿದ ತಕ್ಷಣ ನಮ್ಮ ಪ್ರಾಡಕ್ಟ್ ಜಾಸ್ತಿ ಆದಂತೆ ಅದರ ಬೆಲೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆ ಪಡ್ಕೊಳ್ಳುವವರ ಸಂಖ್ಯೆ ಕಡಿಮೆ ಆದರೆ ಇಲ್ಲಿ ಅದರ ಬೆಲೆ ಕೂಡ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಿ ಏರುಪೇರಾಗ್ತದೆ. ಅದಕ್ಕೆ ಮಿಶ್ರ ಬೆಲೆ, ನಾನೇನು ಬೆಳೆಸಿದ್ದೇನೆ ಅದನ್ನೇ ಬೆಳೆಸ್ಕೊಂಡು ಮತ್ತೊಬ್ಬ ಬಳಸಿದರೆ ಆಚೆಯಿಂದ ಅವನ ಬೆಳೆಸಿದ್ದನ್ನು ನಾನು ತಗೊಳ್ಳೋದು, ನಾನು ಬೆಳೆಸಿದ ಅವನಿಗೆ ಕೊಟ್ಟರೆ ಅಲ್ಲಲ್ಲಿ ಮ್ಯಾಚ್ ಆಗಿ ಆ ಬೆಲೆ ಕೂಡ ಅದಕ್ಕೆ ಸರಿಯಾದ ಬೆಳೆಗೆ ಸರಿಯಾದ ಬೆಲೆ ಕೂಡ ಸಿಗ್ತದೆ. ಈ ನಿಟ್ಟಿನಲ್ಲಿ ಅದು ಒಂದು ಉಪಯುಕ್ತ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ತರಬೇತಿ ಕೊಡುವವರು ಯಾರು ಬರಲಿಲ್ಲ. ಇದರ ಬಗ್ಗೆ ಸಂವಾದ ಮಾತ್ರ ಮಾಡಲಿಕ್ಕೆ ಇದ್ದದ್ದು. ನಾವು ಭಾಷಣನೇ ಮಾಡ್ತೇವೆ, ಸಂವಾದ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ, ನಾನೀಗ ಬಂದಿದ್ದು. ನಿಮ್ಮಲ್ಲಿ ಸಂವಾದ ಅಂದರೆ ಕೆಳಗಿದ್ದವರು ಮೇಲೆ ಇದ್ದವರು ಚರ್ಚೆ ಮಾಡುವಂಥದ್ದು ಸಂವಾದ. ಏನೋ ನಿಮ್ಮಲ್ಲಿ ಸಮಸ್ಯೆ ಹೀಗೆ ಮಾಡ್ಬೋದು ಅಂತ ನೀವು ಪರಿಹಾರ ಕೊಟ್ಟರೆ ಇಲ್ಲಿ ಕೂತವರು ಅದನ್ನು ಮಾಡ್ಬೋದಾ ಮಾಡಬಾರ್ದು ಅಂತೇಳಿ ಹೇಗೆ ಮುಂದೆ ನಡೆಸುವ ಅಂತೇಳೋ ಚರ್ಚೆ ಇಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಮುಂದಿನ ದಿನದಲ್ಲಿ ನಾವೆಲ್ಲ ನಮ್ಮ ಕೃಷಿಗಳಿಗೆ ಬರುವ ರೋಗ ಮತ್ತು ಕ್ರಮೇಣ ಕೃಷಿಯನ್ನು ಬಿಟ್ಟು ಅದು ಮತ್ತು ಮನುಷ್ಯರಿಗೂ ಬರುವಂಥ ರೋಗಗಳಾಗಲಿಕ್ಕೆ ಸಾಧ್ಯತೆ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಮೊದಲೇ ಜಾಗೃತರಾಗಿ ನಮ್ಮ ಮಣ್ಣಿನಲ್ಲಿ ಯಾವುದು ಸತ್ವ ಇದೆ ಇಲ್ವಾ, ಯಾವ ಮಣ್ಣಿಗೆ ಯಾವ ಗೊಬ್ಬರ ಹಾಕಬೇಕು ಅಂತ ಹೇಳಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿದರು ಈಗ ಕೃಷಿ ಇಲಾಖೆಯವರು. ಅದಕ್ಕೆ ಮೊದಲಾಗಿ ನಾನು ಮುರ್ಲ್ಯ ಗ್ರಾಮವನ್ನು ಪ್ರಥಮ ಆಯ್ಕೆ ಮಾಡಿಕೊಳ್ಳಿ, ಯಾಕಂದರೆ ಇಲ್ಲೇ ಈ ಗ್ರಾಮದಲ್ಲಿ ಆಗಿದೆ ಒಂದು ಟ್ರೈನಿಂಗ್ ಇವತ್ತು ಕಾರ್ಯಕ್ರಮ. ಪ್ರಥಮ ಅದನ್ನೇ ಆಯ್ಕೆ ಮಾಡಿಕೊಂಡು ಆ ಮಣ್ಣಿನ ಗುಣವನ್ನು ಮತ್ತು ಮುಂದೆ ಯಾವ ಎಲ್ಲ ಗ್ರಾಮ ಬೇಕು ಅಂತ ಹೇಳ್ತೇನೆ. ಒಂದು ಫಸ್ಟಿಗೆ ಅವರೇನು 12 ತಾರೀಕಿಗೆ ಮಾಡಬೇಕು ಅಂತ ಇದ್ದಾರೆ ಒಂದು ಪರೀಕ್ಷೆಯನ್ನು, ಡೆಲ್ಲಿಯಿಂದ ಬರುವವರಿದ್ದಾರೆ ಒಂದು ನಿಯೋಗ. ಆಗ ಯಾವ ಮನೆಯಲ್ಲಿ ಅದನ್ನು ಪರೀಕ್ಷೆ ಮಾಡಿ ಒಂದು ಅಷ್ಟು ಗ್ರಾಮದಲ್ಲಿ ಮಾಡಲಿಕ್ಕೆ ಆದರೆ ಆ ದಿವಸಕ್ಕೆ ಅಲ್ಲೇ ಜೋಡಿಸ್ಕೊಳ್ಳುವಂಥ ಕೆಲಸ ನನಗೂ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಇರುವ ಕಾರಣ ಆ ದಿವಸ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಅದು ನಾನು ಜೋಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಆ ದಿವಸ ಮಾಡುವ ಮತ್ತೊಂದು 4 ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಒಂದು ರೈತರಿಗೆ ನಿರ್ಭೀತಿಯಿಂದ ಮತ್ತು ಟೆನ್ಷನ್ ಇಲ್ಲದೆ, ಈಗ ಇದರಿಂದಲೇ ಒಂದು ಟೆನ್ಷನ್, ಈ ಸಲ ಅಡಿಕೆ ಜಾಸ್ತಿ ಆಯಿತು, ಬರೋ ವರ್ಷ ಕಡಿಮೆ ಆಗ್ತದೆ, ಮಳೆ ಬರ್ತದೆ, ಇದಕ್ಕೆ ಎಲೆ ಚುಕ್ಕಿ ರೋಗ ಮದ್ದು ಬಿಟ್ಟರೂ ಆಗೋದಿಲ್ಲ, ಯಾವುದು ಗುಣಪಡಿಸಲಿಕ್ಕೆ ಆಗೋದು, ಅದೇ ಒಂದು ಟೆನ್ಷನಲ್ಲಿ BP ಶುಗರ್ ಬಂದದ್ದು ಕೂಡ ಇದೆ. ಅದೆಲ್ಲ ಹೋಗುವಂತೆ ಆಗಲಿ ಅಂತ ಈ ಮುಖಾಂತರ ಹೇಳ್ತಾ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ರೀತಿಯ ಚರ್ಚೆಯನ್ನು ಮಾಡಿಕೊಂಡು ಒಂದೇ ರೀತಿಯ ಅಭಿಪ್ರಾಯವನ್ನು ಮಂಡನೆ ಮಾಡಿಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ನಾವೆಲ್ಲ ಒಂದು ಪರಿಹಾರವನ್ನು ಒಟ್ಟಾಗಿ ಸೇರಿಕೊಂಡು ಮಾಡುವ. ಮುಂದಿನ ದಿನದಲ್ಲಿ ಅದಕ್ಕೆ ಕೂಡ ನಿಮ್ಮ ಏನಿಲ್ಲಿ ಚರ್ಚೆ ಆದ ಇಂಥದೇ ಔಷಧಿ ಹಾಕಿದರೆ ಒಳ್ಳೆಯದು, ಇಂಥದೇ ಗೊಬ್ಬರ ಹಾಕಿದರೆ ಒಳ್ಳೆಯದು ಅಂತ ಹೇಳಿದರೆ ಅದನ್ನೇ ನಮಗೆ ರೈತರಿಗೆ ಸರ್ಕಾರದಿಂದ ಬರುವಾಗ ಅದನ್ನೇ ಕೊಡಬೇಕು ಅಂತ ಮುಂದಿನ ಅಧಿವೇಶನದಲ್ಲಿ ನಾನು ಅದನ್ನು ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ಮಂಡನೆ ಮಾಡ್ತೇನೆ. ನೀವು ಇವತ್ತು ಆಯ್ಕೆ ಮಾಡಿದ ಗೊಬ್ಬರವನ್ನೇ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತ ನಾನು ಅದನ್ನು ಅಲ್ಲಿ ಹೇಳಲಿಕ್ಕೆ ಕೂಡ ತಯಾರಾಗಕ್ಕೆ ನೀವು ಇವತ್ತು ಅದನ್ನು ನಿರ್ಧಾರ ಮಾಡಿಕೊಂಡು ತಿಳಿಸಿ ಅಂತ ಹೇಳ್ತೇವೆ. ಇವಾಗ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನ್ನನ್ನು ಅನುವು ಮಾಡಿಕೊಂಡು ತಡವಾದರೂ ಬಂದಿದ್ದೇನೆ. ಆದ ಕಾರಣ ನೀವು ಎಲ್ಲ ಕಾರ್ಯಕ್ರಮಕ್ಕೆ ಕರೆದವರು ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಇದನ್ನು ಯಶಸ್ವಿಗೊಳಿಸಿದ ಎದುರು ಕೂತ ರೈತರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಈಗಾಗಲೇ ನಮ್ಮೆಲ್ಲ ಅತಿಥಿಗಳು ಹೇಳಿದ್ದಾರೆ. ನಾವು ಭಾಳ ಹಿಂದೆ ಹೋದರೆ ನಮ್ಮ ಹಿರಿಯರು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನುಸರಿಸ್ತಿದ್ರು. ನಮ್ಮ ಕಾಲಕ್ಕೆ ಬರುವಾಗ ನಾವು ಅದನ್ನು ಅರ್ಧದಷ್ಟು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಅದು ಇನ್ನೂ ಮರೀಚಿಕೆ, ಅಂದರೆ ನಾವು ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ನಮಗೆ ಬೇರೆ ಬೇರೆ ರೋಗಗಳು ಬಂದ ಹಾಗೆ ಕೃಷಿಗೂ ಕೂಡ ಇದೇ ರೀತಿ ಬಾಧಿತವಾಗಿದೆ.
ಈಗಾಗಲೇ ನಮ್ಮ ಗುರುಪ್ರಸಾದ್ ಸರ್ ಹೇಳಿದರು ಎಷ್ಟು ಪರ್ಸೆಂಟ್ ಆರ್ಗ್ಯಾನಿಕ್ ಕೊಡಬೇಕು, ಎಷ್ಟು ಕೆಮಿಕಲ್ ಕೊಡ್ಬೋದು ಅಂತ. ನಮ್ಮೆಲ್ಲ ಅತಿಥಿಗಳು ಮಾತಾಡಿದವರು ಹೇಳಿದ್ದಾರೆ ಶಾಸಕರ ಆದಿಯಾಗಿ. ನಾವೆಲ್ಲರೂ ಬಯಸೋದು ಇಷ್ಟೇ, ನಾವು ಉಣ್ಣುವ ಮಣ್ಣು ವಿಷವಾಗ್ತಾ ಇದೆ, ನಾವು ಕುಡಿಯುವ ಜಲ ಅದು ವಿಷವಾಗ್ತಾ ಇದೆ, ನಾವು ಉಸಿರಾಡುವ ಗಾಳಿಯೂ ಅಷ್ಟೇ ಇವತ್ತು ವಿಷವಾಗ್ತಾ ಇದೆ. ಈ ಭೂಮಿ ನಿಜವಾಗಿ ದೇವರ ಸ್ಥಾನದಲ್ಲಿದೆ, ಆದರೆ ನಾವೆಲ್ಲ ಅದನ್ನು ಹಾಳು ಮಾಡ್ತಿದ್ದೇವನ್ನಂಥ ಜ್ಞಾನ ನಮ್ಮಲ್ಲಿ ಬಂದರೆ ಅದು ದೊಡ್ಡ ಸೇವೆ ಈ ಭೂಮಿಗೆ ಕೊಡುವಂಥದ್ದು ಅಂತ ನಾನು ಭಾವಿಸ್ತೇನೆ. ನಿಮ್ಮಲ್ಲಿ ನನ್ನ ವಿನಂತಿ ಇಷ್ಟೇ, ನಾವು ಸಾವಯವ ಕೃಷಿಯೆಡೆಗೆ ಸಾಗಿದರೆ ನಮ್ಮ ಭೂಮಿ ಇನ್ನಷ್ಟು ಉತ್ತಮವಾಗಿ ದೂರವಾಗಿ ನಮಗೂ ಅದರಿಂದ ಪ್ರಯೋಜನ ಆಗ್ತದೆ ಅಂತ ಆಶಯ ನನ್ನದು. ನಾನು ಕಳೆದ 4 ವರ್ಷಗಳಿಂದ ಈ ಸಂಸ್ಥೆಯ ಒಂದು ಗೊಬ್ಬರದ ಬಗ್ಗೆ ಮಾತ್ರ ನಾನು ಪರಿಚಯ ಮಾಡ್ತೇನೆ. ಯಾಕೆಂದರೆ ನಾನು ಅನುಭವಿಸಿದ ಕಾರಣಕ್ಕೆ ಮತ್ತು ಮಾರಾಟ ಮಾಡಿದ ಕಾರಣಕ್ಕೆ ಮತ್ತು ಅದರಿಂದ ಪ್ರತಿಫಲ ಪಡೆದ ಕಾರಣಕ್ಕೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದು ಈ ಸಂಸ್ಥೆಯ ಪೋಸ್ಟ್ ಮ್ಯಾಕ್ಸ್ ಅಂತ ಇದೆ. ನಮಗೆ ಗೊತ್ತಿದೆ ನೈಟ್ರೋಜನ್ ರಿಚ್ ಬೇಕು ನಮ್ಮ ಗಿಡದ ಬೆಳವಣಿಗೆಗೆ, ಅದೇ ರೀತಿ ಫಾಸ್ಫರಸ್ ರಿಚ್ ಕೂಡ ಬೇಕು. ಅದು ಯಾಕೆಂದರೆ ಫ್ಲವರಿಂಗಿಗೆ ಮತ್ತು ರೂಟ್ ಡೆವಲಪ್ಮೆಂಟಿಗೆ ಇಷ್ಟಕ್ಕೆ ಬೇಕಾಗಿರುವಂಥದ್ದು ಒಂದು ಪೋಸ್ಟ್ ಮ್ಯಾಕ್ಸ್ ಅಂತ ಒಂದು ನಿಮಗೆ ಗೊತ್ತಿರ್ಬೋದು. ಈ ಕಂಪೆನಿಯ ಭಾಳ ಹಳೆಯ 15 ವರ್ಷಗಳಿಂದ ಅನುಭವಿಸಿದಂಥ ಅವರು ತಯಾರು ಮಾಡಿದಂಥ ಒಂದು ಪ್ರಾಡಕ್ಟ್ ಪೋಸ್ಟ್ ಮ್ಯಾಕ್ಸ್. ಇದನ್ನು ನಾನು ಯಥೇಚ್ಛವಾಗಿ ನಮ್ಮ ಕ್ಷೇತ್ರದಲ್ಲಿ ಮಾರಾಟ ಮಾಡಿದ್ದೇನೆ. ಮಾರಾಟ ಮಾಡಿರುವುದು ಮಾತ್ರ ಅಲ್ಲ, ನಾನು ಪ್ರತಿ ತೋಟಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಎಷ್ಟು ನೈಟ್ರೋಜನ್ ಬೇಕು, ಎಷ್ಟು ಫಾಸ್ಫರಸ್ ಬೇಕನ್ನುವ ಗುರುತಿಸಿ ಕೊಡುವಂಥ ಅದರ ಪ್ರಮಾಣವನ್ನು ನಾನು ಪರೀಕ್ಷೆ ಮಾಡಿದಲ್ಲಿ ಎಲ್ಲಿಯೂ ಇದು ಹಿಂದೆ ಬಿದ್ದಿಲ್ಲ. ಈ ಪೋಸ್ಟ್ ಮ್ಯಾಕ್ಸ್ ಗಿಡಕ್ಕೆ ಬೇಕಾದ ನೈಟ್ರೋಜನ್ ಬೇಕಷ್ಟು ಕೊಡ್ತದೆ ಮತ್ತು ಫಾಸ್ಫರಸನ್ನು ಕೂಡ ಕೊಟ್ಟಿದೆ. ಈ ಕಾರಣಕ್ಕಾಗಿ ಪೋಸ್ಟ್ ಮ್ಯಾಕ್ಸನ್ನು ತಾವು ಬಳಸಿ ಅನ್ನುವಂಥ ಒಂದು ವಿನಂತಿ ಮಾಡ್ತಿದ್ದೇನೆ. ಯಾಕೆಂದರೆ ಅದರಲ್ಲಿ ಖಂಡಿತ ಒಂದು ದಮ್ಮು ಇದೆ, ಒಂದು ಅಭಿವೃದ್ಧಿ ಇದೆ, ಒಂದು ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಮೃತ ಫರ್ಟಿಲೈಸರ್ಸ್ ಕಳೆದ 15 ವರ್ಷಗಳಿಂದ ಗೊತ್ತಿರ್ಬೋದು ತಮಗೆ, ನಮ್ಮ ತಿಮ್ಮಪ್ಪರಯ್ಯ ಆದಿಯಾಗಿ ನಮ್ಮೆಲ್ಲ ಈ ವೇದಿಕೆಯಲ್ಲಿರುವವರು ಈ ಪ್ರಾಡಕ್ಟನ್ನು ಉಪಯೋಗಿಸಿದ್ದಾರೆ. ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕಿಂತಲೂ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸಾವಯವ. ಆದಷ್ಟು ನಾವು ಸಾವಯವದೆಡೆಗೆ ಸಾಗೋಣ, ಅಮೃತ ಕಂಪನಿಯನ್ನು ಬಳಸೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟವರು, ತಮಗೆ ನಮ್ಮೆಲ್ಲ ಕೃಷಿಕರ ಪರವಾಗಿ ಈ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಉತ್ಪನ್ನಗಳ ಶ್ರೇಷ್ಠತೆಗಾಗಿ ಶಿವರಾಮ ಕಾರಂತ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಕೂಡ 2012ರಲ್ಲಿ ಸಂಸ್ಥೆಗೆ ಲಭಿಸಿದೆ. ಹಾಗೆ ವಿವಿಧ ಪುರಸ್ಕಾರಗಳನ್ನು ಕೂಡ ಪಡೆದು ಈಗ ರಾಷ್ಟ್ರ ಮಟ್ಟದಲ್ಲಿ ಅಮೃತ್ ಫರ್ಟಿಲೈಸರ್ ಕಂಪನಿ ಗುರುತಿಸಿಕೊಳ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ನಿಟ್ಟಿನಲ್ಲಿ ಅತ್ಯಂತ ಗೌರವದಿಂದ ಈ ಗೌರವಾರ್ಪಣೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ರೈತ ಬಾಂಧವರೇ, ಮನುಷ್ಯನಿಗೆ ಒಂದು ಒಳ್ಳೆ ಆರೋಗ್ಯ ಬೇಕು ಅಂತಂದರೆ ಸಾವಯವ ಕೃಷಿ ಬೇಕು ಅಂತೇಳಿ ನಮ್ಮ ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರು ಅಭಿಪ್ರಾಯವನ್ನು ವಹಿಸಿದರು. ನಾವು ಮಾತಿನಲ್ಲೇ ಅದನ್ನು ನಾವು ಮಾಡೋಕ್ಕಾಗಲ್ಲ, ಅದು ಕಾರ್ಯನಿರ್ವಹಿಸುವ ಮೂಲಕ ಮಾಡ್ಬೋದು ಅನ್ನೋದಕ್ಕೆ 2 ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಲ್ಲಾಡಿಹಳ್ಳಿ, ಕೆಲವರು ಕೇಳಿರ್ತಾರೆ ಅವ್ರ ಬಗ್ಗೆ. ಅವರು ಯೋಗ ಮತ್ತು ಆಯುರ್ವೇದಿಕಲ್ಲಿ ಭಾಳ ವಿಶೇಷವಾದ ಆಶ್ರಮ ಮಲ್ಲಾಡಿಹಳ್ಳಿ. ಅವರ ಒಬ್ಬ ಶಿಷ್ಯನಾಗಿ, ಅವರಿಂದ ಪ್ರೇರೇಪಣೆಯಾಗಿ ನಾನು 2010ರಲ್ಲಿ ನಾನೊಬ್ಬ ಕೃಷಿಕನಾಗಿ ಒಂದು ಸಾವಯವ ಒಂದು ಸಂಸ್ಥೆಯನ್ನು ಪ್ರಾರಂಭಗೊಳಿಸಿದೆ. 2010ರಿಂದ ಇವತ್ತಿಗೆ 16 ವರ್ಷದ ನಿರಂತರವಾಗಿ ನಮ್ಮ ಸಂಸ್ಥೆ ಲಕ್ಷಾಂತರ ರೈತರಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಬರ್ತಾಯಿದೆ. ನಮ್ಮಲ್ಲಿ ನುರಿತ ವಿಜ್ಞಾನಿಗಳು ಸುಮಾರು ಜನಗಳು ಕೆಲಸ ಮಾಡ್ತಿದ್ದಾರೆ ಸಂಸ್ಥೆಯಲ್ಲಿ. ಈ ಸಂಸ್ಥೆಯಲ್ಲಿ ಒಂದು 500 ಜನ ಎಂಪ್ಲಾಯೀಸು ಕೆಲಸ ಮಾಡೋಕ್ಕೆ ಆಸ್ಪದ ಮಾಡ್ಕೊಳ್ಳೋಕ್ಕೆ ನನಗೆ ದೈವ ಒಂದು ಸಂಕಲ್ಪ ಆಗಿರೋದ್ರಿಂದ ಸಾಧ್ಯ ಆಗಿದೆ. ರೈತ ಬಂದವರೇ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ.
ಮೇನ್ ಇಂಪಾರ್ಟೆಂಟು ನಾವು ಯಾವುದೇ ಬೆಳೆ ಬೆಳಿಬೇಕು ಅಂತಂದ್ರೂ ಮಣ್ಣು ಉತ್ತಮ ಸ್ಥಿತಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಆ ಮಣ್ಣಿನ ಉತ್ತಮ ಸ್ಥಿತಿಯಲ್ಲಿ ಇದೆ ಇಲ್ಲ ಅನ್ನೋದಕ್ಕೆ ನಾವು ಮಣ್ಣಿನ ಪರೀಕ್ಷೆ ಮುಖ್ಯವಾಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಮಾಹಿತಿ ಕೊಟ್ಟು ಮಣ್ಣಿನ ಪರೀಕ್ಷೆ ಗೌರ್ಮೆಂಟಿಂದ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತಿದ್ದಾರೆ ಅಂತೇಳಿ. ನನ್ನಲ್ಲಿ ಬರೋಂಥ ರೈತರಲ್ಲಿ ಕೇಳೋದೇನೆಂದರೆ, ಸಾಮಾನ್ಯ ಮಣ್ಣಿನ ಪರೀಕ್ಷೆ ಮಾಡಿಸ್ತಾರೆ, ಯಾಕೆ ಮಣ್ಣು ಪರೀಕ್ಷೆ ಮಾಡಬೇಕು ಅಂತೇಳಿ ಕೆಲವರಿಗೆ ಮಾಹಿತಿ ಕೊರತೆ ಇದೆ. 70% ರೈತರು ವ್ಯವಸಾಯ ಅರ್ಥ ಮಾಡ್ತಾರೆ, 30% ರೈತರು ಅಥವಾ 30% ರೈತರು ವ್ಯವಸಾಯ ಅರ್ಥ ಮಾಡ್ತಾರೆ, 70% ರೈತರು ಅವರು ಗೊಬ್ಬರ ಹಾಕ್ತೆ, ನಾನು ಗೊಬ್ಬರ ಹಾಕ್ತೆ, ಅವರು ಮಣ್ಣು ಹೊಡೆದ್ರು, ನಾನು ಮಣ್ಣು ಹೊಡೆದೆ, ನಮ್ಮ ಮಣ್ಣಲ್ಲಿ ಎಷ್ಟಿದೆ, ಈ ಗಿಡಕ್ಕೆ ಎಷ್ಟು ಕೊಡಬೇಕು ಅನ್ನೋ ಮಾಹಿತಿ ಕೊರತೆ 70% ರೈತರಿಗೆ ಕಾಡ್ತಾ ಇದೆ. ನಾವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನೋಡಿದ್ರೆ, ಫಸ್ಟು ನರ್ಸಿಂಗ್ ಹೋಮ್ ಹೋದ ತಕ್ಷಣ ಡಾಕ್ಟ್ರು ಬ್ಲಡ್ ಕೊಟ್ಬಾ, ಯೂರಿನ್ ಕೊಟ್ಬಾ ಅಂತಾರೆ. ಬ್ಲಡ್ ಯೂರಿನ್ ರಿಪೋರ್ಟ್ ಬಂದ ಮೇಲೆ ಹೆಂಗೆ ಡಯಾಗ್ನೋಸಿಸ್ ಮಾಡಿ ಏನು ಕಾಯಿಲೆ ಅಂತೇಳಿ ಟ್ರೀಟ್ಮೆಂಟ್ ಕೊಡ್ತಾರೋ, ನಾವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಫಸ್ಟು ನಮ್ಮ ಮಣ್ಣಿನಲ್ಲಿ ಏನಿದೆ, ಇನ್ನು ಏನು ಕೊಡಬೇಕು ಅಂತೇಳಿ ತಿಳಿದು ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಬರ್ತದೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ನಾನು ಅದಕ್ಕೆ ಮಾಹಿತಿ ಕೊಡ್ತೇನೆ. ನಮ್ಮ ತಾಯಿಯಂದಿರು ಮನೆಯಲ್ಲಿ ಮಾಡುವಂಥ ಒಂದು ಸಾಂಬಾರು, ಈ ಸಾಂಬಾರಿಗೆ ಉಪ್ಪು ಹಾಕಿದ್ದೀವೋ ಖಾರ ಹಾಕಿದ್ದೀವೋ ಎಲ್ಲದೂ ಹಾಕಿ ರೆಡಿ ಮಾಡ್ತಾರೆ. ಅದು ಕೊರತೆ ಏನಿದೆ ಅಂತೇಳಿ ಅದನ್ನು ಟೇಸ್ಟ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಮಗೆ. ಉಪ್ಪು ಕೊರತೆ ಇದ್ದಾಗ ಉಪ್ಪು ಹಾಕ್ತಾರೆ, ಮಸಾಲೆ ಕೊರತೆ ಇದ್ದಾಗ ಮಸಾಲೆ ಹಾಕ್ತಾರೆ, ಅಥವಾ ಖಾರದ ಪುಡಿ ಕೊರತೆ ಖಾರದ ಪುಡಿ ಹಾಕ್ತಾರೆ, ಅದು ಟೇಸ್ಟ್ ನೋಡಿದಾಗ. ಈ ಮಣ್ಣನ್ನು ನಾವು ಟೇಸ್ಟ್ ನೋಡೋಕ್ಕೆ ಬರಲ್ಲ. ಅದಕ್ಕೆ ಅದನ್ನು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು ಅಂತೇಳಿ ಪ್ರತಿಯೊಬ್ಬ ರೈತರು ನಾವು ಮಾಹಿತಿ ಕೊಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿದಾಗ ನಮ್ಮ ಯೂನಿವರ್ಸಿಟಿ ಒಂದು ಅಡಿಕೆ ಗಿಡಕ್ಕೆ ಏನಿರಬೇಕು, ಅಥವಾ ಒಂದು ಮೆಣಸಿಗೆ ಏನಿರಬೇಕು, ಒಂದು ಬಾಳೆಗೆ ಏನಿರಬೇಕು, ಇನ್ನು ಏನಿದೆ ನಮ್ಮ ಮಣ್ಣಲ್ಲಿ, ಏನು ಕೊಡಬೇಕು, ಇಷ್ಟು ಪ್ರಮಾಣದಲ್ಲಿ ಕರೆಕ್ಟಾಗಿ ಅದನ್ನು ಅಳತೆ ಮಾಡಿ ಕೊಟ್ಟಾಗ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಇಳುವರಿ ಬರೋಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ರೈತರು ಒಂದು ಎಕರೆಯಲ್ಲಿ 10,000 ರೂಪಾಯಿ ಬೆಳೆ ರೈತ ಇದ್ದಾನೆ, 10 ಲಕ್ಷ ರೂಪಾಯಿ ಬೆಳೆದ ರೈತನೂ ಇದ್ದಾನೆ. 10,000 ರೂಪಾಯಿ ಬೆಳೆಯಿದ್ದ ರೈತ ಕಾಮನ ವ್ಯವಸಾಯ ಮಾಡ್ತಿರ್ತಾನೆ, 10 ಲಕ್ಷ ರೂಪಾಯಿ ಬೆಳೆಯಿದ್ದ ರೈತ ವ್ಯವಸಾಯನ ಅರಿತು ಮಾಡ್ತಿರ್ತಾನೆ. ಆ ರೀತಿ ಜನಗಳಿಗೆ ಮಾಹಿತಿ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಅಮೃತಾಯಂ ಫರ್ಟಿಲೈಸು ಸ್ಥಾಪನೆ ಆಯಿತು. ಇವತ್ತು ನಿರಂತರವಾಗಿ ನಮ್ಮಲ್ಲಿ ಎಲ್ಲ ನಬಾರ್ಡು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಸಿರಿಕಲ್ಚರ್ಸು ಪ್ಲಸ್ಸು ಯೂನಿವರ್ಸಿಟಿಗಳಿಂದ ಎಲ್ಲ ರೈತ ಬಾಂಧವರು ಪ್ರತಿ ಶನಿವಾರ ಮತ್ತು ಭಾನುವಾರ ಒಂದು ಫ್ಯಾಕ್ಟ್ರಿಯನ್ನು ತೋರಿಸುವ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ. ಯಾಕೆ ಅಂದರೆ ನಮ್ಮ ಮನುಷ್ಯನ ಸಹಜ, ನೋಡಿದ್ದನ್ನು ನಾವು 10 ವರ್ಷ ಆದರೂ ಮರೆಯಲ್ಲ, ಕೇಳಿದ್ದನ್ನು 10 ನಿಮಿಷಕ್ಕೆ ಮರ್ತು ಬಿಡ್ತೀವಿ. ಇವತ್ತು ನಾವು ಭಾಷಣ ಕೇಳ್ತಿದ್ದೀವಿ ಅಂದರೆ 10 ನಿಮಿಷಕ್ಕೆ ಮರ್ತೋಗ್ಬಿಡ್ತೀವಿ, ಆದರೆ ನೋಡಿದ್ದನ್ನು 10 ವರ್ಷ ಆದರೂ ಮರೆಯಲ್ಲ. ರೈತರಿಗೆ ತೋರಿಸೋಂಥ ವ್ಯವಸ್ಥೆ 95% ಯಾವುದೇ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇಲ್ಲ. ನಾನು ರೈತರಿಗೋಸ್ಕರ ಒಂದು ಸೇವಾ ಮನೋಭಾವದಿಂದ ಮಾಡೋ ಸಂಸ್ಥೆ ಆಗಿರೋದ್ರಿಂದ ಲಕ್ಷಾಂತರ ರೈತರು ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡ್ತಾಯಿದ್ದಾರೆ. ತಮಗೂ ಆ ಸ್ಥಾನ, ತಮಗೂ ಒಂದು ವಿಸಿಟ್ ಮಾಡೋ ಒಂದು ಅವಕಾಶ ನಾನು ಕಲ್ಪಿಸ್ಕೊಡ್ತೀನಿ. ದಯವಿಟ್ಟು ತಾವುಗಳು ಒಂದ್ಸತಿ ಬಿಡುವು ಮಾಡ್ಕೊಂಡು ಆ ಸಂಸ್ಥೆಗೆ ಭೇಟಿ ಕೊಟ್ಟು ಒಂದು ಗೊಬ್ಬರ, ಸಾವಯವ ಗೊಬ್ಬರ ಅಂದರೆ ಯಾವ ರೀತಿ ತಯಾರಿಸ್ಬೋದು, ಯಾವ ರೀತಿ ಟೆಕ್ನಿಕಲ್ ತಯಾರಿಸಿದ್ರೆ ಮಾತ್ರ ಅದು ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ. ನಾವು ಸಾವಯವ ಗೊಬ್ಬರಗಳನ್ನು ಇವತ್ತು ಕೊಂಡಾಕಂಥ ಪರಿಸ್ಥಿತಿನ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಮೊದಲು ಬೇಕಾದಷ್ಟು ದನ ಕರುಗಳಿತ್ತು, ಬದಲಂಥ ಸಗಣಿ ಗೊಬ್ಬರನ ಒಳ್ಳೆ ರೀತಿಯಲ್ಲಿ ನಾವು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊತಿದ್ವಿ. ಆ ಕಾಂಪೋಸ್ಟ್ ಗೊಬ್ಬರನ ನಾವು ತೋಟಗಳಿಗೆ ಹಾಕ್ತಾಯಿದ್ವಿ. ಈ ರಾಸಾಯನಿಕ ಗೊಬ್ಬರಗಳನ್ನು ಭಾಳ ಉಪ್ಪಿನಕಾಯಿ ಟೈಪ್ ಉಪಯೋಗಿಸ್ತಾ ಇದ್ವಿ, ಭಾಳ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ವಿ. ಇವತ್ತು ದನ ಕರುಗಳ ಕೊರತೆ ಕಮ್ಮಿ ಆಯಿತು. ಇವತ್ತು ರಾಸಾಯನಿಕ ಗೊಬ್ಬರಕ್ಕೆ ನಾವು ಜಾಸ್ತಿ ಮೊರೆ ಹೋದ್ವಿ. ಇವತ್ತು 108 ರೋಗಗಳು ಜಾಸ್ತಿ ಆಯಿತು. ನೀವೆಲ್ಲ ನೋಡಿದ್ರ, ನಿಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು 100 ವರ್ಷಗಟ್ಟಲೆ ಬದುಕ್ತಾಯಿದ್ರು ಅಂದರೆ ಅವರ ಒಂದು ವ್ಯವಸಾಯ ಪದ್ಧತಿಯಲ್ಲಿ ಅವರು ಅವತ್ತು ಯಾರ ಜೋಬಲ್ಲೂ ದುಡ್ಡು ಇರ್ತಿರಲಿಲ್ಲ, ನೆಮ್ಮದಿ ಇತ್ತು. ಇವತ್ತೆಲ್ಲ ಜೋಬಲ್ಲೂ ದುಡ್ಡಿದೆ, ನೆಮ್ಮದಿ ಇಲ್ಲ ಅಂತ ಅನಿಸ್ತಿದೆ. ಸತ್ಯನ ಸುಳ್ಳು ಹೇಳಿ? ಇವತ್ತೆಲ್ಲ ಜೋಬಲ್ಲೂ ದುಡ್ಡಿದೆ, ನೆಮ್ಮದಿ ಇಲ್ಲ. ಹಿಂದೆ ನಮಗೆ ಬೇಕಾದಷ್ಟು ತೃಪ್ತಿದಾಯಕವಾದ ಬೆಳೆ ಬೆಳೀತಿದ್ವಿ, ಅವತ್ತು ನೆಮ್ಮದಿ ಇತ್ತು, ದುಡ್ಡಿರಲಿಲ್ಲ ಅಷ್ಟೇ. ಇವತ್ತು ನಾವು ಮಾರುವಾಗಿರೋದು ಕಮರ್ಷಿಯಲ್ ಬೆಳೆಗಳಿಗೆ ಮಾರುವಾಗಿರೋದ್ರಿಂದ ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸೋದು ಬೇಡ ಅಂತ ಹೇಳ್ತಿಲ್ಲ. ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡಬೇಕಂದ್ರೆ ಸಾವಯವ ಗೊಬ್ಬರಗಳಲ್ಲಿ ಮಾತ್ರ, ಜೀವಾಣು ಗೊಬ್ಬರಗಳಲ್ಲಿ ಮಾತ್ರ ಸಾಧ್ಯ. ನೀವು ಹೊಟ್ಟೆ ತುಂಬ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಹಣ್ಣ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯ ಪೂರ್ಣವಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ನಾವು ಒಂದು ಒಳ್ಳೆಯ ಹೆಲ್ತಿ ಫುಡ್ಡನ್ನು ಹೆಂಗೆ ಊಟ ಮಾಡ್ತೀವೋ ಆ ಥರ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಒಳ್ಳೆಯ ಸಾವಯವ ಗೊಬ್ಬರಗಳನ್ನು, ಚೆನ್ನಾಗಿ ಕಳಿತ ಗೊಬ್ಬರಗಳನ್ನು, ಯಾಕೆ ಗೊಬ್ಬರಗಳು ಕೊಳೆಯಂಗಿಲ್ಲ, ಕಳಿಬೇಕು. ಉಪ್ಪಿನಕಾಯಿ ನಾವು ಹೆಂಗೆ ಕಳಿದ್ರೆ ತಿನ್ನೋಕ್ಕೆ ಬರುತ್ತೆ, ಕೊಳೆತ ತಿನ್ನೋಕ್ಕೆ ಬರೋಲ್ಲ, ಆ ಥರ ಚೆನ್ನಾಗಿ ಕಳಿತಿರೋ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತೇಳಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಹ್ವಾನಿಸಿ ನನಗೆ ಒಂದೆರಡು ಮಾತಾಡೋಕ್ಕೆ ಆಸ್ಪದ ಕೊಟ್ಟ ತಿಮ್ಮಪ್ಪ ರೈ ಮತ್ತು ಅವರ ಕುಟುಂಬ ಮತ್ತು ಅವರ ನೌಕರರ ವರ್ಗ ಎಲ್ಲರಿಗೂ ನನ್ನ ಮಾತನ್ನು ಹೇಳ್ತಾ, ಇಲ್ಲಿ ಬಂದಿರೋಂಥ ಎಲ್ಲ ರೈತ ಬಂದರಿಗೂ ನನಗೆ ಇನ್ನೊಂದು ಸರಿ ನನ್ನ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ. ನಾನು ಎಷ್ಟೋ ದಿನದ ಒಂದು ಕನಸನ್ನು ಇವತ್ತು ನಾನು ನೆರವೇರಿಸ್ತಾ ಇದ್ದೇನೆ.
ನನಗೆ ಅವರ ಆಶೀರ್ವಾದ ಯಾವಾಗಲೂ ಬೇಕು ಅಂತ ಹೇಳಿ ನನ್ನ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಅವರು ಮನಸಾರೆ ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಅವರ ಹತ್ರ ಕೇಳ್ತಾ ನಾನು ಈ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ರಸಗೊಬ್ಬರ ವಿತರಕರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಗಣಪತಿ ಕಾಮತ್ ಅವರಿಗೆ ಈ ಅವಿಸ್ಮರಣೀಯ ಕ್ಷಣದಲ್ಲಿ ವಿಶೇಷವಾದಂತಹ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಇದೀಗ ಒಂಥರ ಸಂವಾದವಾಗ್ಬೋದು ಅಥವಾ ಒಂದು ಕೃಷಿಗೆ ಸಂಬಂಧಪಟ್ಟು ಗೊಬ್ಬರಗಳ ಮಾಹಿತಿ ಕಾರ್ಯಕ್ರಮ ಆಗಿರ್ಬೋದು. ಇದೀಗ ನಮ್ಮ ತಿಮ್ಮಪ್ಪರೆಯವರು ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನಾನು ಆಗಾಗ ಇಲ್ಲಿ ಅಂಗಡಿಗೆ ಬಂದಿರುವಾಗ ಅವರೊಟ್ಟಿಗೆ ತುಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈಗೀಗ ಏನಾಗಿದೆ ಅಂತ ಹೇಳಿದರೆ ರೋಗ, ಮಳೆ, ಬಿಸಿಲು ಇದೆಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಈ ಅನೇಕ ತಜ್ಞರೊಂದಿಗೆ ನಮ್ಮ ಸಂಪರ್ಕದಲ್ಲಿದ್ದರೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಅವರ ಅಂಗಡಿಗೆ ಅಥವಾ ಮಾಹಿತಿಗಳು ಸಿಕ್ಕಿದರೆ ನಾವು ಹೆಚ್ಚೆಚ್ಚು ರೈತರಿಗೆ ಅದನ್ನು ತಲುಪಿಸುವ ವ್ಯವಸ್ಥೆ ಆಗಬೇಕು ಅಂಥೇಳಿ ನನ್ನ ಒಂದು ಭಾವನೆ. ಹಲವಾರು ಔಷಧಿಗಳಿವೆ, ಕೀಟನಾಶಕ, ಈ ಫಂಗಿಸೈಡ್ಗಳು, ಗೊಬ್ಬರಗಳು, ಒಳ್ಳೆಯ ಉತ್ಪನ್ನಗಳನ್ನು ರೈತರಿಗೆ ಹೆಚ್ಚೆಚ್ಚು ಪರಿಚಯ ಮಾಡಿಸಬೇಕು ಅಂಥೇಳಿ ನನ್ನ ಒಂದು ಈ ಸಲಹೆಯನ್ನು ಅವರಿಗೆ ತಲುಪಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಈ ಶ್ರೀದೇವಿ ಅಗ್ರಿಟೆಕ್ನ ಮಾಲಕರಾದಂಥ ಶ್ರೀ ತಿಮ್ಮಪ್ಪ ಶೆಟ್ಟಿಯವರು 7 ವರ್ಷಗಳ ಹಿಂದೆ ಅವರು ಈ ಗೊಬ್ಬರಗಳನ್ನು ಡೋರ್ ಡೆಲಿವರಿ ಕೊಡ್ತಾ ಇದ್ದರು. ಒಂದು ಸಲ ನನ್ನ ತೋಟದಲ್ಲಿ ರಬ್ಬರ್ ತೋಟವನ್ನು ರಿಪ್ಲಾಂಟೇಷನ್ ಮಾಡುವಾಗ ಹೊಸ ಗಿಡವನ್ನು ನೆಟ್ಟಿದ್ದೆವು. ಅದು ಭಾರಿ ಎಷ್ಟು ಗೊಬ್ಬರ ಹಾಕಿದರೂ ಕಂಗಾಲಾಗಿತ್ತು. ಆಗ ನನ್ನ ಮಿತ್ರರಾದಂತಹ ಒಬ್ಬರು ಇವರನ್ನು ಪರಿಚಯ ಮಾಡಿಕೊಟ್ರು. ಇವರು ಬಂದು ಆ ಗಿಡಗಳನ್ನು ನೋಡಿ ರಸಗೊಬ್ಬರವನ್ನು, ಇದು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು. ಏನಂತ ನಮಗೆ ಗೊತ್ತಿರೋದಿಲ್ಲ. ಕೊಟ್ಟು ಆ ಗಿಡಗಳನ್ನು ಭಾರಿ ಚಂದವಾಗಿ ಬೆಳೆಯಿತು. ಆನಂತರ ಅವರ ಪರಿಚಯ ಆಯಿತು. ಮತ್ತೆ ಒಂದು ಸಲ ಹೇಳಿದೆ, ನೀವು ನಮ್ಮ ಕಡಬ ತಾಲೂಕು ಆಗ್ತದೆ, ಕಡಬ ತಾಲೂಕು ಮತ್ತು ಸುಳ್ಯ ತಾಲೂಕಿನ ಮಧ್ಯೆ ನಿತ್ತಿಕಲ್ ಎಂಬ ಜಾಗದಲ್ಲಿ ಒಂದು ಅಂಗಡಿಯನ್ನು ತೆರೆಯಿರಿ, 4-5 ಗ್ರಾಮಗಳು ಬರುವಂತಹ ಒಂದು ಊರಾಗಿರ್ತದೆ ಮಾಡಿ ಅಂತೇಳಿ. ಹಾಗೆ 7 ವರ್ಷಗಳ ಹಿಂದೆ ಇವರು ಅಂಗಡಿಯನ್ನು ತೆರೆದರು. ಹಾಗೆ ಪ್ರತಿ ವರ್ಷ ಇವರು ಇಂಥ ಸಂವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಾರೆ. ತಿಮ್ಮಪ್ಪ ಶೆಟ್ಟಿ ಶ್ರೀದೇವಿ ಆರ್ಗೋಟೆಕ್ನವರು ವಿತರಕರು ಮಾತ್ರ. ಅವರಿಗೆ ಈ ಗೊಬ್ಬರದಲ್ಲಿ ಏನು ಎಂತ ಇರ್ತದೆ ಅಂತ ಗೊತ್ತಿರೋದಿಲ್ಲ. ಇದು ನೇರವಾಗಿ ತಯಾರಕರು ಮತ್ತು ರೈತರ ಸಂವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇಟ್ಟುಕೊಂಡಿರ್ತಾರೆ. ಹಾಗೆ ನಮಗೆ ಅವರಿಗೆ ಖಾಲಿ ಇದರಲ್ಲಿ ಏನು ಇರ್ತದೆ ಎಂಥದ್ದು ಏನೆಂದು ಅವರೇನು ತಿಂದು ನೋಡಲಿಕ್ಕೆ ಗೊತ್ತಾಗೋದಿಲ್ಲ. ನಾವು ಅದನ್ನು ತಗೊಂಡೋಗಿ ಅದರ ರಿಸಲ್ಟನ್ನು ಅವರಿಗೆ ಹೇಳಬೇಕಾಗ್ತದೆ, ಮತ್ತು ಅವರು ಕಂಪನಿಯವರಿಗೆ ಹೇಳಬೇಕಾಗ್ತದೆ. ಇದು ಆಗಲ್ಲ, ಕಂಪನಿಯವರನ್ನೇ ತರಿಸಿ ನೇರವಾಗಿ ರೈತರೊಟ್ಟಿಗೆ ಸಂವಾದ ಮಾಡುವ ಕಾರ್ಯಕ್ರಮ ಪ್ರತಿ ವರ್ಷ ಇಟ್ಟುಕೊಂಡಿದ್ದಾರೆ. ಹಾಗೆ ಅವರಿಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹೀಗೆ ನಡೆಸಲಿ ಎಂದು ಶುಭ ಹಾರೈತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ದೇವಿ ಅಗ್ರಿಟೆಕ್ ನಿಂತಿಕಲ್ಲು ಹಾಗೂ ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕಂಪನಿಯ ಸಹಯೋಗದಲ್ಲಿ ನಡೆಯುವಂಥ ಆ ಸಮ್ಮೇಳನದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ರೈತ ಇಲ್ಲದೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ. ಬೇರೆ ನಾವು ಹಣ ಇಲ್ಲದೆ ಬದುಕ್ಬೋದು, ವಿದ್ಯಾಭ್ಯಾಸ ಇಲ್ಲದಿದ್ದರೂ ಬದುಕ್ಬೋದು. ರೈತ ಇಲ್ಲದೆ ಸಾಧ್ಯ ಇಲ್ಲ. ರೈತ ಅಂದರೆ ನೀರು, ಗಾಳಿ, ಮಣ್ಣು, ಇದು ನಮಗೆ ಅತ್ಯಂತ ಅವಶ್ಯಕವಾದಂಥದ್ದು. ಹಾಗೆಯೇ
ಬರೋಬರ್ತಾ ನಾವು ಆ ಕೃಷಿ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ನಮಗೆ ಗೊತ್ತಿದ್ದ ಮಟ್ಟಿಗೆ ಏನಾಗಿತ್ತು ಅಂದರೆ ಕೃಷಿ ಉತ್ಪನ್ನವನ್ನು ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಹೊಸ ಹೊಸ ವೆರೈಟಿ ಬಂತು. ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಕೂಡ ಬಂತು. ರಾಸಾಯನಿಕ ಗೊಬ್ಬರ ಯಾರು ತಗೊಳ್ತಿರ್ಲಿಲ್ಲ ಆ ಕಾಲದಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ. ಆವಾಗ ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ಮುಖಾಂತರ ಕದ್ದು ಮುಚ್ಚಿ ಹತ್ತಿರ ಇರುವಂಥ ಕೆಲವು ಗದ್ದೆಯನ್ನು ಬಿಟ್ಟು ಕೆಲವು ಗದ್ದೆಗೆ ಕದ್ದು ಮುಚ್ಚಿ ರಾತ್ರಿ ಗೊಬ್ಬರ ಹಾಕಿದಂಥ ಕೃಷಿ ಇಲಾಖೆ ಇತ್ತು. ಯಾಕೆಂದರೆ ನಮಗೆ ಬೇಕಾಗಿ ಅವರು ಮಾಡಿದ್ದು, ಅದು ವಿರೋಧ ಮಾಡಿದ್ದಲ್ಲ. ಕದ್ದು ಗೊಬ್ಬರ ಹಾಕಿ ಆ ಮುಖಾಂತರ ರಾಸಾಯನಿಕ ಗೊಬ್ಬರದಲ್ಲಿ ಈ ರೀತಿ ಪ್ರಯೋಜನ ಇದೆ ಅಂತೇಳಿ ತೋರಿಸಿಕೊಡ್ತಾಯಿದ್ರು. ಆದರೆ ನಾವು ಜನ ಎಲ್ಲ ಅದರ ಹಿಂದೆ ಹೋದೆವು. ಸಾವಯವ ಗೊಬ್ಬರದ ಇದರಲ್ಲಿ ಉತ್ತಮವಾದಂಥ ಬೆಳೆಯನ್ನು ಬೆಳೀಲಿಕ್ಕೆ ಆಗ್ತಿಲ್ಲ ಅಂತೇಳಿ ಹೊಸ ವೆರೈಟಿ ಬಂದರಿಂದ ರಾಸಾಯನಿಕ ಗೊಬ್ಬರಕ್ಕೆ ಹೋದೆವು. ಆದರೆ ಕ್ರಮೇಣ ಏನಾಯ್ತು ಅಂದರೆ ಬಳಕೆಯಿಂದಾಗಿ, ರಾಸಾಯನಿಕ ಗೊಬ್ಬರದ ಬಳಕೆಯಿಂದಾಗಿ ಮತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬಂದಿದೆ. ಯಾರು ಸಾವಯವದ ಹಿಂದೆ ಹೋಗ್ತಾ ಇಲ್ಲ. ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಬರೀ ಇತ್ತೀಚೆಗೆ ನಾವು ನಮ್ಮ ಜನರೆಲ್ಲ ಅನುಭವಿಸಿರುವಂಥ ಆ BP, ಶುಗರು ಅದಕ್ಕೆ ಮಾತ್ರೆ ತಗೊಂಡಾಗಿ ಮತ್ತು ರಾಸಾಯನಿಕ ಹಾಕಿದ್ದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಯಿತು. ಯಾವುದೇ ಬೀಜ ಹಾಕಿದರೂ ಯಾವುದೇ ಇದು ಮಾಡಿದರೂ ಉತ್ತಮವಾದಂಥ ಫಲವಸ್ತು ದೊರೀತಿರಲಿಲ್ಲ. ಆಗ ಈಗ ಮತ್ತೆ ನಾವು ರಾಸಾಯನಿಕ ಇದರಿಂದ ಮತ್ತೆ ಹಿಂದೆ ಬರಬೇಕಿದ್ರೆ ಕೆಲವು ಸಲ ಭಾರಿ ಪ್ರಯತ್ನ, ಸರ್ಕಾರ ಕೂಡ ತುಂಬ ಪ್ರಯತ್ನ ಮಾಡಿದೆ. ಆದರೆ ಆರ್ಗ್ಯಾನಿಕ್ಗೆ ಮತ್ತೆ ಬರಲಿಕ್ಕೆ ಆಗ್ತಿರಲಿಲ್ಲ. ಆರ್ಗ್ಯಾನಿಕ್ ಯಾಕೆ ಆಗ್ತಿರಲಿಲ್ಲ ಅಂದರೆ ಸಾಧಾರಣ ಗೊಬ್ಬರ ಹಾಕಿದರೆ ಬೇಗ ನಾಡ್ತಿರಲಿಲ್ಲ. ಮತ್ತು ಮಣ್ಣಿನ ಪರೀಕ್ಷೆ ಮಾಡಿ ಮತ್ತು ಸಾವಯವ ಗೊಬ್ಬರವನ್ನು ಜಾಸ್ತಿ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಆ ಮೂಲಕ ಕೃಷಿ ಡೆವಲಪ್ ಆಗಲಿಕ್ಕೆ ಬಂತು. ಆದರೆ ಸಾವಯವ ಗೊಬ್ಬರದಲ್ಲಿ ಕೂಡ ಅನೇಕ ಸಲ ಸಮಸ್ಯೆಗಳು ಬಂತು. ಎಲ್ಲರೂ ಕೆಲವರೆಲ್ಲ ಏನು ಮಾಡಿದ್ರು ಅಂದರೆ ಫೈನಾನ್ಷಿಯಲ್ ಲೆಕ್ಕಾಚಾರ ಮಾಡಿದರು. ಫೈನಾನ್ಷಿಯಲ್ ಲೆಕ್ಕ ಮಾಡಿದರೆ ಅಂದರೆ ರೈತರಿಗೆ ಗೊತ್ತಿರೋದು, ನಮಗೆ ಅದನ್ನು ಟೆಸ್ಟ್ ಮಾಡುವಂಥದ್ದು ವಿಧಾನ ಅದು ಇದರಲ್ಲಿ ಗೊತ್ತಿರ್ತಿರಲಿಲ್ಲ. ರಾಸಾಯನಿಕ ಗೊಬ್ಬರದ ಜೊತೆಗೆ ಕಲಬೆರಕೆಯಿಂದಾಗಿ, ಸಾವಯವ ಗೊಬ್ಬರದ ಜೊತೆ ಕಲಬೆರಕೆಯಿಂದಾಗಿ ಇದು ಸಾವಯವ ಗೊಬ್ಬರದ ಉಪಯೋಗ ಕಡಿಮೆ ಆಗ್ತಾ ಬಂತು. ಕ್ರಮೇಣ ಏನಾಯಿತು ಅಂದರೆ ಕೆಲವಾರು ಕಂಪನಿಗಳು ಹುಟ್ಟಿಕೊಂಡವು. ಅದರಲ್ಲಿ ಉತ್ತಮವಾದ ಕಂಪನಿ ನಾನು ಇದು ಭಾವಿಸ್ತೇನೆ ಅಮೃತ್ ಆರ್ಗ್ಯಾನಿಕ್ ಕಂಪನಿ. ಅಮೃತ್ ಆರ್ಗ್ಯಾನಿಕ್ ಕಂಪನಿ, ನಾನು ಈ ಫೀಲ್ಡಿನಲ್ಲಿ ಸಾಧಾರಣ ಕೃಷಿ ಕ್ಷೇತ್ರದಲ್ಲಿ ಇದು 40 ವರ್ಷಗಳ ಅನುಭವದಲ್ಲಿ ಮಾತಾಡ್ತಾ ಇದ್ದೇನೆ. 40 ವರ್ಷದ ಅನುಭವದಲ್ಲಿ ನಾನು ಹೇಳುವುದಂದರೆ ಸಾವಯವ ಕೃಷಿ, ಸಾವಯವ ಗೊಬ್ಬರವನ್ನು ಬಳಸದೆ ಮಣ್ಣನ್ನು ಹಾಳು ಮಾಡಬೇಡಿ, ಸಾವಯವ ಗೊಬ್ಬರವನ್ನೇ ಬಳಸಿ, ಅದರಿಂದ ಮಣ್ಣು ಉತ್ತಮವಾಗ್ತದೆ. ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರದಲ್ಲಿ ಬರೀ ಮಣ್ಣಿನ ಫಲವತ್ತತೆ ಹಾಳಾಗೋದು ಮಾತ್ರ ಅಲ್ಲ, ಅದರಲ್ಲಿ ಅದು ಅವೈಲೇಬಿಲಿಟಿ, ಅದು ಸಿಗುವಂಥ ಸಮಸ್ಯೆ ಕೂಡ ಇದೆ. ಅದು ವಿದೇಶದಿಂದ ಬರಬೇಕಾಗುತ್ತದೆ. ಅದಕ್ಕೆ ಸರ್ಕಾರದ ಸಬ್ಸಿಡಿ ಕೊಟ್ಟು ಏನೆಲ್ಲ ಮಾಡಿ ಅದು ಕೂಡ ನಮಗೊಂದು ನಷ್ಟ, ದೇಶಕ್ಕೆ ನಷ್ಟ ಆಗ್ತಾ ಇದೆ. ಆದ್ದರಿಂದ ಸಾವಯವ ಗೊಬ್ಬರ ಸಾಧ್ಯದಷ್ಟು ಉಪಯೋಗ ಮಾಡಬೇಕು. ನಾವು ರೈತರ ಬಗ್ಗೆ ಇನ್ನೊಂದು ಹೇಳೋದಂದರೆ, ನಾವು ರೈತರು ಅದು ಕೃಷಿಕ ಕ್ಷೇತ್ರದಲ್ಲಿ ಇದ್ದವರು ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಗೆ ಹೊಂದಿಕೊಂಡು ಬಂದವರು. ಈ ಸಂಸ್ಕೃತಿಗಳು ನಾವು ಇದು ಸಾವಯವವನ್ನು ಬಿಟ್ಟರೆ ಅದು ಕೂಡ ಹುಟ್ಟೋಗ್ತದೆ. ನಾವು ಇಂಡೈರೆಕ್ಟಾಗಿ ಹೇಳೋದಾದರೆ, ನಾವೊಂದು ಸಾವಯವ ಗೊಬ್ಬರ ತಯಾರು ಮಾಡಬೇಕಾದ್ರೆ ಹಿಂದೆಲ್ಲ ಎಲ್ಲರ ಮನೆಯಲ್ಲಿ ಒಂದು ಹಸು, ಒಂದು ದನ, ಒಂದು ಕರು ಎಲ್ಲ ಇತ್ತು. ಆವಾಗ ಸಗಣಿ ಅದು ಇದು ಸಿಗ್ತಾಯಿತ್ತು. ಆ ಒಂದು ಸಗಣಿ ಅದರಿಂದ ಉಪಯೋಗ ಮಾಡಿಕೊಂಡು ಆ ಕೃಷಿ, ಅದರ ಮುಖಾಂತರ ಹತ್ತಿರ ಇರುವ ಎಲ್ಲ ರೈತರ ಜೊತೆಗಿನ ಸಂವಾದ, ಸಂಪರ್ಕ ಇತ್ತು. ಈಗ ಏನಾಗಿದೆ ಅಂದರೆ ಕಡಿಮೆ ಹೋಗಿ ರಾಸಾಯನಿಕ ವಸ್ತುವಿನಿಂದಾಗಿ ದೂರ ಆಗಿದ್ದೇವೆ ನಾವು. ಅದನ್ನೆಲ್ಲ ಇನ್ನು ಮತ್ತೊಮ್ಮೆ ಆ ಭೂಮಿಯನ್ನು, ಆ ಮಣ್ಣನ್ನು ಕೂಡ ಸಂಸ್ಕರಿಸಬೇಕಿದ್ರೆ, ಒಳ್ಳೆಯದು ಮಾಡಬೇಕಿದ್ರೆ ಸಾವಯವ ಗೊಬ್ಬರದ ಬಹಳ ಅಗತ್ಯ ಇದೆ. ಹಾಗೆ ನನ್ನನ್ನು ಇಲ್ಲಿ ಕರೆಸಲಿಕ್ಕೆ ಕಾರಣಕರ್ತರು ತಿಮ್ಮಪ್ಪರಯ್ಯವರು, ಅವರ ಬಗ್ಗೆ ಒಂದು ಮಾತಾಡಬೇಕಾಗ್ತದೆ. ತುಂಬ ಶ್ರಮಜೀವಿ ಅವರು ಕೂಡ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆ ಅನುಭವ ಮಾಡೋದವರು. ಹಾಗೆ ಈ ಕ್ಷೇತ್ರಕ್ಕೆ ಈ ಸಾವಯವ ಗೊಬ್ಬರದ ಒಂದು ಉತ್ತಮವಾದ
ಗೊಬ್ಬರವನ್ನು ಒದಗಿಸಿದಂಥ ಆತ್ಮೀಯರು, ಗೌರವಾನ್ವಿತರಾದಂಥ ಶ್ರೀ ನಾಗರಾಜ್ ಸರ್, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದಂಥ ಭಾಗೀರಥಿ ಮೇಡಮ್, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸುರೇಶ್ ಸರ್ ಅವರು, ಹಾಗೆ ಅತ್ಯಂತ ಹಿರಿಯರು ಆದಂಥ ವೈಜಯ್ ಕಾಮತ್ರವರು, ಹಾಗೆ ಎಲ್ಲ ರೈತರನ್ನು ಮತ್ತೊಮ್ಮೆ ನಾನು ಸ್ಮರಿಸಿಕೊಳ್ಳುತ್ತಾ, ಸಾಧ್ಯದಷ್ಟು ಸಾವಯವ ಕ್ಷೇತ್ರಕ್ಕೆ ಬನ್ನಿ, ಸಾಧ್ಯದಷ್ಟು ಉತ್ತಮವಾದಂಥ ಆಹಾರವನ್ನು ಬೆಳೆಸಿ, ಉತ್ತಮವಾದ ಫಲವಸ್ತುವನ್ನು ಬೆಳೆಸಿ, ಉತ್ತಮವಾದ ಮಣ್ಣನ್ನು ತಯಾರಿಸಿ, ಮಣ್ಣು ಕೆಟ್ಟು ಹೋಗದಂತೆ ನಾವೆಲ್ಲ ಈಗ ಸ್ವಲ್ಪ ನಾವು ನಾವು ಫೈನಾನ್ಷಿಯಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ವಲ್ಪ ರಾಸಾಯನಿಕ ವಸ್ತುವಿನಲ್ಲಿ ಗೊಬ್ಬರದಲ್ಲಿ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬೆಳೆಸಲಿಕ್ಕೆ ಆಗ್ತಿತ್ತು. ಆದರೆ ಕ್ರಮೇಣವಾಗಿ ಮಣ್ಣು ಹಾಳಾಗ್ತದೆ. ಆದ್ದರಿಂದ ಸಾವಯವ ಈಗ ಸ್ವಲ್ಪ ಜಾಸ್ತಿ ಖರ್ಚಾದರೂ ಕೂಡ ಸಾವಯವದ ಮುಖಾಂತರ ಕೃಷಿ ಬೆಳೆಸಿ ಅಂತೇಳಿ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ನಾವೆಲ್ಲರೂ ಕೃಷಿಕರೇ. ನನ್ನನ್ನು ಪತ್ರಿಕೆಯಲ್ಲಿ ಉತ್ತಮ ಕೃಷಿಕ ಅಂತೇಳಿ ನನ್ನೊಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದು ಅದರ ವಿಷಯ ನಾನೊಂದೆರಡು ಮಾತು ಹೇಳಬೇಕಾಗುತ್ತೆ. ನಾನು 1968ರಿಂದ ನಾನು ಕೃಷಿ ಮಾಡಿಕೊಂಡು ಬಂದಿದ್ದೇನೆ. ನನ್ನ ತಂದೆಯವರು ಸ್ವಲ್ಪ ಪ್ರಾಯದವರು. ಅವರು ನನ್ನ ಶಾಲೆ ಬಿಡಿಸಿ ನನ್ನನ್ನು ಕೃಷಿಗೆ ಉತ್ತೇಜನ ಮಾಡಬೇಕಂತೇಳಿ ನನ್ನನ್ನು ಆಯ್ಕೆ ಮಾಡಿದರು. ಮತ್ತು ನನ್ನ ತಮ್ಮವರೆಲ್ಲ ಕಲಿತು ಉದ್ಯೋಗದಲ್ಲಿದ್ದಾರೆ, ಮತ್ತೆಲ್ಲ ಬಿಸಿನೆಸ್ ಎಲ್ಲ ಇರಿದೆ. ನಾನು ಆ ಸಮಯದಲ್ಲಿ ಭತ್ತ ಅಂತ ಹೇಳಿದರೆ ಭಾಳ ಒಂದು ಉತ್ತೇಜನ, ಗದ್ದೆ ಭತ್ತವೇ ಪ್ರಧಾನ ಬೆಳೆಯುವಂಥ ಒಂದು ವಿಷಯವಾಗಿತ್ತು. ಈಗ ಘಟ್ಟದಿಂದ ಬರ್ತದೆ, ಬೇಕಾದಷ್ಟು ಸಿಗ್ತದೆ, ಎಲ್ಲ ಇಲ್ಲ. ಆ ಕಾಲದಲ್ಲಿ ಭತ್ತ ಬಹಳ ಒಂದು ಸಮಸ್ಯೆಯ ವ್ಯವಸ್ಥೆ. ಸಾಧಾರಣ 74ನೇ ಇಸ್ವಿಯವರೆಗೆ ಅದೇ ಸಮಸ್ಯೆಯಲ್ಲಿದ್ದೆವು. ಅದೇ ನಾನು ಕೃಷಿ ಮಾಡಿಕೊಂಡು, ಕೃಷಿಯ ನಂತರ ಹಂತ ಹಂತವಾಗಿ ತೋಟ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಬಂದು ಈಗ ಸಂಪೂರ್ಣ ತೋಟದ ವ್ಯವಸ್ಥೆಯಲ್ಲಿದ್ದೇನೆ. ನನಗೆ ಉತ್ತಮ ಬೆಳೆ ಬಂದಕ್ಕೆ ನನಗೆ ತಾಲೂಕು ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ನಾನು ಅಷ್ಟು ಒಂದು ಭತ್ತವನ್ನು ಎರಡು ಮುಡಿ ಗದ್ದೆ ನಾನು ಇರಲಿ ಅಂತೇಳಿ ಬೇಸಾಯ ಮಾಡಿಕೊಂಡಿದ್ದೆ. ಅದರಲ್ಲಿ 110 ಮುಡಿ ಭತ್ತವನ್ನು ಕೂಡ ನಾನು ತೆಗೆದಿದ್ದೇನೆ. ಅಷ್ಟು ಇದಿತ್ತು. ಈಗ ನಾವು ಹೇಳುವುದಿಷ್ಟೇ, ಸಾವಯವ ಗೊಬ್ಬರ ಹಾಕಬೇಕು ಅಂತ ಹೇಳಿ ಎಲ್ಲರೂ ಹೇಳುವುದಿಷ್ಟೇ. ಸಾವಯವ ಗೊಬ್ಬರ ಹಾಕಲಿಕ್ಕೆ ಅಷ್ಟೇ ಖರ್ಚು ಬರ್ತದೆ. ಸುಲಭ ಸಾವಯವ ಗೊಬ್ಬರ ಈಗ ಸುಲಭದಲ್ಲಿ ಆಗಬೇಕು ಅಂತೇಳಿ ನಾವು ಫರ್ಟಿಲೈಸರ್ ಗೊಬ್ಬರವನ್ನು ಹಾಕಿ ನಾವು ಬೆಳೆಯನ್ನು ತೆಗೀತಾ ಇದ್ದೇವೆ. ಸಾವಯವ ಗೊಬ್ಬರ ಕೆಲವರು ಇದಕ್ಕೆ ನನಗೇನೆ ಎಷ್ಟು ಜನ ಬರ್ತಾರೆ ಅಂತೇಳಿ ಸಾವಯವ ಗೊಬ್ಬರ ಅಷ್ಟು ತನಕ ಅದು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತ ಹೇಳ್ತಾರೆ. ಅದು ಯಾಕೆ ಬರ್ತಾರೆ ಅಂತೇಳುವಂಥ ಅದೇನೊಂದು ಪ್ರಶ್ನೆ. ಆ ಸಾವಯವ ಗೊಬ್ಬರ ಅಂಥ ಮಣ್ಣಿಗೆ ವಿಷ ಆಗುವಂಥ ಗೊಬ್ಬರ ತಯಾರು ಮಾಡೋರು ಯಾರು? ಯಾಕೆ ಮಾಡ್ತಾರೆ? ಅದಕ್ಕೆ ಕಾನೂನು ಇಲ್ವೋ? ಅದಕ್ಕೆ ವ್ಯವಸ್ಥೆ ಇಲ್ವೋ? ಅದಕ್ಕೆ ಅದು ಯಾಕೆ ತಂದು ಕೊಡ್ತಾರೆ? ಅದನ್ನಂಥವ್ರನ್ನು ಅದಕ್ಕೆ ಯಾಕೆ ಕೊಡಬೇಕು? ಅಂಥ ವ್ಯವಸ್ಥೆ ಆಗಲೇಬಾರ್ದು. ನಮ್ಮ ಮಣ್ಣು ಹಾಳಬಾರ್ದು. ನಾನೊಬ್ಬ ಆಗ್ರಹದಲ್ಲಿ ನಾನು ಚರ್ಚೆ ಮಾಡಿ, ನಿಮ್ಮ ಲಾಭಕ್ಕೆ ಬೇಕಾಗಿ ನೀವು ಸಿಕ್ಕಾಪಟ್ಟೆ ಗೊಬ್ಬರ ಏನೆಲ್ಲ ಗೊಬ್ಬರ ಕೊಟ್ಟು ನಮಗೆ ಕೊಟ್ಟು ನಮ್ಮ ಮಣ್ಣನ್ನೇ ಹಾಳು ಮಾಡಿದಿರಿ. ಸರಿ, ಹೌದು. ಯಾಕೆ ಅಂತ ತಯಾರು ಮಾಡ್ತಾರೆ ಅಂತ ಹೇಳೋದು ಗೊತ್ತಾಗೋದಿಲ್ಲ. ಅಂಥದ್ದನ್ನು ಆಗಲೇಬಾರ್ದು. ಅದಕ್ಕೆ ಕಾನೂನು, ಅದಕ್ಕೆ ವ್ಯವಸ್ಥೆ ಅಂತೆಲ್ಲ ಆಗಬೇಕು. ಈಗ ನಮ್ಮನೇ ತಮ್ಮ ತಿಮ್ಮಪ್ಪರಯ್ಯವರು ಗೊಬ್ಬರ ತೊಂದರೆ ಇಲ್ಲ. ನಾನು ಈ ವರ್ಷ ಕೂಡ ಹಾಕಿದ್ದೇನೆ. ಅದರ 2 kg ಮತ್ತು 1 kg ಪೊಟ್ಯಾಷ್ ಅಂತ 2 ಸಲ ಗೊಬ್ಬರ ಹಾಕಿದ್ದೇನೆ. ತೊಂದರೆ ಇಲ್ಲ. ಅದರಲ್ಲಿ ನನಗೆ ಫಸಲು ಒಳ್ಳೆಯದು ಕಾಣ್ತಾ ಇದೆ. ಅದು ಅಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂತ ಇದು ಹಾಗೆಲ್ಲ ಯಾಕೆ ಗೊಬ್ಬರ ಕೊಡ್ತಾರೆ ಅಂತೇಳಿ ಅದೇ ನಮಗೆ ಒಂದು ಬೇಸರ ಆಗೋದು. ನಮ್ಮನ್ನು ತಲೆ ಇದೇ ತಿಂದು ಬಿಡ್ತಾರೆ. ಆ ಗೊಬ್ಬರ ಹಾಕಿ, ಈ ಗೊಬ್ಬರ ಹಾಕಿ, ಅದು ಹಾಕಿ, ಇದು ಹಾಕಿ ಅಂತೇಳಿ. ಅದರಲ್ಲಿ ಕೆಲವುದರಲ್ಲಿ ಏನು ಪ್ರಯೋಜನ ಇಲ್ಲ. ಅಂಥ ವ್ಯವಸ್ಥೆ ಆಗ್ತದೆ. ಅದೇ ಇದು ಈ ತಿಮ್ಮಪ್ಪರಯ್ಯವರ ಗೊಬ್ಬರವನ್ನು ನಾವು ಸಾಧಾರಣ 7 ವರ್ಷದಿಂದ
ಇದನ್ನು ನೋಡ್ತಾ ಇದ್ದೇವೆ, ಹಾಕಿದ್ದಾರೆ. ಅವರು ಅದರಲ್ಲಿ ಯಾವುದೆಲ್ಲ ಇಂಥದ್ದು ಹೇಳಲಿಕ್ಕೆ ಸರಿ ಬರುವುದಿಲ್ಲ. ಆದರೂ ಕೂಡ ನಾನು ಕಳೆದ ವರ್ಷ ಹಾಕಿದ ಗೊಬ್ಬರ ಸರಿ ಒಳ್ಳೆಯದು ಬಂದಿದೆ, ಪ್ರಯೋಜನ ಆಗಿದೆ ಅಂಥ ವ್ಯವಸ್ಥೆ ಆಗಲಿ, ಈ ಸಂಸ್ಥೆ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತೇಳಿ ಹಾರೈಸಿಕೊಂಡು ನಾನು ಒಂದೆರಡು ಮಾತನ್ನು ನುಡಿಸ್ತೇನೆ. ಅವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಡಿ 20% ಆಫರ್ ಮತ್ತು ಒಂದು ಬಹುಮಾನ ಇದೆ. ದಯವಿಟ್ಟು ಅದನ್ನು ಬಂದು ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಎ 15% ಆಫರ್ ಮತ್ತೊಂದು ಬಹುಮಾನ ಯಾರು ಕೂಡ ತೆಗೆದುಕೊಂಡಿಲ್ಲ, ಅದು ಹಾಗೆ ಉಳಿದಿದೆ. ಎನ್ ಸಿಕ್ಕಿದವರು ದಯವಿಟ್ಟು ಬನ್ನಿ, 10% ಕೂಪನ್ ಇದೆ. ನಮ್ಮ ಸಂಸ್ಥೆಯಿಂದ ಅತ್ಯಧಿಕ ಗೊಬ್ಬರಗಳನ್ನು ಖರೀದಿಸಿದಂತಹ ಸಂತೃಪ್ತ ಗ್ರಾಹಕರಿವರು. ವಂದನೆಗಳು ಸರ್. ಶ್ರೀ ಅಗ್ರಿಟೆಕ್ ನಿಂತಿಕಲ್ಲು ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಹಯೋಗದಲ್ಲಿ ಕೃಷಿ ಸಮ್ಮಿಲನ 2026 ಬಹಳ ಒಂದು ವಿಶಿಷ್ಟ ರೀತಿಯಲ್ಲಿ ನನ್ನ ಸಹೋದರ ಸಮಾನರಾದಂತಹ ತಿಮ್ಮಪ್ಪಣ್ಣ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆಯನ್ನು ಮಾಡಿಕೊಂಡು ಆ ಕೃಷಿಕರ ಬೇಡಿಕೆಗಳನ್ನು ತನ್ನಲ್ಲಿ ವಿಚಾರಿಸಿಕೊಂಡು ಅವರಿಗೆ ಬೇಕಾಗತಕ್ಕಂತಹ ಫರ್ಟಿಲೈಸರ್ ಅಥವಾ ಇದನ್ನು ವ್ಯವಸ್ಥೆಗಳನ್ನು ನೀಡುವಂತಹ ಒಂದು ಮಹತ್ತರ ಕೆಲಸವನ್ನು ಈ ನಿಂತಿಕಲ್ ಪರಿಸರದಲ್ಲಿ ಮಾಡ್ತಾ ಇದ್ದಾರೆ. ಭಾಳಷ್ಟು ಈ ಕಾಲದಲ್ಲಿ ಈ ಒಂದು ವ್ಯವಸ್ಥೆ ಬಹಳ ಅಗತ್ಯ ಇದೆ. ಉತ್ತಮ ರೀತಿಯ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದು ತನ್ನಿಂದ ಏನು ಸಾಧ್ಯವೋ ಒಬ್ಬ ಕೃಷಿಕನ ಕೆಲಸ ಕಾರ್ಯಗಳಿಗೆ ಬೇಕಾಗತಕ್ಕಂಥ ಆ ಪೂರಕವಾಗಿರತಕ್ಕಂಥ ಯಾವುದೇ ಮದ್ದುಗಳಿರಬಹುದು ಅಥವಾ ರಸ ಗೊಬ್ಬರಗಳಿರಬಹುದು, ಇದನ್ನೆಲ್ಲ ಸರಿಯಾದ ಸಮಯಕ್ಕೆ ಅವರಿಗೊಂದು ಫೋನ್ ಮಾಡಿದಾಗ ಆ ಮನೆಗೆ ಮುಟ್ಟಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಆ ಒಂದು ಹೃದಯ ವೈಶಾಲ್ಯ ಅವರನ್ನು ಈ ಭಾಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಹೆಚ್ಚಿನ ಅಂಶ ನಾನು ಇನ್ನು ಹೆಚ್ಚು ಹೊತ್ತು ಮಾತನಾಡುವುದಿಲ್ಲ, ಯಾಕೆ ತುಂಬ ಹಸಿವಿನ ಸಮಯ. ಅವಕಾಶಕ್ಕಾಗಿ ವಂದಿಸಿ ಶ್ರೀಯುತ ತಿಮ್ಮಪ್ಪಯ್ಯವರ ಈ ಶ್ರೀದೇವಿ ಅಗ್ರಿಟೆಕ್ ನಿಂತಿಕಲ್ ಇದು ಇನ್ನೂ ಮಹತ್ತರವಾಗಿ ಬೆಳೆದು ಅವರಿಗೆ ಒಳ್ಳೆಯ ಕೀರ್ತಿ ಬರಲಿ. ಅಲ್ಲಿಂದ ಕೊಂಡು ಹೋದಂತಹ ಆ ಗೊಬ್ಬರ ಎಲ್ಲ ರೈತಾಪಿ ವರ್ಗದಕ್ಕೆ ಅವರ ಕೃಷಿಗೆ ಪೂರಕವಾಗಿರಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ, ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಗೆಲ್ಲರಿಗೂ ಚಿರಪರಿಚಿತರಾದವರು ಶ್ರೀಯುತ ಲಯನ್ಸ್ ಸುರೇಶ್ ರೈ ಅವರು. ಅವರಿಗೆ ಈ ಕಾರ್ಯಕ್ರಮದ ಪ್ರಯುಕ್ತ ಈ ವಿಶೇಷ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ರೈತರೊಟ್ಟಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನೀವು ಬರಬೇಕು ಅಂತ ನಮ್ಮ ಗೌರವಾನ್ವಿತರಾದ ತಿಮ್ಮಪ್ಪಯ್ಯವರು ಹೇಳಿದಾಗ ನನಗೆ ಸಾವಯವ ಕೃಷಿಯಾದ ಕಾರಣ ನಾನು ಬರ್ತೇನೆ ಅಂತ ಹೇಳಿದ್ದೆ. ಇವತ್ತು ಆ್ಯಕ್ಚುಲಿ ನಮ್ಮ ರಿಲೇಷನ್ದೇ ಗೃಹ ಪ್ರವೇಶ ಮತ್ತೊಂದು ಮದುವೆ ಕಾರ್ಯಕ್ರಮ ಇದ್ದರೂ ಕೂಡ ನನಗೆ ಇಲ್ಲಿ ಬರಬೇಕಂತೇಳಿ ಬಂದೆ. ನಿನ್ನೆ ಫೋನ್ ಮಾಡಿದರು, ಸುರೇಶನ್ನ ಈರು ಸಭಾಧ್ಯಕ್ಷ ಸ್ಥಾನ ಒಂದು ದುತ್ತು ನೋಡುವ ಅಂತ ಹೇಳಿದರು. ಮತ್ತು ಅವರ ಒಂದು ಮಾತಿಗೆ ಕಟ್ಟು ಬಿತ್ತು ನನಗೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಆಗಲಿಲ್ಲ. ಅದಕ್ಕೆ ಅವರಿಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಇನ್ನೊಬ್ಬರು ದೂರದ ಬಾರ್ಕೂರಿನಿಂದ ನಮಗೆ ಒಂದು 5-6 ವರ್ಷದ ಹಿಂದೆ ಓಷನ್ ಪರ್ಲಲ್ಲಿ ಪರಿಚಯ ಆದರು ನಮ್ಮ ವೈಜಿ ಕಾಮತರು. ಎಲ್ಲಿ ಬಂದು ನೋಡಿದಾಗ ನಾನು ಇವರನ್ನು ನೋಡಿದ್ದೇನೆ ಅಂದರೆ ಫೋನಲ್ಲಿ ತಿಂಗಳಿಗೊಂದು ಸಾರಿ ಹೀಗೆಲ್ಲ ಮಾತಾಡ್ತಿರ್ತಾರೆ, ಯಾರಂದರೆ ನನಗೆ ಪಕ್ಕ ಆಲೋಚನೆ ಆಗಲಿಲ್ಲ. ಮತ್ತು ನಮ್ಮ ತಿಮ್ಮಪ್ಪನ ಹೇಳುವಾಗ ಗೊತ್ತಾಯಿತು, ಅಂದರೆ ಈ ತಿಮ್ಮಪ್ಪಯ್ಯವರ ಮೇಲೆ
ಎಷ್ಟು ಗೌರವವಿದೆ ಅಂತ ಹೇಳುವುದಕ್ಕೆ ಒಂದು ಮೂಲಭೂತ ಸಾಕ್ಷಿಯಾಗಿ ನಮ್ಮ ವೈಜಿ ಕಾಮತ್ರು, ಅಂದರೆ ಆ ಒಂದು ಪ್ರೀತಿಗೆ ಕಟ್ಟುಬಿಟ್ಟು ದೂರದ ಬಾರ್ಕೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ, ಹಾಗೆ ಈಗಾಗಲೇ MLA ಅವರು ಬಂದು ಹೋಗಿದ್ದಾರೆ. ಹಾಗೆ ಮುಖ್ಯ ಅತಿಥಿಯಾಗಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಮೃತ್ ಫರ್ಟಿಲೈಸರ್ಸ್ ಕಂಪನಿಯ ಗೌರವಾನ್ವಿತ ಶ್ರೀ ನಾಗರಾಜ್ ಕೆ ಅವರೇ, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆಯವರಾದ ಶ್ರೀ ಗುರುಪ್ರಸಾದ್ MS ರವರೇ, ಈಗಾಗಲೇ ನಮ್ಮ ಕೆಂಕದ ನಿರ್ದೇಶಕರು ಬಂದು ಹೋಗಿದ್ದಾರೆ AV ತೀರ್ಥರಾಮ್ರವರೇ, CMO ಅಮೃತ್ ಫರ್ಟಿಲೈಸರ್ ಕಂಪನಿಯ ಶ್ರೀ M ಶರ್ಮರವರೇ, ಮಾಲಕರು ಮೈಸೂರು ಅಗ್ರೋ ಫರ್ಟಿಲೈಸರ್ಸ್ ಪುತ್ತೂರು ಶ್ರೀ ಉಪೇಂದ್ರ ಬಲ್ಯಾರವರೇ, ಪ್ರಕೃತಿಪರ ಕೃಷಿಕರಾದ ಹಿರಿಯರಾದ ಶ್ರೀ ಕೆ ಈಶ್ವರ್ ಭಟ್ ಕೈಲಾರು ಅವರೇ, ಶ್ರೀ ಮೋಹನ್ದಾಸ್ ಕೂಟಾಜೆ ಅವರೇ, ಎಂಜೂರು ಪದ್ಮನಾಭರಯ್ಯವರೇ, ಹಾಗೂ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಕೇರ್ಪಡ ಶ್ರೀ ಜಿ ಲೋಕನಾಥರಯ್ಯವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಶ್ರೀದೇವಿ ಅಗ್ರೋಟೆಕ್ ನಿಂತಿಕಲ್ ಇದರ ಸಿಬ್ಬಂದಿ ವರ್ಗದವರೇ, ಹಾಗೂ ಈ ಊರಿನ ಎಲ್ಲ ಗೌರವಾನ್ವಿತ ಕೃಷಿಕರೇ, ಎಲ್ಲರೂ ಈಗ ದುಡ್ಡಿಲ್ಲದವರು ಯಾರಿಲ್ಲ. ಆದರೆ ಇಲ್ಲಿ ಕೊರತೆ ಆದ್ದು ಒಂದು ಆರೋಗ್ಯ ಮತ್ತು ನೆಮ್ಮದಿ. ಅದರಲ್ಲೂ ಈ ಆರೋಗ್ಯ, ಈಗ ನಾನು ಮೊನ್ನೆ MIO ಕ್ಯಾನ್ಸರ್ ಹಾಸ್ಪಿಟಲ್ಗೆ ಅಲ್ಲಿ ಒಂದು ಸೆಮಿನಾರ್ ಇತ್ತು, ಅಲ್ಲಿ ಹೋಗಿದ್ದೆ. ಅವರು ಹೇಳ್ತಾರೆ 12% ಇದ್ದ ಕ್ಯಾನ್ಸರ್ ಈಗ 38% ಆಗಿದೆ. ಈ ವರ್ಷ ಒಂದು ಸಮೀಕ್ಷೆ ಆಯಿತು, 3800 ಚಿಲ್ಲರೆ ಹಾರ್ಟ್ ಅಟ್ಯಾಕ್ಗಳಿಗೆ ಆಗಿವೆ ಅಂತೇಳಿ. ಇದು ಯಾಕೆ ಆಯಿತು? ಮೇಜರಾಗಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಇದರ ಹಿಂದೆ ಈ ಕೆಮಿಕಲ್ ಲಾಬಿ ಅಂತ ಹೇಳ್ಬೋದು, ಅಥವಾ ಕೆಮಿಕಲ್ನ ಅನಿವಾರ್ಯತೆ ಅಂತ ಹೇಳ್ಬೋದು. ನಾವು ಅದನ್ನು ಹಾಕಿ ನಮ್ಮ ಏನು ತಿನ್ನುವ ಆಹಾರ ಇದೆ ಟೋಟಲಾಗಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ವಿಷಯುಕ್ತವಾದ ಆಹಾರವನ್ನು ಸೇವಿಸಿ ನಾವು ಏನು ನಮ್ಮ ಜೀವನಾಂಶ ದುಡಿದಿದ್ದೇವೋ ಅದನ್ನು ಹಾಸ್ಪಿಟಲ್ಗೆ ಹಾಕುವಂಥ ವ್ಯವಸ್ಥೆ ಆಗ್ತಾ ಉಂಟು. ಈಗಾಗಲೇ ನಾನು ನಮ್ಮ ಗೌರವಾನ್ವಿತ ಸಹಾಯಕ ನಿರ್ದೇಶಕರಲ್ಲಿ ಕೇಳಿದೆ, ನಾವೊಂದು ಸರ್ವೆ ಮಾಡಿದ್ವಿ. ಸಾಧಾರಣ ಒಂದು 5-6 ವರ್ಷದ ಹಿಂದೆ ನಾವು ಇದರಲ್ಲಿ ಸರ್ವೆ ಮಾಡಿದಾಗ ಏನು ನಾವು ಈ ಹುಲ್ಲು ಸಾಯಲಿಕ್ಕೆ ನಾವು ಸ್ಪ್ರೇ ಮಾಡ್ತೇವ, ಅದು ಹೆಸರು ಕಳೆನಾಶಕ ಎಲ್ಲಿವರೆಗೆ ಹಾಕಿದೆ ಹೇಳಿದರೆ, ಒಂದು 3-4 ತಿಂಗಳ ಗರ್ಭಿಣಿ ಹೆಂಗಸು ನಡ್ಕೊಂಡು ಹೋದರೆ ಅಬಾರ್ಷನ್ ಆಗ್ತದೆ. ಇದು ನಾನಲ್ಲ ಹೇಳಿದ್ದು, ಡಾಕ್ಟರ್ ಹೇಳಿದ್ದು. ಅಂದರೆ ಅಷ್ಟು ಡೇಂಜರಸ್. ನಾವು ಅದನ್ನು ಅಲ್ಲಿ ಬಾಳೆಗಿಡ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಒಂದೆಳಗಿರ್ಬೋದು, ನಾವು ಅಲ್ಲಿ ತರ್ತೇವೆ. ನಾವು ಪಥ್ಯ ಆಹಾರ, ನಮ್ಮ ಹಳ್ಳಿ ಆಹಾರ ಅಂತ ತಿಂತೇವೆ, ಆದಷ್ಟು ನಾವು ರೋಗಗ್ರಸ್ತರಾಗ್ತೇವೆ. ಅದು ಒಂದು ರೀತಿ. ಆದರೆ ಮಣ್ಣಿನ ಫಲವತ್ತತೆ, ಈಗಾಗಲೇ ಸುಳ್ಯದಲ್ಲಿ ಜಾಸ್ತಿ ಎಲೆಚುಕ್ಕಿ ರೋಗ ಇರ್ಬೋದು, ಹಳದಿ ರೋಗ ಇರ್ಬೋದು, ತುಂಬ ಎಡಗುಂಜಿ ರೋಗ ಇರ್ಬೋದು, ಎಲ್ಲ ತುಂಬ ರೋಗಗಳು ಬಂದುಂಟು. ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಒಂದು ಗಾಳಿಯಲ್ಲಿ ಬರುವಂಥದ್ದು, ಇನ್ನೊಂದು ಮಣ್ಣಿನಲ್ಲಿ ಬರುವಂಥದ್ದು. ಗಾಳಿಯಲ್ಲಿ ಬಂದದಕ್ಕೆ ನಿಲ್ಲಬೇಕಿದ್ರೆ ಮಣ್ಣಿನ ಫಲವತ್ತತೆ ಸರಿ ಇರಬೇಕು. ಈ ಮಣ್ಣಿನ ಫಲವತ್ತತೆ ಸರಿ ಇರಬೇಕಿದ್ರೆ ಮೇಜರಾಗಿ ನೋಡುವಂಥದ್ದು ಅಂದರೆ, ಯಾಕೆ ಹೇಳಿದ್ರೆ ಇಲ್ಲಿ ನಮ್ಮ ಕೃಷಿ ನಿರ್ದೇಶಕರು ಇದ್ದಾರೆ, ಮಣ್ಣಿನ ರಸಸಾರ ಅಂದರೆ pH ಅಂತ ಹೇಳ್ತೇವೆ. ನಮ್ಮ ಇಡೀ ಕರ್ನಾಟಕದಲ್ಲಿರ್ಬೋದು ಸಾಧಾರಣ 90% ಮಣ್ಣು ಇರುವಂಥದ್ದು ಆ್ಯಸಿಡಿಕ್ ಸಾಯಿಲ್ ಅಲ್ಲೋ ಸರ್? 90% ಆ್ಯಸಿಡಿಕ್ ಸಾಯಿಲ್ ಇದೆ. ಈ 90% ಆ್ಯಸಿಡಿಕ್ ಸಾಯಿಲ್ ಇದ್ದಾಗ ಹುಳಿ ಮಣ್ಣು ಅಂತ ಹೇಳ್ತೇವೆ. ಯಾವುದೇ ಆಹಾರ ಕೊಟ್ಟರೆ ಅದು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಗೊಳ್ಳೋದು ಕೂಡ ಇಲ್ಲ. ಆಗಿರುವಾಗ ಮೇಜರಾಗಿ ನಾವು ಆ pH ಅನ್ನು, ಮಣ್ಣಿನ ರಸಸಾರವನ್ನು ಸರಿ ಮಾಡಿಕೊಂಡು ಏನೇ ಆಹಾರ ಕೊಟ್ಟರೂ ಅದು ತಗೊಳ್ತೇವೆ. ಈಗ ನಾವು ICL ಇದ್ದುಕೊಂಡು ಯಾವ ಬಿರಿಯಾನಿ ಅಥವಾ ಏನು ಊಟ ತಿನ್ನಲಿಕ್ಕೆ ಆಗೋದಿಲ್ಲ.
ಅದೇ ರೀತಿ ಈಗಾಗಲೇ ಹಿರಿಯರು ಹೇಳಿದರು, ನಮ್ಮ CMD ಅವರು ಹೇಳಿದರು, ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಹೇಳಿದ್ದು, ಕೃಷಿಕರು ಹೇಳಿದರು, ಎಲ್ಲರೂ ಹೇಳಿದರು. ಅಂದರೆ ಮಣ್ಣಿನ ರಸಪ್ರಸಾರವನ್ನು ಸರಿಯಾಗಿ ಇಟ್ಕೊಂಡ್ರೆ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಬೋದು. ಇಲ್ಲದಿದ್ದರೆ ಏನಾಗ್ತದೆ ಹೇಳಿದರೆ, ನಾವು ಎಷ್ಟೇ ಆಹಾರ ಕೊಟ್ಟರೂ ಅದು ಡೆವಲಪ್ ಆಗೋದಿಲ್ಲ. ಮತ್ತು ಲಾಸ್ಟಿಗೆ ನಾವೇನು ಮಾಡ್ತೇವೆ, ಅವರು ಹಾಕಿದ ಗೊಬ್ಬರ ಸರಿ ಇಲ್ಲ ಅಂತ ಹೇಳ್ತೇವೆ. ನಾವು ಮೊದಲು ಒಂದು 100 ವರ್ಷದ ಹಿಂದೆ, ಒಂದು 60, 25 ವರ್ಷ, 30 ವರ್ಷ ಹಿಂದೆ ಹೋದರೆ ಈ ಕೆಮಿಕಲ್ ಇದ್ದದ್ದು ಕಡಿಮೆ ಇತ್ತು. ನಾವು ತೋಟದ ಬದಿಯಲ್ಲಿ ಗೊಬ್ಬರದ ಗಿಡ ಇರ್ಬೋದು ಅಥವಾ ಇನ್ನೂ ದ್ವಿದಳ ಧಾನ್ಯಗಳಿರ್ಬೋದು ನಾವು ಹಾಕ್ತಿದ್ದೀವಿ. ಆವಾಗ ಅದರಲ್ಲಿ ಯಥೇಚ್ಛವಾಗಿ ನೈಟ್ರೋಜನ್ ಸಿಗ್ತಿತ್ತು. ಆವಾಗ ಈ ಮಣ್ಣಿನ ಅದರಲ್ಲಿ ಒಂದು ಗೊಬ್ಬರದ ಗಿಡದಲ್ಲಿ NPK ಇದೆ, ಅದರ ಒಟ್ಟಿಗೆ ಎಲ್ಲ ನ್ಯೂಟ್ರಿಯನ್ಸ್ ಇದೆ. ಅದರೊಟ್ಟಿಗೆ ಸಾವಯವವನ್ನು ಮಾಡಿದರೆ ನಮಗೆ ಗಿಡಗಳು ಕೂಡ ಯಾವ ರೋಗಗಳು ಬರುವುದಿಲ್ಲ. ಯಾಕೆ ಹೇಳಿದರೆ, ಮೊದಲು ನಮಗೊಂದು 4 ವರ್ಷದ ಹಿಂದೆ ಎಲ್ಲರಿಗೂ ಕೊರೋನಾ ಬಂತು, ಎಲ್ಲರಿಗೂ ಗೊತ್ತಿದೆ. ಯಾರಿಗೆ ಸ್ಟೆಮಿನ ಇತ್ತ ಎಲ್ಲರೂ ಬದುಕಿದ್ದಾರೆ, ಯಾರಿಗೆ ಆ ಸ್ಟೆಮಿನ ಇಲ್ವಾ ಹೆಚ್ಚಿನವರು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಹಾಕಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಮಣ್ಣಿಗಿರುವಂಥದ್ದು 3 ಗುಣ: ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣ. ಈ ಜೈವಿಕ ಮತ್ತು ಭೌತಿಕ ಗುಣ ಸರಿ ಮಾಡಿದರೆ ರಾಸಾಯನಿಕ ಗುಣ ಆರ್ಡರ್ ಇದೆ, ನಾವು ಈ ವ್ಯವಸ್ಥೆಗಳು ಸರಿಯಾಗ್ತವೆ. ಯಾಕೆ ಹೇಳಿದರೆ, ಮನುಷ್ಯನಿಗೆ ಹೇಗೆ ವಾತ ಪಿತ್ತ ಕಫದಲ್ಲಿ ರೋಗಗಳು ಬರ್ತವೋ ಆಗ ಮಣ್ಣಿನಲ್ಲಿ ಕೂಡ ಆ ವ್ಯವಸ್ಥೆ ಇರುವಂಥದ್ದು. ಆದ ಕಾರಣ ಅದನ್ನು ಸರಿ ಮಾಡಬೇಕಿದ್ರೆ ಮೇಜರಾಗಿ ನಾವು pH ಅನ್ನು ನ್ಯೂಟ್ರಲ್ ಮಾಡ್ಕೊಳ್ಬೇಕು. 6.5ರಿಂದ 7 ಇರಬೇಕು. ಅದಕ್ಕಿಂತ 7.5ರಿಂದ ಮೇಲೆ ಇದ್ದರೆ ಅದು ಆಲ್ಕಲೈನ್ ಆಗ್ತದೆ. ಅದಕ್ಕೆ ಬೇರೆಯೇ ವ್ಯವಸ್ಥೆಗಳಿದ್ವು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ಕಲೈನ್ನ ವ್ಯವಸ್ಥೆ ಇದು ಕಡಿಮೆ, ನನ್ನ ಪ್ರಕಾರ ಒಂದು 2-3% ಇರ್ಬೋದು. ಆದರೆ 90% ಇರುವಂಥದ್ದು ಆ್ಯಸಿಡಿಕ್ ಸಾಯಿಲ್. ಅದಕ್ಕೆ ಒಂದು ಮೇಜರ್ ಅಂದರೆ ಆದಷ್ಟು ನಾವು ಸಾವಯವವನ್ನು ಬಳಸಿದರೆ ನಮಗೆ ಅದರ ಒಟ್ಟಿಗೆ ವೈಜ್ಞಾನಿಕವಾಗಿ ನೀವು ಕೃಷಿ ಇಲಾಖೆಯಲ್ಲಿರ್ಬೋದು ಅಥವಾ ಒಂದು ಫರ್ಟಿಲೈಸರ್ಸ್ ಇವರ ವ್ಯವಸ್ಥೆಯಲ್ಲಿರ್ಬೋದು ಟೆಸ್ಟ್ ಮಾಡಿ ಇದಂಥ ಈಗ ಹೆಚ್ಚಿನ ಸಾವಯವ ಗೊಬ್ಬರಗಳು ಟೆಸ್ಟ್ ಮಾಡಿ ಅದರ ಏನೆಲ್ಲ ಇದೆ ಅಂತ ಕಂಟೆಂಟ್ ಎಲ್ಲ ಸಹ ಇದರಲ್ಲಿ ಕೊಡ್ತಾರೆ. ಆದ ಕಾರಣ ಅದು ಸರಿಯಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಅಭಿವೃದ್ಧಿ ಹೊಂದಿದ ತೋಟ ಅಥವಾ ನಾವೊಂದು ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರ್ಬೋದು. ಇಲ್ಲದಿದ್ದರೆ ಈಗ ನೋಡಿ, ಅದರ ಒಟ್ಟಿಗೆ ನಮ್ಮ ಬಿಸಿಲಿನ ಈಗ ಕೆಲವು ಸರಿ ಏನಾಗ್ತದೆ, ಗೊಬ್ಬರ ಹಾಕ್ತಾರೆ, ಒಳ್ಳೆ ಇಳುವರಿ ಬರ್ತದೆ, ಎಲ್ಲ ಉದುರಿ ಹೋಗ್ತದೆ. ಲಾಸ್ಟ್ಗೆ ಆವಾಗ ಕೂಡ ನಾವು ಕೃಷಿಯರಿಗೆ ನಮ್ಮ ಗೊಬ್ಬರದವರಿಗೆ ಬೈತೇವೆ. ನಿಜವಾಗಿ ನೋಡಿದರೆ 36 ಡಿಗ್ರಿಗಿಂತ ಮೇಲೆ 26 ಡಿಗ್ರಿಗಿಂತ ಕಡಿಮೆ ಬಂದರೆ ಆವಾಗ ಅದು ನಮ್ಮ ಹವಾಮಾನ ವೈಪರೀತ್ಯದಿಂದ ಕೂಡ ಆ ಒಂದು ಉದುರ್ತದೆ. ಅದಕ್ಕೆ ಈಗ ಮೊನ್ನೆ ನಾವು CPCRI ಕಾಸರಗೋಡಿಗೆ ಹೋದಾಗ ಅವರೊಂದು ಹೇಳಿದಂಥ ವಿಚಾರ ಏನು ಹೇಳಿದರೆ, ಯಾರ ತೋಟದಲ್ಲಿ ಯಥೇಚ್ಛವಾಗಿ ಇದು ಮಲ್ಚಿಂಗ್ ಅಂದರೆ ತ್ಯಾಜ್ಯಗಳ ಸೃಷ್ಟಿಯಾಗಿದೆಯಾ ಮತ್ತು ಸ್ಪ್ರಿಂಕ್ಲರ್ ಹಾಕಿದವರದಲ್ಲಿ ಉದುರುವಿಕೆ ಸ್ವಲ್ಪ ಕಡಿಮೆ ಆಗಿದೆ, ಅದರೊಟ್ಟಿಗೆ ಸಾವಯವ ಮಾಡಿದವರಲ್ಲಿ. ಎಲ್ಲಿ ಕೆಮಿಕಲ್ ಹಾಕಿ ಡ್ರಿಪ್ಸ್ ಕೊಟ್ಟಿದ್ದಾರಾ, ಈಗ 40 ಡಿಗ್ರಿ ಎಲ್ಲ ಬಂದರೆ ಯಾವ ಇದು ಉದುರಲಿಕ್ಕೆ ಎಲ್ಲ ಉದುರಿ ಹೋಗ್ತದೆ. ಅಂದರೆ ಈ ಹವಾಮಾನ ವೈಪರೀತ್ಯಕ್ಕೆ ಈ ಗೊಬ್ಬರಗಳು ಕಾರಣ ಅಲ್ಲ, ಆದರೆ ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಟೋಟಲಾಗಿ ನಾವು ಹೇಳುವುದು ಹೇಗೆಂದರೆ, ನಮ್ಮ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡುವಂಥದ್ದು ತುಂಬ ಒಳಿತು. ಕೆಲವರು ಕೃಷಿಕರ ತೋಟಕ್ಕೆ ಹೋದಾಗ ಅವರು ಇಲ್ಲಿ ಮನೆ ಮಾಡಿದರೆ ಅಲ್ಲಿವರೆಗೂ ನೋಡಬೇಕು, ಅಂದರೆ ಫುಲ್ಲು ನಮ್ಮ ಕಾಂಕ್ರೀಟ್ ಹಾಕಿದಾಗಿರ್ತದೆ, ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಆ ಕೆಮಿಕಲ್ ಕೂಡ ಅಷ್ಟೇ ನಾವು ಹಾಕಿದ್ದು 40% ಮಾತ್ರ ತೆಗೊಳ್ಳುವಂಥದ್ದು. ಆ 60% ಅಥವಾ ಮಣ್ಣಿನಲ್ಲಿ ಹೂತು ಅಲ್ಲಿ ಗಟ್ಟಿ ಆಗ್ತದೆ. ಆದ ಕಾರಣ ನಮಗೆ ಮಣ್ಣಿಗೆ ಕೂಡ ಮತ್ತೆ ಮೊದಲಿನ ಪದ್ಧತಿ ನಾವು ಈಗ ಬುಡ ಬಿಡಿಸುವುದು ಕೂಡ ಕಡಿಮೆ ಮಾಡಬೇಕು. ಎಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಜಾಸ್ತಿ ಆಗ್ತದೆಯಾ, ಎಲ್ಲಿ ಸಾವಯವ ಗೊಬ್ಬರದ ನಿರ್ವಹಣೆ ಜಾಸ್ತಿ ಆಗ್ತಿದೆಯಾ, ಎಲ್ಲಿ ಆವಾಗ ನಮಗೆ ಆವಾಗ ಅವರೊಂದು ಮಾತು ಹೇಳಿದರು, ಯಾವಕ್ಕೂ ಕೂಡ ತೋಟದಲ್ಲಿ ಹೋದಾಗ ನಮಗೆ ಮಣ್ಣಿನ ಸ್ಮೆಲ್ಲು ಸುರುವಿನ ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಹೇಗೆ ಬರ್ತದ ತೋಟದಲ್ಲಿ ಆ ಸ್ಮೆಲ್ ಬರಬೇಕು. ಅಂದರೆ ಅದು ಕೊಳೆಯುವಿಕೆ ಅಂತ ಹೇಳಿದರೆ ಈ ಹಾಳೆಗಳು ಅಂದರೆ ಕಳೆಯುವಿಕೆ ಇದ್ದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಅಭಿವೃದ್ಧಿ ಯಥೇಚ್ಛವಾಗಿರ್ತದೆ. ಸೂಕ್ಷ್ಮಾಣುಜೀವಿಗಳು 2ರಲ್ಲಿ ಇರ್ತವೆ. ಒಂದು ನಾವು ಉದಾಹರಣೆಗೆ ಹೇಳಬೇಕಿದ್ರೆ ಮೊಸರಲ್ಲಿ
ಮೊಸರು ಹೆಪ್ಪು ಕಟ್ಟಿದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳೇ ಕೆಲಸ ಮಾಡುವಂಥದ್ದು, ಅದು ಒಳ್ಳೆಯ ಸೂಕ್ಷ್ಮಾಣುಜೀವಿಗಳು. ಅದೇ ನಾವು ಒಂದು ಕೆಟ್ಟು ಅದೊಂದು ಬುತ್ತಿಯನ್ನು ನಾವು ಕೊಂಡೋಗಿ ಇಟ್ಟು 1-6 ಇಟ್ಟರೆ ಅದರಲ್ಲೂ ಕೂಡ ಸೂಕ್ಷ್ಮಾಣುಜೀವಿಗಳಿಗೆ ಉತ್ಪತ್ತಿ ಆಗ್ತದೆ. ಅದು ಕೂಡ ಅದು ಇದು ಡ್ಯಾಮೇಜಿಂಗ್ ಅಂದರೆ ಯಾವುದು, ಅದು ಡ್ಯಾಮೇಜ್ ಮಾಡುವಂಥದ್ದು ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿ ಆಗ್ತದೆ. ಟೋಟಲಿ ಆಗಿ ನಾವು ಏನು ಮಾಡಬೇಕು ಹೇಳಿದರೆ ನಮ್ಮ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಈಗ ಕೃಷಿ ಇಲಾಖೆಯವರು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಇಡೀ ಒಂದು ಗ್ರಾಮದಲ್ಲಿ ಆ ತೋಟದಲ್ಲಿ ಆ ಒಂದು ಎಲೆಚುಕ್ಕಿ ಹೇಗೆ ಬರ್ತದೆ, ಅದನ್ನು ಯಾವ ರೀತಿ ಕಂಟ್ರೋಲ್ ಬರ್ಬೋದು, ಹಳದಿ ರೋಗವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಮಾಡ್ತಿದ್ದಾರೆ. ಸಾಧಾರಣ ನಾವು ಒಂದು 4-5 ವರ್ಷದ ಹಿಂದೆ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆದ ಕಾರಣ ನಾನು ಹೇಳುವಂಥದ್ದು, ಆದಷ್ಟು ನನಗೆ ಗೊತ್ತಿದ್ದ ಮಾಹಿತಿ ಸಾಧಾರಣ ನಾನೊಂದು 4-5 ಸಾವಿರ ಕೃಷಿಕರ ತೋಟಕ್ಕೆ ಹೋಗಿದ್ದೇನೆ. ನನಗೆ ಅದೊಂದು ಹುಚ್ಚು. ಯಾಕೆ ಹೇಳಿದ್ರೆ ಪರಮಪೂಜ್ಯ ಸ್ವಾಮೀಜಿಯವರ 60ನೇ ಷಷ್ಠ್ಯಬ್ದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಹೇಳಿದ್ದು, ನಾವು ಕೃಷಿಕರಿಗೆ ಏನಾದರೂ ವ್ಯವಸ್ಥೆ ಕೊಡಬೇಕಂತ ಹೇಳುವಾಗ ಸಾವಯವದಲ್ಲಿ ಕೊಡ್ಬೋದು. ಆ ನಿಟ್ಟಿನಲ್ಲಿ ನಾವು ಕೆಲವು ತೋಟಕ್ಕೆಲ್ಲ ಹೋದಾಗ ಎಲ್ಲಿ ಸಾವಯವದಿರ್ಬೋದು ಅಥವಾ ಗೊಬ್ಬರಗಳಿರ್ಬೋದು ಅಥವಾ ಬೇರೆ ಬೇರೆ ಹಾಕಿದಲ್ಲಿ ಯಥೇಚ್ಛವಾಗಿ ಡೆವಲಪ್ಮೆಂಟ್ ಆಗಿದೆ. ಸ್ವಲ್ಪ ಕೊಡಿ, ನಾನು ಕೊಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಯಥೇಚ್ಛವಾಗಿ ನೀವು ಅದನ್ನೇ ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಏನು ದುಡಿಯುತ್ತೇವ ಅದನ್ನು ನಾವು ಹಾಸ್ಪಿಟಲ್ಗೆ ಹಾಕುವಂಥ ವ್ಯವಸ್ಥೆ ಆಗ್ತದೆ. ಆದ ಕಾರಣ ಆದಷ್ಟು ಈ ಸಾವಯವಕ್ಕೆ ಬಂದು ಒಂದು ಒಳ್ಳೆಯ ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ, ಸಾವಯವವನ್ನು ತ್ಯಾಜ್ಯವನ್ನು ಜಾಸ್ತಿ ಮಾಡಿಕೊಳ್ಳಿ, ಅದರೊಟ್ಟಿಗೆ ಸಾವಯವ ಗೊಬ್ಬರವನ್ನು ಬಳಸಿ ಅಂತ ಹೇಳುತ್ತಾ ನಮ್ಮ ತಿಮ್ಮಪ್ಪರಯ್ಯವರ ಒಂದು ಅಂದರೆ ನಾನು ಒಂದು ದೇವಸ್ಥಾನದಲ್ಲಿ ನಮಗೆ ಅವರು ಭೇಟಿಯಾದ್ದು. ನಮ್ಮ ಇಲ್ಲಿ ನಿಂತಿಕಲ್ಲಲ್ಲಿ ನಮ್ಮ ಒಡೆಯೂರು ಶಾಖೆ ಇದೆ. ಆವಾಗ ಅದಕ್ಕಿಂತ ಮುಂಚಿನ ದಿವಸ ಬಂದು ಅವರು ಸಿಕ್ಕಿದ್ರು. ನೋಡುವಾಗ ಅವರು ಮೊದಲೇ ನಮ್ಮ ಒಂದು ಚಿಟ್ ಕಂಪನಿಯಲ್ಲಿ ಮೆಂಬರ್ ಆಗಿ ಕೂಡ ಇದ್ದರು. ಆದ ಕಾರಣ ಅಂದರೆ ಅವರ ಒಂದು ನೇಚರ್. ಈಗ ನಮ್ಮ ಗಣಪತಿ ಕಾಮತ್ರು ಹೇಳಿದರು ಹೀಗೆ ಅಂತೇಳಿ. ಅಂದರೆ ನಾವು ಯಾರೂ ಅಷ್ಟೇ ಯಾವಾಗ ಕೂಡ ಮಾತಾಡುವುದು ಕೆಲಸ ಆಗಬಾರ್ದು, ಕೆಲಸ ಮಾತಾಡಬೇಕು. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ, ಕಾರ್ಯನಿರತನಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ಸುಮ್ಮನೆ ಕುಳಿತಿರುವುದೇ ಕೆಲಸ ಅಂಥೇಳಿ. ಆ ನಿಜವಾದ ಒಂದು ಅವರು ಹೇಳಿದಂಥ ಮಾತು ಅನ್ವಯವಾಗುವುದು ಯಾರಿಗೆ ಅಂತ ಹೇಳಿದರೆ ಕೃಷಿಕರಿಗೆ. ಅವರಿಗೆ ಎಲ್ಲಿಯೂ ಕೂಡ ಆ ಬಿಡುವು ಇಲ್ಲ. ಯಾಕೆಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಆ ಒಂದು ಕೆಲಸವನ್ನು ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಬಲಿಪಶುಗಳು ಆಗುವುದು ಕೂಡ ಕೃಷಿಕರೇ. ಆದ ಕಾರಣ ಎಲ್ಲವನ್ನು ನೋಡಿಕೊಂಡು ಒಂದು ಒಳ್ಳೆಯ ಸಮಾಜವನ್ನು ಕ್ರಿಯೇಟ್ ಮಾಡುವ, ಅದರ ಒಟ್ಟಿಗೆ ರಾಸಾಯನಿಕಕ್ಕೆ ಕಡಿಮೆ ಒತ್ತು ಕೊಡುವ, ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡದು ಸಮಗ್ರ ಅಭಿವೃದ್ಧಿ ಮಾಡುವಂತ ಹೇಳುತ್ತಾ ಎಲ್ಲ ಕೃಷಿಕರಿಗೂ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ದೂರದ ರಾಯಚೂರು ಇರ್ಬೋದು ಎಲ್ಲರ ಕಡೆಯಿಂದ ಬಂದಂಥ ಹಿರಿಯ ನಮ್ಮ ಕಂಪನಿಯ CMD ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಗುರುದೇವ್. ಶ್ರೀದೇವಿ ಅಗ್ರಟೆಕ್ ನಿಂತಿಕಲ್ಲು ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಹಯೋಗದಲ್ಲಿ ಕೃಷಿಕರ ಸಮ್ಮೇಳನ 2026 ಈ ಒಂದು ಸಭಾ ಕಾರ್ಯಕ್ರಮದ ಈ ಸಂವಾದದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ಸಹಕಾರ ರತ್ನ ಸುರೇಶ್ ರೈ ಇವರಿಗೆ ಅಗ್ರಿಟೆಕ್ ನಿಂತಿಕಲ್ಲು ಇದರ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಸೇರಿದಂಥ ಎಲ್ಲ ರೈತರ ಪರವಾಗಿ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ರೈತರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಬಹುಶಃ ಈ ಒಂದು ಕಂಪನಿಯಲ್ಲಿ ಮುಕ್ತ ರೈತರಿಗೆ ಒಂದು ಹೋಗಿ ಅಲ್ಲಿ ನೋಡುವಂಥ ಅವಕಾಶವನ್ನು ನಮಗೆ ಈ ಸಭೆಯ ಮೂಲಕ ತಿಳಿಸಿದಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇದರ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ನಾಗರಾಜ್ ಕೆ ಇವರಿಗೆ ತಿಮ್ಮಪ್ರೈ ಮತ್ತು ಸಿಬ್ಬಂದಿ ವರ್ಗದವರವಾಗಿ ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಸುಳ್ಯ ಗುರುಪ್ರಸಾದ್ MS ಇವರಿಗೆ ಸಂಘಟಕರ ಪರವಾಗಿ ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಆದರಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಿರಿಯರು YJ ಕಾಮತ್
ಇವರಿಗೆ ಶ್ರೀದೇವಿ ಅಗ್ರಿಟೆಕ್ ನಿಂತಿಗಲ್ಲು ಸಿಬ್ಬಂದಿ ವರ್ಗದ ಪರವಾಗಿ, ಮಾಲಕರ ಪರವಾಗಿ, ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನನ್ನ ಆತ್ಮೀಯರು, ಮೈಸೂರು ಆಗ್ರೋ ಫರ್ಟಿಲೈಸರ್ ಪುತ್ತೂರು ಇದರ ಮಾಲಕರು, ಅತ್ಯಂತ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಉಪೇಂದ್ರ ಬಲ್ಯಾಯ ಇವರು ಈ ಸಭೆಯಲ್ಲಿ ಉಪಸ್ಥಿತರೆ ಸೂಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಇವರಿಗೆ ಶ್ರೀದೇವಿ ಅಗ್ರಿಟೆಕ್ ನಿಂತಿಗಲ್ಲು ಹಾಗೂ ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಕೆ ಈಶ್ವರ ಭಟ್ ಕೈಲಾರು ಕಲ್ಮಡ್ಕ ಪ್ರಗತಿಪರ ಕೃಷಿಕರು, ಇವರಿಗೆ ಸಂಘಟಕರ ಪರವಾಗಿ, ರೈತ ಬಾಂಧವರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆತ್ಮೀಯರು, ಪ್ರಗತಿಪರ ಕೃಷಿಕರು ಆಗಿರುವಂತಹ ಮೋಹನ್ ದಾಸ್ ಕೂಟಾಜೆ ಇವರಿಗೆ ಸಂಘಟಕರ ಪರವಾಗಿ, ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಹಿರಿಯರು, ಪ್ರಗತಿಪರ ಕೃಷಿಕರಾಗಿರುವಂತಹ ಎಂಜೇರು ಪದ್ಮನಾಭ ರೈ ಇವರು ಬಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ, ಸಂಘಟಕರ ಪರವಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಎಂ ಶರ್ಮಾ CMO ಅಮೃತ ಫರ್ಟಿಲೈಸರ್ಸ್ ಕಂಪೆನಿ ಇವರು ಬಂದು ಸೂಕ್ತ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇವರಿಗೆ ಶ್ರೀದೇವಿ ಅಗ್ರಿಟೆಕ್ ನಿಂತಿಗಲ್ಲು ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ, ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ NG ಲೋಕನಾಥ್ ರೈ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹಿಷಮರ್ದಿನಿ ದೇವಸ್ಥಾನ ಕೇರ್ಪಡ ಹಿರಿಯರು, ಇವರಿಗೆ ಸಂಘಟಕರ ಪರವಾಗಿ, ಸೇರಿದಂಥ ಎಲ್ಲ ರೈತ ಬಾಂಧವರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ